ಸ್ವಪ್ನೆ ಮನಃ ನ ಸಂಶಯ. ಸ್ವರೂಪದಿಂದ ಮನಸ್ಸು ಒಂದೇ, ಆದರೆ ಅದರ ದೃಷ್ಟಿಯಿಂದ, ಅದರ ದರ್ಶನದಿಂದ ನಾನಾ ಎರಡಿದ್ದ ಕಾಣಿಸುತ್ತೆ. ಗ್ರಾಹ್ಯ ಗ್ರಾಹಕ ಭೇದ, ಅದು ಒಂದೇ ಮನಸ್ಸು. ಅದ್ವಯಂಚ ದ್ವಯಾಭಾಸಂ ಮನಃ ಸ್ವಪ್ನೇನ ಸಂಶಯ. ಇಲ್ಲಿ ಮನಸ್ಸು ಅಂತಿರೋದು ಕನಸಲ್ಲಿ ಏನು, ಅದು ಒಂದೂ ಹೌದು ಎರಡೂ ಹೌದು. ಒಂದು ಸ್ವರೂಪದಲ್ಲಿ ಒಂದೇ, ಎರಡು ವ್ಯವಹಾರದಲ್ಲಿ ಎರಡು, ಗ್ರಾಹ್ಯ ಗ್ರಾಹಕ. ಅದ್ವಯಂಚ ದ್ವಯಾಭಾಸಂಚ ಸ್ವಪ್ನೇ ನ ಸಂಶಯ. ಅದ್ವಯಂಚ ದ್ವಯಾಭಾಸಂ ತಥಾ ಜಾಗ್ರತ್ ನ ಸಂಶಯ. ಅದೇ ಸಾಮತಿಯನ್ನ ಜಾಗೃತಿಗೂ ಅನ್ವಯಿಸಬೇಕು ನಾವು. ಜಾಗೃತದಲ್ಲಿಯೂ ಒಂದೇ ಮನಸ್ಸಿರೋದು, ಎರಡಿದ್ದ ಕಾಣುತ್ತೆ. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹ್ಯಮನೀಭಾವೇ ದ್ವೈತಂ ನೈವೋಪಲಭ್ಯತೆ. ಮನೋದೃಶ್ಯವಿದಂ ದ್ವೈತಂ. ಈ ದ್ವೈತ ಅಂತಿದೆಯಲ್ಲ, ಗ್ರಾಹ್ಯ ಗ್ರಾಹಕ ಭೇದ ಇರೋದು. ದ್ವೈತ ಅಂತನೋ ಮಾತು ಎರಡಾಗಿರೋದು, ದ್ವಯ ಅಂತ ಹೇಳ್ತಾರೆ, ದ್ವೈತ ಅಂತ ಇಲ್ಲಿ ಹೇಳ್ತಾರೆ. ಇದು ಗ್ರಾಹ್ಯ ಒಂದು, ಗ್ರಾಹಕ ಒಂದು, ಸಬ್ಜೆಕ್ಟ್ ಆಬ್ಜೆಕ್ಟ್, ಈ ಒಂದು ಡಿಸ್ಟಿಂಕ್ಷನ್ ಇದೆಯಲ್ಲ, ಇದು ಎಲ್ಲಿ ಗೋಚರವಾಗತಕ್ಕದ್ದು? ಮನೋದೃಶ್ಯವಿದಂ ದ್ವೈತಂ. ಮನಸ್ಸಿದ್ರೆ ಇದು ಗೋಚರವಾಗುತ್ತೆ ವಿನಃ ಮನಸ್ಸಿಲ್ಲದೆ ಇದ್ರೆ ಹೇಗೆ ಗೋಚರವಾಗುತ್ತೆ ಇದು? ಮನೋದೃಶ್ಯಂ ಅಂದ್ರೆ ಮನಸಾ ದೃಶ್ಯಂ, ಮನಸ್ಸಿನಿಂದ ನಾವಿದನ್ನು ನೋಡ್ಬೇಕಷ್ಟೇ ವಿನಃ ಮನಸ್ಸಿಲ್ಲದೆ ಇದ್ರೆ ಈ ದ್ವಯಾಭಾಸ ಅಂತನೋದಾಗ್ಲಿ ಅದ್ವಯ ಅಂತನೋದಾಗ್ಲಿ ನಮಗೆ ಕಾಣಲಾರದು. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ. ಹೇಗೆ ರಾತ್ರಿ ಮಲ್ಕೊಂಡಿರುವಾಗ ಕನಸಿನಲ್ಲಿ ನಾವು ಏನೇನ್ ನೋಡ್ತೀವೋ, ಯಾವುದೋ ಮನೆಗೆ ಹೋಗ್ತೀವಿ, ಅಲ್ಲಿ ಯಾರ ಜೊತೆಗೋ ಮಾತಾಡ್ತೀವಿ, ಅಥವಾ ಯಾವುದೋ ಕಾಡಿಗೆ ಹೋಗ್ತೀವಿ, ಒಂದು ಆನೆ ಅಡಿಸ್ಕೊಂಡು ಬರುತ್ತೆ, ಇವೆಲ್ಲ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಮನಸ್ಸೇ. ಮನೋದೃಶ್ಯಮಿದಂ, ಇವನ ಮನಸ್ಸಿಗೆ ಅದು ಕಾಣುತ್ತೀಯ ವಿನಃ ಬೇರೆಯವರಿಗೆ ಅದೇನು ಕಾಣಿಸೋಲ್ಲ. ಹೀಗೆ ಮನೋದೃಶ್ಯವಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ. ಯಾವ ಚರ ಅಚರ, ಒಡಿಯ ಸ್ಥಾವರ ಜಂಗಮ, ಇದು ಏನೇನು ಪ್ರಪಂಚದಲ್ಲಿ ಇದೆಯೋ ಇವೆಲ್ಲ ಮನಸ್ಸಿಗೆ ಮಾತ್ರ ಗೋಚರವಾಗತಕ್ಕದ್ದು. ಇದು ಬೌದ್ಧರ ದೃಷ್ಟಿಯಲ್ಲಿ ವಿಜ್ಞಪ್ತಿ ಮಾತ್ರತ ಅಂತ ಕರೀತಾರಲ್ಲ, ವಿಜ್ಞಪ್ತಿ ಮಾತ್ರತಾಗಿ ಸರಿ ಹೋಗತಕ್ಕಂಥ ಒಂದು ಮೈಂಡ್ ಎ ಟೆರಿಷಿಯಂ ಕ್ವಿಡ್. ಜಗತ್ತು ಅಂತ ಒಂದಿದೆ, ಆತ್ಮ ಸತ್ಪದಾರ್ಥ ಅಂತ ಒಂದಿದೆ, ಎರಡನ್ನು ಕೂಡಿಸ್ತಕ್ಕಂಥದ್ದು ಮನಸ್ಸು, ಥರ್ಡ್ ಸಂಥಿಂಗ್. ಇದನ್ನ ಮನಸ್ಸು ಅಂತ ಹೇಳಿ ಇದೇ ಭಾವನೆ ಯೋಗ ವಾಸಿಷ್ಠದಲ್ಲಿ ಬರತಕ್ಕದ್ದು. ಅಮನೀಭಾವ, ಉನ್ಮನೀಭಾವ, ಅಮನೀಭಾವ ಎಲ್ಲ ಯೋಗ ವಾಸಿಷ್ಠದಲ್ಲಿ ಬರೋದು ಬೌದ್ಧ ಪ್ರಕ್ರಿಯೆಗಳೇ. ಇಲ್ಲಿ ಏನು ಹೇಳ್ತಾರೆ, ಇದು ಪ್ರಜ್ಞಪ್ತಿ ಅಂತನ್ನೋದನ್ನು ಅವರು ಹೇಳಿ, ಈ ಜ್ಞಾನ ತಿಳ್ಕೊಳ್ಳೋದು. ಈ ತಿಳ್ಕೊಳ್ಳುವಾಗ ತನ್ನನ್ನು ತಿಳ್ಕೊಳ್ಳತಕ್ಕಂಥದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ತಿಳ್ಕೊಳ್ಳೋದು ಅಂತನ್ನೋದು ಒಂದು ವ್ಯಾಪಾರ ವಿಶೇಷ, ಒಂದು ವ್ಯಾಪಾರ ಅಂತಂದ್ರೆ ಪ್ರಾಸೆಸ್. ದುಡ್ಡು ಕಾಸಲಿ ವ್ಯವಹಾರ ವ್ಯಾಪಾರ ಅಲ್ಲ. ವ್ಯಾಪಾರ ಅಂತಂದ್ರೆ ಒಂದು ಪ್ರಚಾರ ಅಂತ ಅನ್ನೋ ಅರ್ಥದಲ್ಲಿ, ಪ್ರಚಾರ ಅಂತ ಹರಡಿಕೊಳ್ಳೋದು. ಈ ಜ್ಞಾನ ಅಂತನ್ನೋದು ಸಹಜವಾಗಿಯೇನೆ ಈ ಒಂದು ತ್ರಿಪುಟಿ ಭಾವದಿಂದ ಜ್ಞೇಯ, ಜ್ಞಾತೃ, ಜ್ಞಾನ, ಇದು ಪ್ರಚಾರ ಅಂತ ಕರೀತಾರೆ. ಜನರಂದ್ರೆ ಓಡಿಯಾಡೋದು, ಪ್ರಚಾರ ಪ್ರಕೃಷ್ಟವಾಗಿ ಓಡಿಯಾಡೋದು. ಯಾವ್ದ್ರ ನಡುವೆ ಓಡಿಯಾಡೋದು? ಜ್ಞೇಯ ಅಂತ ಒಂದು ಉಂಟು, ಯಾವುದನ್ನು ತಿಳ್ಕೊಳ್ಬೇಕು ಅದು ಜ್ಞೇಯ, ಯಾರು ತಿಳ್ಕೊಳ್ತಾನೋ ಜ್ಞಾತೃ. ಈ ಜ್ಞಾತೃವಿಗೂ ಜ್ಞೇಯಕ್ಕೂ ಸಂಬಂಧವನ್ನು ಉಂಟು ಮಾಡತಕ್ಕಂಥದ್ದು ಜ್ಞಾನ. ಹೀಗೆ ಜ್ಞಾನ, ಜ್ಞೇಯ, ಜ್ಞಾತೃ, ಇದನ್ನ ತ್ರಿಪುಟಿ ಅಂತ ಕರೀತಾರೆ. ದಿ ತ್ರೀ ಪೋಲ್ಸ್ ಆರ್ 3 ಡೈಮೆನ್ಷನ್ಸ್. ಇದಿಲ್ಲದೆ ಇದ್ರೆ ಜ್ಞಾನ ಅಂತ ಇಲ್ಲ. ಈ ಜ್ಞಾನ ಅಂತ ಅನ್ನೋದು ಅರಿವಿದ್ರೂ ಕೂಡ ಈ ಅರಿವಿಗೆ ಈ 3 ಕಟ್ಟು ಇಲ್ಲದೆ ಇದ್ರೆ ಅದು ಜ್ಞಾನ ಅಂತ ಆಗೋಲ್ಲ. ಇದು 3 ಕಟ್ಟು ಯಾವಾಗ ಬರುತ್ತೋ ಇದನ್ನ ಪ್ರಜ್ಞಪ್ತಿ ಅಂತ ಕರೀತಾರೆ. ಜ್ಞಾನ ಎಲ್ಲಿ ಪ್ರಕೃಷ್ಟವಾಗಿ ಸಿದ್ಧವಾಗಿದೆಯೋ, ಇದು ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಎಲ್ಲಿ ಸಿದ್ಧವಾಗಿದೆಯೋ, ನಾನು ತಿಳ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಅಂತ ಅನ್ನೋದೊಂದು ಇರಬೇಕು, ತಿಳ್ಕೊಳ್ತಕ್ಕಂಥ ವಸ್ತು ಇರಬೇಕು.
ತಿಳ್ಕೊಳ್ತಕ್ಕಂಥ ಕ್ರಿಯೆ ಇರಬೇಕು. ಸಬ್ಜೆಕ್ಟ್, ಆಬ್ಜೆಕ್ಟ್ ಅಂಡ್ ಆಕ್ಷನ್, ಇದು ಮೂರೂ ಇರತಕ್ಕ ಎಲ್ಲಿ ಇದೆಯೋ ಇದು ಪ್ರಜ್ಞಪ್ತಿ. ಜಗತ್ತಿನಲ್ಲಿರೋ ತಿಳುವಳಿಕೆ ಎಲ್ಲವೂ ಕೂಡ ಈ ಪ್ರಜ್ಞಪ್ತಿಯಲ್ಲೇ ಕೂಡಿರೋದು. ಆದರೆ ಇದು ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಇದು ಬಾಹ್ಯ ವಸ್ತುಗಳಿದೆ, ನಾವಿದ್ದೀವಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ತನ್ನ ಪಾಡಿಗಿದೆ, ನಾವು ನಮ್ಮ ಪಾಡಿಗಿರ್ತೀವಿ. ಅದು ನಾನು ತಿಳ್ಕೊಂಡೆ ಅಂತ ಅಂದಾಗ ಅದು ಸ್ವತಂತ್ರವಾಗಿರೋದು ಸಾಧ್ಯ ಇಲ್ಲ, ನಾನು ಸ್ವತಂತ್ರವಾಗಿರೋದು ಸಾಧ್ಯ ಇಲ್ಲ, ತಿಳುವಳಿಕೆ ನಮ್ಮ ಇಬ್ಬರಿಂದ ಸ್ವತಂತ್ರವಾಗಿರೋದು ಸಾಧ್ಯ ಇಲ್ಲ. ಅದು ನಾನು ಹೇಗೆ ತಿಳ್ಕೊಳ್ತೀನಿ ಅಂತ ಅನ್ನೋದನ್ನು ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಮೈ ವೇ ಆಫ್ ನೋಯಿಂಗ್ ಅಂಡ್ ಮೈ ನಾಲೆಜ್ ಡಿಪೆಂಡ್ಸ್ ಅಪಾನ್ ಹೌ ದಿ ಥಿಂಗ್ ಈಸ್. ಅದು ವಸ್ತು ಹೇಗಿದೆ ಅಂತ ಅನ್ನೋದು ನನ್ನ ಮೇಲೆ, ನಾನು ಯಾವ ರೀತಿಯಿಂದ ತಿಳ್ಕೊಳ್ತೀನಿ ಅಂತ ಅನ್ನೋದು ಅದರ ಮೇಲೆ, ನಮ್ಮಿಬ್ಬರ ನಡುವೆ ಏನು ಸಂಬಂಧ ಅಂತ ಅನ್ನೋದು ದ್ವಯಾಶ್ರಿತ. ಅದನ್ನು ಆಶ್ರಯಿಸಿ ಜ್ಞಾನ ಅಂತ ಇದೆ. ಇದು ಎಲ್ಲವೂ ಕೂಡ, ಜಗತ್ತೆಲ್ಲವೂ ಕೂಡ ಪ್ರಜ್ಞಪ್ತಿಯಿಂದಲೇ ಇರತಕ್ಕದ್ದು. ವ್ಯವಹಾರ ಎಲ್ಲ ಪ್ರಜ್ಞಪ್ತಿ ಅಂತ ಕರೀತಾರೆ ಅವರು. ಇವನು ಯೋಗಿಯಾದವನಿಗೆ ಈ ತ್ರಿಪುಟಿಗಳು ಮೂಲಭೂತವಾಗಿ ಜ್ಞಾನವೇ. ದೇ ಆರ್ ವೆರೈಟೀಸ್ ಆಫ್ ನಾಲೆಡ್ಜ್. ನಾನು, ಇದನ್ನ, ಅಹಂ, ಇದಂ ಅಂತನ್ನೋದ್ರಲ್ಲಿ ಕೂಡ ನಾನು ಅಂತನ್ನೋದು ತಿಳುವಳಿಕೆಯೇ, ಇದಂ ಅಂತನ್ನೋದು ತಿಳುವಳಿಕೆಯೇ. ವಸ್ತು ಹೇಗಿದೆಯೋ, ಇದು ವಸ್ತು ಅಂತ ನಾನು ತಿಳ್ಕೊಂಡಾಗ ಜ್ಞಾನ ಭಾಗವೇ. ನಾನು ತಿಳ್ಕೊಳ್ತೀನಿ ಅಂತನ್ನುವಾಗ ಇದು ಜ್ಞಾನ ಭಾಗವೇ. ತಿಳ್ಕೊಳ್ಳೋದಂತೂ ಜ್ಞಾನವೇ. ಆದ್ರಿಂದ ಈ ಪ್ರಜ್ಞಪ್ತಿ, ಈ ತ್ರಿಪುಟಿಯಲ್ಲಿ ಕೂಡ ಮೂಲಭೂತವಾಗಿ ಒಂದು ಜ್ಞತ್ವ ಅಂತ ಒಂದಿದೆ, ತಿಳುವಳಿಕೆ ಅಂತ ಒಂದಿದೆ. ತಿಳುವಳಿಕೆ ಒಂದು ರೀತಿಯಾಗಿ ಒಂದು ಪ್ರಕಾರದಿಂದ ವಸ್ತು ಅಂತಾಗುತ್ತೆ. ಅದೇ ಇನ್ನೊಂದು ಪ್ರಕಾರದಿಂದ ಜ್ಞಾತೃ ಅಂತಾಗುತ್ತೆ, ಇನ್ನೊಂದು ಪ್ರಕಾರದಿಂದ ಜ್ಞಾನ ಅಂತಾಗುತ್ತೆ. ಸೊ ಇವನು ಈ ಮೂಲಭೂತವಾಗಿ ಇರತಕ್ಕಂಥ ಈ ಜ್ಞಪ್ತಿ ಏನಿದೆ ಇದು ಅಂತ ಇವನು ಅದನ್ನು ತಿಳ್ಕೊಂಡ್ರೆ ಇದು ಪ್ರಜ್ಞಪ್ತಿ ಮಾತ್ರ. ಇದರಲ್ಲಿ ಈ ಪ್ರಜ್ಞಪ್ತಿ ಹ್ಯಾಸ್ ಬೀನ್ ಈ ಕಾಮನ್ ಡಿನಾಮಿನೇಷನ್ ಇದೆಯಲ್ಲ, ಇದರಲ್ಲಿ ನಿಂತು ಒಂದು ಬೇಸಿಕ್ ಅವೇರ್ನೆಸ್ ವಿಚ್ ಬ್ರಾಂಚಸ್ ಆಫ್ ಇಂಟು 3 dimensions ಲೇಟರ್. ಸಬ್ಜೆಕ್ಟ್, ಆಬ್ಜೆಕ್ಟ್, ವಿಜ್ಞಾನ. ಅದೇ ಪ್ರಜ್ಞಪ್ತಿ ಮಾತ್ರದ ಅಂತ ಕರೀತಾರೆ. ಇದು ಪ್ರಜ್ಞಪ್ತಿ ಮಾತ್ರದ, ಕೇವಲ ಪ್ರಜ್ಞಪ್ತಿ. ಇದು ಸಂವಿತ್ ಅಂತ ಏನು ವೇದಾಂತದಲ್ಲಿ ಕರೀತಾರೆ, ಚಿತ್ ಅಂತ ವೇದಾಂತದಲ್ಲಿ ಕರೀತಾರೆ. ಸಚ್ಚಿದಾನಂದ ಅಂದ್ರೆ ಚಿತ್ ಅಂತಂದ್ರೆ ಏನು? ಸತ್ಯಜ್ಞಾನವನಂತಂ ಬ್ರಹ್ಮ ಅಂತ ತೈತ್ರಿಯದಲ್ಲಿ ಬರುತ್ತಲ್ಲ. ಇಲ್ಲಿ ಜ್ಞಾನ ಅಂತ ಇದನ್ನ ಅವರು ಹೇಳೋದು. ಮೂಲಭೂತವಾಗಿ ಯಾವ ತಿಳುವಳಿಕೆ ಇದೆಯೋ, ಈ ತಿಳುವಳಿಕೆ ಇಲ್ಲದೆ ಇದ್ರೆ ಜಗತ್ತಿನಲ್ಲಿ ನೋಡೋರು ಅಂತಿಲ್ಲ, ಜಗತ್ತಿನ ವಸ್ತುಗಳು ಅಂತಿಲ್ಲ, ಜಗತ್ತಿನ ತಿಳುವಳಿಕೆ ಅಂತ ನಾವು ವ್ಯಾಪಾರ ಇಲ್ಲ. ಇದನ್ನ ಚಿನ್ಮಾತ್ರ ಅಂತ ಕರೀತಾರೆ, ಕೇವಲ ಚಿನ್ಮಾತ್ರ. ಈ ಚಿನ್ಮಾತ್ರವನ್ನ ಇಲ್ಲಿ ಮನಸ್ಸು ಅಂತ ಕರೆದಿದ್ದಾರೆ. ಯಾವ್ದು ಆತ್ಮನಿಗೆ ಯಾವುದು ವೇದಾಂತ ಹೇಳುತ್ತೋ, ಬೌದ್ಧ ದರ್ಶನಗಳು ಹೇಳುತ್ತೋ, ಇಲ್ಲಿ ಮನಸ್ಸು ಅಂತ ಒಂದಿದೆ. ಇದು ದಿಸ್ ಮೇಕ್ಸ್ ಆಲ್ ದಿ ಮಿಸ್ಚೀಫ್. ನಮ್ಮ ಜಗತ್ತಿನಲ್ಲಿ ನಾವು ಏನೇನು ವ್ಯಾಪಾರ ಮಾಡಿದ್ರು, ನಮ್ಮ ಕಷ್ಟ ಸುಖ ದುಃಖಗಳು ಏನು ಬಂದ್ರು, ಅಥವಾ ಕರ್ತೃತ್ವ ಭೋಕ್ತೃತ್ವ ಅಂತ ಏನು ನಮಗೆ ವ್ಯವಹಾರ ಇದ್ರೂ ಕೂಡ ಮೂಲಭೂತವಾಗಿ ಮನಸ್ಸು ಅಂತ ಒಂದಿದೆ. ಈ ಮನಸ್ಸಿನಿಂದಲೇ ದ್ವಯಾಭಾಸ ಅಂತ ಆಗೋದು. ಮನಸ್ಸು ಇಲ್ಲದೆ ಇದ್ರೆ ದ್ವಯಾಭಾಸ ಅಂತ ಇಲ್ಲ. ಒಂದು ಬೇಸಿಕ್ ಆಂಟೊಲಾಜಿಕಲ್ ಪ್ರಾಬ್ಲಮ್ ಒಂದಿದೆ. ಅದು ವೇದಾಂತದಲ್ಲಿ, ಎಲ್ಲಾ ವೇದಾಂತಗಳಲ್ಲೂ ಇದಿದೆ. ಬ್ರಹ್ಮ ಇದ್ದಾನೆ, ಜಗತ್ತು ಅಂತ ಹೇಗೆ ಬಂತು? ಈ ಜಗತ್ತು ಬಂದ ಮೇಲೆ ಅವರವರ ಕರ್ಮದಿಂದ ಹೀಗೆ ಬಂತು. ಆ ಕರ್ಮ, ಫಸ್ಟ್ ಕರ್ಮ ಯಾವುದು, ಯಾಕೆ ಹೀಗಾಯಿತು, ಕರ್ಮದಲ್ಲಿ ವೈವಿಧ್ಯ ಯಾಕಾಯಿತು? ಈಗ ನಾವಿರೋ ತಾರತಮ್ಯಕ್ಕೆ ನಮ್ಮ ಕರ್ಮ ಕಾರಣ. ಬಟ್ ಒರಿಜಿನಲಿ ಆ ಕರ್ಮ ಎಲ್ಲರಿಗೂ ಒಂದೇ, ಅದರ ತಾರತಮ್ಯ ಎಲ್ಲಿರಬೇಕು? ತಾರತಮ್ಯ ಇರೋದು ಸಾಧ್ಯ ಇಲ್ಲ. ಇದಕ್ಕೆ ಮೂಲಭೂತವಾದ ಪ್ರಶ್ನೆ, ಜಗತ್ತು ಅಂತ ಹೇಗೆ ಬಂತು? ಬ್ರಹ್ಮ ಒಬ್ಬನೇ ಇದ್ದು ಅವನು ನಿರ್ಗುಣನಾಗಿ ಸಚ್ಚಿದಾನಂದ ಸ್ವರೂಪಿಯಾಗಿದ್ದಾಗ ದುಃಖ ಇರತಕ್ಕಂತಹ ಜಗತ್ತು ಬಂದದ್ದು ಹೇಗೆ ಅವರಿಂದ? ಆರಂಭವಾದುವೇ ಆಗಲಿ, ವಿವರ್ತವಾದುವೇ ಆಗಲಿ, ಪರಿಮಾಣವಾದುವೇ ಆಗಲಿ, ಇಂಥ ಸಚ್ಚಿತ್ ಆನಂದ ರೂಪಿಯಾದವರಿಂದ ಈ ದುಃಖಕರವಾದ ಜಗತ್ತು ಅಂತ ಬಂದು, ದುಃಖವನ್ನೇನಿಲ್ಲ ಅಂತ ಹೇಳೋ ಹಾಗಿಲ್ವ, ದುಃಖ ಇದೆ. ಅವನು ಈ ದುಃಖಕರವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ರೆ
ಅವನ ಸಚ್ಚಿದಾನಂದದಲ್ಲಿ ಒಂದು ಸ್ವಲ್ಪ ಊನವಾಯಿತು ಅಂತ ನಾವು ಹೇಳಬೇಕು. ಅವನೇ ಜಗತ್ತಿನಲ್ಲಿ ಬಂದ ಅಂತಂದ್ರೆ ಇನ್ನು ಮಾಯೆಯಿಂದ ಬಂದ. ಮಾಯೆ ಅವನನ್ನು ಬಾಧಿಸಿತೋ ಅಥವಾ ಅವನಿಗೆ ವೈಷಮ್ಯನಾಗಿ ಯಾಕೆ ಬಂತು? ಜಗತ್ತನ್ನ ಈ ಕಷ್ಟದಲ್ಲಿ ಸಿಕ್ಕಾಕಬೇಕು ಅಂತಾನೆ ಯಾಕೆ ಬಂತ ಅವನಿಗೆ? ಅದಕ್ಕೇನು ಲೋಕವತ್ತು ಲೀಲಾ ಕೈವಲ್ಯಂ ಇತ್ಯಾದಿಯಾಗಿ ಏನೇನೋ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಬೇಸಿಕ್ ಆಂಥೋಲಾಜಿಕಲ್ ಪ್ರಾಬ್ಲಮ್. ಜಗತ್ತು ಅಂತ ಒಂದಿದೆ, ಬ್ರಹ್ಮ ಅಂತ ಒಂದಿದೆ. ಬ್ರಹ್ಮನ ಜಗತ್ತಿಗೆ ಕಾರಣ ಅಂತಂದ್ರೆ ಜಗತ್ತಿನ ಸುಖಕ್ಕೆ ಕಾರಣವೋ ದುಃಖಕ್ಕೆ ಕಾರಣವೋ? ಎರಡಕ್ಕೂ ಕಾರಣ ಆಗಬೇಕು ಅವನು. ಈ ಕಾರಣವಾದರೆ ಸುಖ ದುಃಖಗಳಿಗೆ ಕಾರಣವಾದರೆ ಬ್ರಹ್ಮ ಅವನನ್ನು ನಾವು ನಿರ್ಗುಣ ಅಥವಾ ಸರ್ವಸಮ ಅಂತ ಹೇಳೋ ಹಾಗಿಲ್ಲ. ಅವನಲ್ಲಿ ಏನೋ ಒಂದು ಈವಿಲ್ ಇಂಟೆನ್ಷನ್ ಇದೆ. ಕಾಮಯತ ಅಂತ ಹೇಳಿ ಅವನಿಗೆ ಕಾಮ ಅಂತ ಯಾಕೆ ಬಂತು? ಇಷ್ಟೊತ್ತು ಇಲ್ಲದೆ ಇದ್ದದ್ದು ಕಾಮಯತ, ನಾನು ಸೃಷ್ಟಿ ಮಾಡ್ತೀನಿ ಅಂತ ಅನ್ನೋದು ಯಾಕೆ ಬಂತು ಅವನು ಇದ್ದಕ್ಕಿದ್ದ ಹಾಗೆ? ಉಪನಿಷತ್ತು ಏನು ಹೇಳ್ತಾರೆ? ಸಲೇ ಏಕವಗ್ರ ಆಸೀತ್ ಏಕಮೇವ ದ್ವಿತೀಯ, ಒಂದಾಗಿತ್ತು. ಕಾಮಯತ ಬಹುಶ್ಯಾಂ ಪ್ರಜಾಯೇಯ. ಈ ಕಾಮ ಇದ್ದಕ್ಕಿದ್ದ ಹಾಗೆ ಎಲ್ಲಿದ್ದ ಬಂತ ಅವನಿಗೆ? ಯಾಕೆ ಬಂತು? ಇದು ಆಂಥೋಲಾಜಿಕಲ್ ಪ್ರಾಬ್ಲಮ್. ಅದನ್ನ ಯಾರು ದ್ವೈತ ದ್ವೈತ ವಿಶಿಷ್ಟಾದ್ವೈತ ಏನೇ ಆದ್ರೂ ಕೂಡ ಅವರ ವಿದ್ಯೆ ಅಂತ ಹೇಳಬೇಕು, ಇನ್ನೊಬ್ರು ಕರ್ಮ ಅಂತ ಹೇಳಬೇಕು, ಇನ್ನೊಬ್ರು ಲೀಲಾ ಅಂತ ಹೇಳಬೇಕು. ಇಟ್ ಕಾನ್ ಬಿ ಆನ್ಸರ್ಡ್. ಬಟ್ ಇವ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಜಗತ್ತು ಸತ್ಪದಾರ್ಥ ಎರಡು. ಸತ್ ಅಂದ್ರೆ ಬ್ರಹ್ಮ ಅಂತನ್ನಿ, ಶೂನ್ಯ ಅಂತನ್ನಿ, ನಿರ್ವಾಣ ಅಂತನ್ನಿ, ಏನ್ ಬೇಕಾದ್ರೂ ಕರ್ಕೊಳ್ಳಿ. ಅದನ್ನ ಒಂದು ಇದೆ, ಇದ್ದದ್ರಿಂದ ಜಗತ್ತು ಬರ್ತಾ ಇದೆ. ಜಗತ್ತಿನಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಇದೆ. ಈ ಗ್ರಾಹ್ಯ ಗ್ರಾಹಕ ಭೇದ ಇರೋದ್ರಿಂದ ಈ ಸುಖ ದುಃಖಾದಿಗಳೆಲ್ಲ ಬಂತು. ಇವರ ಎಕ್ಸ್ಪ್ಲನೇಷನ್ ಮಾಂಡುಕ್ಯ ಕಾರಿಕೆ ಆಗಲಿ ವೇದಾಂತವೇ ಆಗಲಿ, ನಮ್ಮ ಸುಖ ದುಃಖ ಎಲ್ಲಿಂದ ಬರುತ್ತೆ? ಗ್ರಾಹ್ಯ ಗ್ರಾಹಕ ಭೇದ ಇದ್ರೂ ಸುಖ ದುಃಖ. ಗ್ರಾಹ್ಯ ಗ್ರಾಹಕ ಭೇದ ಇಲ್ಲ ಅಂತಂದ್ರೆ ಸುಖ ದುಃಖಾದಿಗಳಿಲ್ಲ. ಹೇಗಿಲ್ಲ? ಕನಸಲ್ಲಿ ನಾವು ನಿದ್ರೆ ಮಾಡ್ತಾ ಇದ್ದಾಗ ನೋಡಿ, ನಾವು ಸುಷುಪ್ತಿಯಲ್ಲಿದ್ದಾಗ ಗ್ರಾಹ್ಯ ಗ್ರಾಹಕ ಭೇದ ಅಲ್ಲಿಲ್ಲ, ಅಲ್ಲಿ ಸುಖ ದುಃಖಾದಿಗಳು ಇಲ್ಲ. ನಮ್ಮ ಅನುಭವದಲ್ಲೇನೆ ಒಂದು ಕಾಂಕ್ರೀಟ್ ಎಕ್ಸಾಂಪಲ್, ವಿ ಆರ್ ಡೀಪ್ಲಿ ಅಸ್ಲೀಪ್, ನಮ್ಮ ಸುಖ ದುಃಖಾದಿಗಳು ಇಲ್ಲವಲ್ಲ ಅಲ್ಲಿ. ಎಲ್ಲಿ ನಮ್ಮ ಗ್ರಾಹ್ಯ ಗ್ರಾಹಕ ಭೇದ ಅಂತಿದೆಯೋ, ನೋಡ್ತಕ್ಕವನು, ನೋಡಲ್ಪಡ್ತಕ್ಕದ್ದು, ನೋಡ್ತಕ್ಕಂಥದ್ದು ಅಂತ ಈ ಒಂದು ತ್ರಿಪುಟಿ ಬಂತಲ್ಲ, ಇಲ್ಲಿ ಬಂದಾಗ ಸುಖವೋ ದುಃಖವೋ ಮತ್ತೊಂದು ಆಗುತ್ತೆ. ಸೊ ಇಡೀ ಜಗತ್ತಿಗೆ, ಅಂದ್ರೆ ನಮ್ಮ ವ್ಯಾವಹಾರಿಕ ಜಗತ್ತಿಗೆ, ಅದಕ್ಕಾಗಿ ಇಲ್ಲಿ ಎರಡು ಹೇಳ್ತಾರೆ. ಅದು ಭೌತಿಕ ಸೃಷ್ಟಿ, ಆತ್ಮಿಕ ಸೃಷ್ಟಿ. ಆಧ್ಯಾತ್ಮಿಕ ಸೃಷ್ಟಿಯಿಂದ ನಮ್ಮ ಇಂಡಿವಿಜುವಲ್. ಯಾಕಂದ್ರೆ ಸುಖ ದುಃಖಗಳು ಆದಿದೈವಿಕ ಸೃಷ್ಟಿಯಲ್ಲಿ ಇಲ್ಲ. ಅದು ಗಿಡಕ್ಕೆ, ಮರಕ್ಕೆ, ವಸ್ತುಗಳಿಗೆ ಸುಖ ದುಃಖ ಅಂತಿಲ್ಲ. ಮನುಷ್ಯರಿಗೂ ಸುಖ ದುಃಖ ಅಂತಿದೆ, ಜೀವಿಗಳಿಗಿದೆ. ಇದು ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಈ ಸುಖ ದುಃಖಾದಿಗಳು ಎಲ್ಲಿಂದ ಬಂತು? ಜಗತ್ತು ಬಂದದ್ದು ಮಾಯೆಯ ಯುಜ್ಯತೆ ಅನ್ನೋದು ತತ್ವತಃ ಹೇಳಿಕೊಳ್ಳಿ ನೀವು. ಆದರೆ ಈ ಆಧ್ಯಾತ್ಮಿಕ ಸೃಷ್ಟಿಯಲ್ಲಿ ಈ ಒಂದು ಜ್ಞಾತೃ ಜ್ಞೇಯ ಜ್ಞಾನ ಭೇದ ಬಂದ ಮೇಲೆ ಸುಖ ದುಃಖಾದಿಗಳು ಬಂದಲ್ಲ, ಇದು ಯಾವ್ದರಿಂದ ಬಂತು? ಅಂದ್ರೆ ಮನಸ್ಸಿನಿಂದ ಬಂತು ಅಂತ ದೇ ಪಾಸಿಟ್ ಎ ಥರ್ಡ್ ಫ್ಯಾಕ್ಟರ್. ಇಲ್ಲಿ ಬ್ರಹ್ಮ ಇದ್ದಾನೆ, ಇಲ್ಲಿ ಜಗತ್ತಿದೆ. ಬ್ರಹ್ಮ ಜಗತ್ತು ನ್ಯೂಟ್ರಲ್. ಬ್ರಹ್ಮನಿಗೂ ವಿಕಾರಗಳಿಲ್ಲ. ಸುಖ ದುಃಖಾದಿಗಳನ್ನು ಮಾಡಬೇಕು ಅಂತ ಅನ್ನೋ ಬಯಕೆ ಬ್ರಹ್ಮನಿಗಿಲ್ಲ. ವೈಷಮ್ಯ ನೈರ್ಗಣ್ಯಗಳಿಲ್ಲ. ಇವನನ್ನು ಸುಖವಾಗಿಟ್ಟಿರ್ತೀನಿ, ಅವನ ಕಷ್ಟದಲ್ಲಿ ತೊಡಗಿಸ್ತೀನಿ ಅಂತ ಬ್ರಹ್ಮನಿಗೆ ಇರಲಾರದು. ಈ ಜಗತ್ತಿನಲ್ಲಿಯೂ ಕೂಡ ಈ ಫಿಸಿಕಲ್ ವರ್ಲ್ಡ್ ಅಲ್ಲಿ ಸುಖ ದುಃಖಾದಿಗಳಿಲ್ಲ, ತಾರತಮ್ಯ ಇಲ್ಲ. ದೊಡ್ಡ ಮರ ಇರುತ್ತೆ, ದೊಡ್ಡ ಮರದ ಕೆಳಗೆ ಒಂದು ಚಿಕ್ಕ ಗಿಡ ಇರುತ್ತೆ, ಅದರಲ್ಲಿ ವೈಷಮ್ಯ ನೈರ್ಗಣ್ಯಗಳಿಲ್ಲ, ತಾರತಮ್ಯ ಇಲ್ಲ. ಅಲ್ಲಿಯೇ ಇನ್ ಫಿಸಿಕಲ್ ವರ್ಲ್ಡ್ ದೇರ್ ಆರ್ ನೋ ಸೆಂಟಿಮೆಂಟ್ಸ್, ನೋ ಇಮೋಷನ್ಸ್ ಅಂಡ್ ದೇರ್ ಆರ್ ನೋ ಫೀಲಿಂಗ್ಸ್. ಸೊ ಸುಖ ದುಃಖ ಅಂತ ಅನ್ನೋದು ಅಲ್ಲಿ ಇಲ್ಲ. ಈ ನಡುವೆ ಇರತಕ್ಕಂಥ ಜೀವಿಗಳಲ್ಲಿ ಈ ಸುಖ ದುಃಖ ವ್ಯಾಪಾರ ಬರುತ್ತಲ್ಲ, ಇದು ಹೇಗೆ ಬರುತ್ತೆ? ಅಂದ್ರೆ ಮನಸ್ಸು ಅಂತ ಒಂದಿದೆ, ಅದರಿಂದ ಬರುತ್ತೆ. ಸೊ ಜಗತ್ತಿಗೂ ಬ್ರಹ್ಮನಿಗೂ ನಡುವೆ ಒಂದು ಮನಸ್ಸು ಅಂತ ಅನ್ನೋದು ಒಂದು ಕಲ್ಪನೆಯಾಗಿ ಇವರು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿವರೆಗೂ ಹಿಂದಿನ 4-5 ಶ್ಲೋಕಗಳಿಂದ ಕಾರಿಕೆಗಳಿಂದ ಇದಕ್ಕೆ ಡ್ರೈವ್ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಮನೋದೃಶ್ಯವಿದಂ ದ್ವೈತಂ, ಈ ಜಗತ್ತಿನಲ್ಲಿ ಈ ಆಧ್ಯಾತ್ಮಿಕ ಸೃಷ್ಟಿಯಲ್ಲಿ ಕಾಣತಕ್ಕಂಥ ದ್ವೈತ ಇದೆಯಲ್ಲ, ಅಂದ್ರೆ ಗ್ರಾಹ್ಯ ಗ್ರಾಹಕ ಭೇದ ಇರೋದು, ಯತ್ಕಿಂಚಿತ್ ಸಚರಾಚರಂ, ಇವಾಗ ಅಚಲವಾಗಿ ನಮ್ಮ ದೇಹ ಇದೆ. ಈ ದೇಹವನ್ನ ಹೊರಗಡೆ ಗಾಳಿ ಎಷ್ಟು ಚಲ ಅಂತ ಹೇಳೋ ಹಾಗಿಲ್ಲ ನಾವು.
ಇದಕ್ಕೆ ಒಂದು ಸ್ಥಾವರತ್ವ ಅಂತ ಒಂದಿದೆ. ಇಂದ್ರಿಯಗಳಿಗೆ ರಾಜಸ ಗುಣ ಇರೋದ್ರಿಂದ ಅಷ್ಟು ಸ್ಥಾವರ ಅಲ್ಲ. ಮನಸ್ಸು ಇನ್ನೂ ಜಂಗಮವಾದದ್ದು. ಹೀಗೆ ಸ್ಥಾವರ ಜಂಗಮ ಚರಾಚರ ಅಂತ ಬೇರೆ ವಸ್ತುಗಳಲ್ಲಿ ಹೇಗೆ ನೋಡ್ತೀವೋ ಹಾಗೆ ನಮ್ಮ ದೇಹದಲ್ಲೂ ಇದೆ ಚರಾಚರ. ಸರ್ವಂ ಸಚರಾಚರಂ ಯದೃಶ್ಯಂ. ಯಾವ್ಯಾವುದು ಹೀಗೆ ಗ್ರಾಹ್ಯ ಗ್ರಾಹಕ ಭೇದವನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ಇದೆಯೋ ಇದೆಲ್ಲವೂ ಕೂಡ ಮನೋದೃಶ್ಯವಿದಂ, ಎಲ್ಲವೂ ಮನಸ್ಸಿನಿಂದಲೇ ಆದದ್ದು. ಇಲ್ಲಿ ಮನಸ್ಸು ಅಂತನ್ನೋದನ್ನ ಇವರು ಈ ನಮ್ಮ ನ್ಯಾಯ ವಿಶೇಷಕ ಸಾಂಖ್ಯ ಯೋಗ ಇಲ್ಲಿ ಹೇಳಿದ ಹಾಗೆ ಒಂದು ಅಂತರಿಂದ್ರಿಯ ಅಂತ ಅಷ್ಟು ಮಾತ್ರ ಹೇಳೋಲ್ಲ. ಸಾಂಖ್ಯ ಪ್ರಕ್ರಿಯೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿರ್ತಕ್ಕಂತಹ ಪ್ರಕ್ರಿಯೆ. ಇದು ಸ್ವಲ್ಪ ಮಿಸ್ಟಿಕಲ್ ಓವರ್ಟೋನ್. ಇಲ್ಲಿ ಮನಸ್ಸು ಅಂತನ್ನೋ ಮಾತಿಗೆ ಒಂದು ಮಿಸ್ಟಿಕಲ್ ಓವರ್ಟು. ಸಾಮಾನ್ಯವಾಗಿ ಏನು ಮನಸ್ಸು ಅಂದ್ರೆ ಏನು, ಒಂದು ಎವಲ್ಯೂಷನ್ ನಲ್ಲಿ ಅವ್ಯಕ್ತ ಅಂತ ಬಂತು, ಅವ್ಯಕ್ತದಿಂದ ಅಹಂಕಾರ ಅಂತ ಬಂತು, ಬುದ್ಧಿ ಅಂತ ಬಂತು, ಬುದ್ಧಿಯಿಂದ ಅಹಂಕಾರ ಅಂತ ಬಂತು, ಅಹಂಕಾರದಿಂದ ಒಂದು ಕಡೆ ತನ್ಮಾತ್ರೆಗಳು ಅಂತ ಬಂತು, ಇನ್ನೊಂದು ಕಡೆ ಇಂದ್ರಿಯಗಳು ಅಂತ ಬಂತು. ಇಂದ್ರಿಯಗಳಲ್ಲಿ ಸತ್ವಾಧಿಕ್ಯ ಇದ್ದಾಗ ಮನಸ್ಸು ಅಂತ ಕರೆದಿರೋದಿಲ್ಲ, ಮನಸ್ಸು ಸತ್ವ ಅಂತ ಹೇಳಿ. ಜ್ಞಾನೇಂದ್ರಿಯಗಳಲ್ಲಿ ಸತ್ವ ರಜಸ್ಸಿದೆ, ಕರ್ಮೇಂದ್ರಿಯಗಳಲ್ಲಿ ರಜಸ್ಸು ತಮಸ್ಸಿದೆ. ಆದ್ದರಿಂದ ಇಂದ್ರಿಯ ಸ್ಥಾನದಲ್ಲಿ ತಮಸ್ಸೆ ಹೆಚ್ಚು, ಇಂದ್ರಿಯ ವೃತ್ತಿಯಲ್ಲಿ ರಜಸ್ಸೆ ಹೆಚ್ಚು. ಎರಡಕ್ಕೂ ಒಂದು ಸತ್ವದ ಅಗತ್ಯ ಇರೋದ್ರಿಂದ ಮನಸ್ಸು ಅನ್ನೋದನ್ನು ಸತ್ವ ಅಂತರಿಂದ್ರಿಯ ಅಂತ ಕರೆದರು. ಅಲ್ಲಿ ದಿ ಫಿಲಸಾಫಿಕಲ್ ಪೊಸಿಷನ್ ಆಫ್ ಮನಸ್ ಈಸ್ ಓನ್ಲಿ ಆಸ್ ಎನ್ ಎವಲ್ಯೂಟ್. ಇಲ್ಲಿ ಎವಲ್ಯೂಟ್ ಅಂದ್ರೆ ಏನು, ಯಾವುದು ಉತ್ಪನ್ನವಾಗಿದೆಯೋ, ಯಾವುದರಿಂದ ಇನ್ನೂ ಉತ್ಪತ್ತಿ ಇಲ್ಲವೋ ಅದು ಒಂದು ತತ್ವ ಅಂತ ಇಲ್ಲಿ ಹೇಳೋದು ಸಾಂಖ್ಯದಲ್ಲಿ. ಇವಾಗ ಅವ್ಯಕ್ತ ಅಂತ ಆದ್ರೆ ಅವ್ಯಕ್ತ ಮೂಲ ಪ್ರಕೃತಿಯಿಂದ ಅದು ಉತ್ಪತ್ತಿಯಾಯಿತು, ಇದರಿಂದ ಅಹಂಕಾರ ಅಂತ ಬಂತು. ಇದೊಂದು ಬೇರೆ ಜಾತಿಯ ತತ್ವ. ಪ್ರಕೃತಿ ಅಂತನ್ನೋದು ಅದಕ್ಕೆ ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ. ಕಾರ್ಯ ಇದ್ರೂ ಕಾರ್ಯ ಹೀಗೆ ಆಭಾಸವಾಗಿ ಕಾರ್ಯ. ಸೊ ಅದಕ್ಕೆ ಹಿನ್ನೆಲೆ ಇದೆ, ಮುಂದಿಲ್ಲ. ಅದು ಮುಂದಿದೆ, ಹಿಂದಿಲ್ಲ. ಪ್ರಕೃತಿ ಯಾವ್ದರಿಂದ ಬಂತು ಹೇಳೋ ಹಾಗಿಲ್ಲ ನಾವು. ಆದರೆ ಪ್ರಕೃತಿಯಿಂದ ಮೂಲ ಪ್ರಕೃತಿಯಿಂದ ಅವ್ಯಕ್ತ ಅಂತ ಬಂದ್ರೆ ಅವ್ಯಕ್ತ ಎಲ್ಲಿಂದ ಬಂತು, ಮೂಲ ಪ್ರಕೃತಿಯಿಂದ ಬಂತು. ಅವ್ಯಕ್ತಕ್ಕೆ ಮುಂದೆ ಏನಾದರೂ ಇದೆಯೋ, ಅವ್ಯಕ್ತದಿಂದ ಅಹಂಕಾರ ಅಂತ ಬರುತ್ತೆ. ಅದರಿಂದ ಅವ್ಯಕ್ತ ಅಂತನ್ನೋದು ಇಟ್ ಈಸ್ ಪ್ರೊಡ್ಯೂಸ್ಡ್ ಆಸ್ ವೆಲ್ ಆಸ್ ಇಟ್ ಪ್ರೊಡ್ಯೂಸಸ್. ಅದು ಕಾರ್ಯವೂ ಹೌದು, ಕಾರಣವೂ ಹೌದು. ಒಂದಕ್ಕೆ ಕಾರ್ಯ ಅದು, ಇನ್ನೊಂದಕ್ಕೆ ಕಾರಣ. ಈ ಮನಸ್ಸಿಗೆ ಅದು ಕಾರ್ಯ. ಹಿಂದಿನ ಅಹಂಕಾರದಿಂದ ಮನಸ್ಸು ಅಂತ ಒಂದು ಬಂದಿದೆ, ಆದ್ರೆ ಮನಸ್ಸಿನಿಂದ ಮುಂದಿನ್ನೇನೂ ಬರೋಲ್ಲ. ಇವಾಗ ಇಂದ್ರಿಯಗಳಿದೆ, ಒಂದೊಂದು ಇಂದ್ರಿಯವೂ ಕೂಡ ತನ್ಮಾತ್ರೆಗಳಿಂದ ಆದದ್ದು. ಆದ್ರೆ ಇದರಿಂದ ಕಣ್ಣಿನಿಂದ ಇನ್ಯಾವ ತತ್ವವೂ ಹುಟ್ಟೋಲ್ಲ. ಸೊ ಅದಕ್ಕೆ ಕಾರ್ಯ, ಅದು ಕಾರಣವಾಗಲಾರದು, ಕಾರ್ಯ ಅಂತ ಒಂದು ಮಾತ್ರ ಇದೆ. ಸೊ ಮನಸ್ಸಿಗೆ ಆ ದೃಷ್ಟಿಯಿಂದ ಒಂದು ಕ್ರಿಯೇಟಿವ್ ಪವರ್ ಅಂತ ಇಲ್ಲ. ಮನಸ್ಸು ತನ್ನಷ್ಟಿಗೆ ತಾನು ಏನ್ ಬೇಕಾದ್ರೂ ಕಲ್ಪನೆ ಮಾಡಿಕೊಳ್ಳಬಹುದು, ಆದ್ರೆ ಅದರಿಂದ ಹೊಸದಾಗಿ ಇನ್ನೊಂದು ತತ್ವ ಅಂತ ಹುಟ್ಟೋ ಹಾಗಿಲ್ಲ. ಅದು ಕಾರ್ಯವೇ ವಿನಃ ಕಾರಣವಲ್ಲ. ಅದು ಇಲ್ಲಿ ಮನಸ್ಸನ್ನು ಹಾಗೆ ಹೇಳ್ತಾ ಇಲ್ಲ. ಅದರಿಂದ ಮನಸ್ಸು ಅಲ್ಲಿ ಇಂದ್ರಿಯಾಧೀನವಾಗಿ ಇಂದ್ರಿಯ ವೃತ್ತಿಗಳಲ್ಲೇ ಕೆಲಸ ಮಾಡೋದ್ರಿಂದ ಅದನ್ನು ನೋ ಇಂದ್ರಿಯ, ಅಂತರಿಂದ್ರಿಯ ಅಂತ ಕರೀತಾರೆ. ಮಿಕ್ಕಾದ ಕಣ್ಣು ಕಿವಿ ಎಲ್ಲ ಬಹಿರಿಂದ್ರಿಯಗಳು, ಮನಸ್ಸು ಅಂತರಿಂದ್ರಿಯ, ಒಳಗಡೆ ಇರತಕ್ಕಂತಹದ್ದು. ಮತ್ತು ಇದಕ್ಕೆ ಸ್ಥಾನ ಇಲ್ಲದೆ ವೃತ್ತಿ ಮಾತ್ರ ಇರೋದ್ರಿಂದ ನೋ ಇಂದ್ರಿಯ, ಸೆಮಿ ಇಂದ್ರಿಯ ಅಂತ ಕರೀತಾರೆ. ಇಲ್ಲಿ ಮನಸ್ಸು ಅಂತ ಅನ್ನೋದನ್ನು ಹಾಗೆ ತಗೊಂಡಿಲ್ಲ. ಇಲ್ಲಿ ಮನಸ್ಸು ಅಂತನ್ನೋದು ಯಾವ್ಯಾವುದು ದ್ವೈತಕ್ಕೆ ಅಧಿಷ್ಠಾನವಾಗಿರುತ್ತೆಯೋ ಅದು ಮನಸ್ಸು. ಈ ಹಿಂದಿನ ಆದಿಭೌತಿಕ ಸೃಷ್ಟಿಯಲ್ಲಿ ಸತ್ ಅಂತ ಒಂದಿದೆ. ಸತ್ಪದಾರ್ಥದಿಂದ ಜಗತ್ತು ಅಂತ ಕಾಣ್ತಾ ಇದೆ. ಸತ್ಪದಾರ್ಥದ ಸ್ಥಾನ ಯಾವುದು? ಅಧಿಷ್ಠಾನ. ಸತ್ ಅಂತನ್ನೋದು ಅಧಿಷ್ಠಾನ, ಆಶ್ರಯ, ಆಲಂಬನೆ. ಇದರಿಂದ ಮಾಯೆಯ ಇವಾಗ ಹೇಗೆ ಹಗ್ಗದಲ್ಲಿ ಹಾವು ಅಂತ ಕಾಣುತ್ತೆ, ಹಾವು ಅಂತ ಕಾಣುತ್ತೆ, ಆದ್ರೆ ಅದಕ್ಕೆ ಆಶ್ರಯ, ಅದು ಕಾಣಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಅಂತ ಇರಬೇಕಲ್ಲ. ಇವಾಗ ಇದ್ದಕ್ಕಿದ್ದಾಗಿ ಬರೀ ನೆಲದ ಮೇಲೆ ಹಾವು ಅಂತ ಕಾಣಿಸೋಲ್ಲ. ಒಂದು ಹಗ್ಗ ಇದ್ರೆ ಅದರಲ್ಲಿ ಹಾವು ಅಂತ ಕಾಣುತ್ತೆ. ಹಾಗೆ ಸತ್ ಅಂತ ಒಂದು ಪದಾರ್ಥ ಇರಬೇಕು. ಸತ್ಕಾರ್ಯವಾದ ಆದ್ದರಿಂದ
ಜಗತ್ತಿಗೆ ಮೂಲಭೂತವಾಗಿ ಒಂದು ಅಧಿಷ್ಠಾನ ಅಂತ ಇರಬೇಕು. ಅಲ್ಲಿ ರಜ್ಜುಸ್ಥಾನೀಯ, ಅಲ್ಲಿ ಹಗ್ಗ ಅಂತ ಹೇಗಿದೆಯೋ ಹಾಗೆ ಜಗತ್ತಿಗೆ ಒಂದು ಸತ್ ಅಂತ ಒಂದು ಇರಬೇಕು, ಸತ್ಪದಾರ್ಥ ಇರಬೇಕು, ಸದ್ವಸ್ತು ಇರಬೇಕು. ಮತ್ತು ಅದಿದ್ದ ಮೇಲೆ ಕಾರಣಾಂತರದಿಂದ ಆ ಹಗ್ಗವನ್ನ ಹಾವು ಅಂತ ನಾವು ಕಂಡುಕೊಂಡಾಗ ಅದು ಹಾವಿನ ಹಾಗೆ ಕಾಣಿಸ್ಬೋದು, ಕುಂಡಲದ ಹಾಗೆ ಕಾಣಿಸ್ಬೋದು, ನೀರಿನ ಹರಿ ಇದ್ದ ಹಾಗೆ ಕಾಣಿಸ್ಬೋದು, ಏನೋ ಕಾಣಿಸ್ಬೋದು. ಹಾವು ಅಂತಲೇ ಕಾಣಿಸ್ಬೇಕು ಅಂತ ಏನಿಲ್ಲ. ಇವೆಲ್ಲ ನಾನಾತ್ವ. ಇರೋದು ಒಂದೇ ವಸ್ತು ಅನೇಕ ಬಗೆಯಾಗಿ ಕಾಣುತ್ತೆ. ಒಂದು ಇದು ಏನ್ ಹೇಳ್ತಾರೆ, ಮರದ ಕೊಂಟು ಸ್ಥಾಣು ಕದರಲ್ಲಿ ಹೋಗ್ತಾ ಒಂದು ಮರದ ಕೊಂಟಿದೆ. ಮರದ ಕೊಂಟನ್ನ 4 ಜನ ನೋಡಿ 4 ಬೇರೆ ಬೇರೆ ರೀತಿಯಾಗಿ ಯಾರೋ ಕಳ್ಳ ಬಂದಿದ್ದಾನೆ ಅಂತ ಒಬ್ಬ ಅಂತಾನೆ, ಅವನು ಕಳ್ಳ ಆಗಿರೋ ಯಾರೋ ಪೊಲೀಸ್ನವನು ಇರಬೇಕು ಅಂತ ಅಂದ್ಕೊಳ್ತಾನೆ, ಇನ್ಯಾರೋ ಒಂದು ದೆವ್ವ ಇರಬೇಕು ಅಂತ ಒಂದು ಮರದ ಕೊಂಟು ಒಂದೇನೆ. ಆ ಮರದ ಕೊಂಟು ಒಂದೇ ಇದ್ರೂ ಕೂಡ ನಾನಾತ್ವ ಅಂತನ್ನೋದು ಆಭಾಸ. ಇದು ಆದಿದೈವಿಕ ಸೃಷ್ಟಿಯಲ್ಲಿ ಒಂದು ಆಭಾಸ ಪ್ರಕ್ರಿಯೆ ಇದೆ. ಒಂದು ವಸ್ತು ಅಂತ ಒಂದು ಮೂಲಭೂತವಾಗಿ ಇದೆ, ಅಧಿಷ್ಠಾನವಾಗಿ ಇದೆ. ಅದರ ಮೇಲೆ ಕಾಣಿಸ್ಕೊಡ್ತಕ್ಕಂಥ ಜಗತ್ತಿದೆ. ಈ ನಮ್ಮ ಆಧ್ಯಾತ್ಮಿಕ ಸೃಷ್ಟಿಯಲ್ಲೋ ಅಂದ್ರೆ ನಮಗೆ ಯಾವ್ದು ಆಧಾರ? ಈ ಜಗತ್ತು ಕಾಣಿಸ್ಕೊಡ್ತ ನಮ್ಮ ಅನುಭವದಲ್ಲಿ ಸುಖ ದುಃಖ ಅಂತ ಇದೆ, ಈರ್ಷ್ಯ ಬೇಕಾದಷ್ಟು ನಮ್ಮ ಪ್ರಪಂಚದಲ್ಲಿ ಇದೆ. ಇದಕ್ಕೆಲ್ಲ ಆಧಾರ ಯಾವುದು ಅಂದ್ರೆ ಅಲ್ಲಿ ಹೇಗೆ ಸತ್ಪದಾರ್ಥ ಅಧಿಷ್ಠಾನವು, ಇಲ್ಲಿ ಮನಸ್ಸು ಅಂತ ಅನ್ನೋದು ಅಧಿಷ್ಠಾನ. ಮನಸ್ಸಿಗೆ ಈ ಸ್ಥಾನವನ್ನು ಕೊಡ್ತಾರೆ ಅವರು. ಈಗ ಮನಸ್ಸು ಸತ್, ಎಲ್ಲಿ ಸತ್ ಗ್ರಾಹ್ಯ ಗ್ರಾಹಕ ಭಾವ ಎಲ್ಲೆಲ್ಲಿ ಬರುತ್ತೋ ಮನಸ್ಸು ಅಂತ ಮೂಲಭೂತವಾಗಿ ಇರಬೇಕು. ಮನಸ್ಸಿಲ್ಲದೇನೆ ಗ್ರಾಹ್ಯ ಗ್ರಾಹಕ ಭಾವ ಅಂತಿಲ್ಲ, ದ್ವಯ ಅಂತಿಲ್ಲ. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ. ಹಾಗೆ ಮನಸ್ಸಿಲ್ಲದೆ ಇದ್ರೆ ದ್ವೈತ ದೃಶ್ಯ ಪ್ರಪಂಚ ಅಂತಿಲ್ಲ. ಇವಾಗ ಎಚ್ಚರದಲ್ಲಿ ಇದೆ ದೃಶ್ಯ ಪ್ರಪಂಚ ಇದೆ, ಕನಸಿನಲ್ಲಿ ದೃಶ್ಯ ಪ್ರಪಂಚ ಇದೆ. ಕನಸಿನಲ್ಲಿಯೂ ಒಂದು ಜಗತ್ತನ್ನು ನಾವು ನೋಡ್ತೀವಿ, ಎಚ್ಚರದಲ್ಲಂತೂ ಜಗತ್ತನ್ನು ನೋಡ್ತೀವಿ. ಇವಾಗ ಕನಸಿನ ಸಾಮತಿಯನ್ನು ಇಟ್ಟುಕೊಂಡು ಈ ಕನಸಿನಲ್ಲಿ ಒಂದೇ ಮನಸ್ಸು ಹೇಗೆ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ಳುತ್ತೋ, ಆನೆ ಯಾಕೆ ಕಾಣಿಸ್ಕೊಳ್ಳುತ್ತೆ, ಆನೆ ಮೇಲೆ ಕೂತ್ಕೊಂಡ್ರು ಹೇಗಿರುತ್ತೆ, ಆನೆ ಇರೋ ಕಾಡಾಗುತ್ತೆ. ಒಂದೇ ಮನಸ್ಸು, ಇವನ ಮನಸ್ಸೇನೆ ಹೇಗೆ ಬೇರೆ ಬೇರೆಯಾಗುತ್ತೋ ಹಾಗೆ ಅಲ್ಲೂ ಕೂಡ ಒಂದೇ ಸತ್ಪದಾರ್ಥ ಅನೇಕ ವಿಧವಾದ ಜಗತ್ತಾಗತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಉಪನಿಷತ್ತು ಹೇಳಬೇಕಾದ್ರೆ ಒಂದು ಇರುವು ಬ್ರಹ್ಮವೇ, ಅದು ಬ್ರಹ್ಮ, ಇದು ಬ್ರಹ್ಮ, ಎಲ್ಲ ನಾವು ಪಟ್ಟಿ ಮಾಡಿ ಬ್ರಹ್ಮ ಅಂತ ಹೇಳ್ಬೇಕಾದ್ರೆ ಸರ್ವಂ ಖಲು ಇದಂ ಬ್ರಹ್ಮ ಅಧಿಷ್ಠಾನತ್ವ, ಅದು ಮೂಲ ಸ್ವರೂಪ. ಅದು ತೋರಿಕೊಳ್ಳೋದು ಹೇಗೆ ಬೇಕಾದ್ರೂ ತೋಡ್ಕೊಳ್ಳಿ. ಅಲ್ಲಿ ಸತ್ ಪದಾರ್ಥ ಹೇಗಿದೆಯೋ ಆದಿದೈವಿಕ ಸೃಷ್ಟಿಯಲ್ಲಿ, ಆಧ್ಯಾತ್ಮಿಕ ಸೃಷ್ಟಿಯಲ್ಲಿ ಮನಸ್ಸಿನ ಸ್ಥಾನ ಇದು. ಅಂದ್ರೆ ಮನ ಏವ ಬ್ರಹ್ಮ, ಮನಸ್ಸೇ ಬ್ರಹ್ಮ. ಅಲ್ಲಿ ಬ್ರಹ್ಮ ಅಂದ್ರೆ ಇಲ್ಲಿ ಮನಸ್ಸು, ನಮಗೆ ಮನಸ್ಸನ್ನು ಈ ಒಂದು ದೃಷ್ಟಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬರೋದು ಈ ಮನಸ್ಸು ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹ್ಯಮನೀಭಾವೇ ನೈವೋಪಲಭ್ಯತೆ. ಮನಸ್ಸು ಅಲ್ಲದನ್ನಾಗಿ ಮಾಡಿದರೆ ಈ ದ್ವೈತ ಅಂತ ಎಲ್ಲಿರುತ್ತೆ? ಇರೋಲ್ಲ. ಮನಸಃ ಹಿ ಅಮನೀಭಾವೇ. ಮನ ಅಂತನ್ನೋದಕ್ಕೆ ಅದನ್ನ ನಿಷೇಧಾರ್ಥಕವಾಗಿ ಮಾಡಿದ್ರೆ ಅಮನ, ಮನಸ್ಸು ಇಲ್ಲದೆ ಇರೋದು. ಆದರೆ ಮನಸ್ಸು ಪೂರ್ಣವಾಗಿ ಇಲ್ಲದೆ ಇರುವುದು ಅಂತಲ್ಲ, ಅಭಾವ ವಚನ ಅಲ್ಲ. ಮನಸ್ಸಿದ್ದು ಮನಸ್ಸಿಗೆ ಸಹಜವಾದ ವ್ಯಾಪಾರವನ್ನು ಮಾಡದೇ ಇರೋದು ಅಮನೀಭಾವ. ಮನಸಃ ಅಮನೀಭಾವೇ, ಮನಸ್ಸಿಗೆ ಅಮನೀಭಾವವನ್ನು ಉಂಟು ಮಾಡಿದ್ರೆ ಮನಸ್ಸು ಪೂರ್ತಿ ಹೋಗ್ಬೇಕು ಅಂತಲ್ಲ, ಮನಸ್ಸಿದ್ದು ಮನಸ್ಸಿನ ಕೆಲಸವನ್ನು ಮಾಡದೇ ಇದ್ರೆ, ಮನಸ್ಸಿನ ಕೆಲಸ ಅಂದ್ರೆ ಯಾವುದು? ಗ್ರಾಹ್ಯ ಗ್ರಾಹಕ ಭೇದವನ್ನು ತಂದೊಡ್ಡೋದು. ಇದನ್ನು ಮನಸಃ ಅಮನೀಭಾವೇ ಹಿ ದ್ವೈತಂ ನ ಉಪಲಭ್ಯತೆ. ಅಲ್ಲಿ ಸತ್ಪದಾರ್ಥವನ್ನು ಬಿಟ್ಟು ಹೇಗೆ ಜಗತ್ತು ಇರಲಾರದು ಅಂದ್ರೆ ಆದಿದೈವಿಕ ಸೃಷ್ಟಿ ಇರಲಾರದು, ಮನಸ್ಸನ್ನು ಬಿಟ್ಟು ಈ ಆಧ್ಯಾತ್ಮಿಕ ಸೃಷ್ಟಿ ಇರಲಾರದು. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ, ದೇಹಕ್ಕೆ ಸಂಬಂಧಪಟ್ಟಂಥ ನಮ್ಮ ವ್ಯವಹಾರ ಪ್ರಪಂಚ. ಈ ಮನಸ್ಸನ್ನು ಬಿಟ್ಟು ಇದು ಇರಲಾರದು.
ಅದರಿಂದ ಮನಸ್ಸನ್ನ ನಾವು ಪೂರ್ಣವಾಗಿ ನಾಶ ಮಾಡೋದು ಸಾಧ್ಯ ಇಲ್ಲ. ಮನಸಃ ಅಮನೀಭಾವೇ, ಮನಸ್ಸನ್ನ ಅಮನೀಭಾವವನ್ನಾಗಿ ಮಾಡಿದರೆ, ಅಂದರೆ ಮನಸ್ಸಿನ ಪ್ರವೃತ್ತಿಯನ್ನ ಮನಸ್ಸಿನಿಂದ ತಪ್ಪಿಸಿದರೆ, ಅದು ಕಣ್ಣಿದ್ದು ನೋಡಬಾರದು ಅಂತಾರಲ್ಲ ಹಾಗೆ, ಇರಬೇಕು ಇರದಿರಬೇಕು, ಇದು ಇದ್ದು ಇರದೇ ಇರುವಂತಹ ಹಾಗೆ ಮನಸ್ಸಿರಬೇಕು. ಮನಸ್ಸಿನ ದ್ವೈತ ಗ್ರಹಣ ಇಲ್ಲ, ಅಂದ್ರೆ ಗ್ರಾಹಿ ಗ್ರಾಹಕ ಭೇದ ಇಲ್ಲ. ಮನಸಃ ಹಿ ಅಮನೀಭಾವೇ ದ್ವೈತಂ ನ ಉಪಲಭ್ಯತೆ, ನೈವ ಉಪಲಭ್ಯತೆ. ಆವಾಗಿ ಗ್ರಾಹ್ಯ ಗ್ರಾಹಕ ಭೇದ ಅಂತ ಇಲ್ಲ. ಗ್ರಾಹ್ಯ ಗ್ರಾಹಕ ಭೇದಕ್ಕೆ ಹೊಂದಿಕೊಂಡು ಬರತಕ್ಕಂತಹ ಸುಖ ದುಃಖಾದಿಗಳು ಇಲ್ಲ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತ್ವಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಈ ಅವನಿ ಭಾವ ಅಂದ್ರೆ ಏನು, ಅದನ್ನು ಹೇಗೆ ಮಾಡೋದು ಅಂತ ನೋಡಿ ಈ ಕಾರ್ಯಕ್ಕೆ ಹೇಳುತ್ತೆ. ಆ ಆತ್ಮ ಸತ್ಯ ಅನುಬೋಧೇನ, ಆತ್ಮ ಒಂದೇ ಸತ್ಯ, ಉಳಿದದೆಲ್ಲ ಅಸತ್ಯ ಅಂತನ್ನೋದು ಆತ್ಮ ಸತ್ಯ. ಆತ್ಮ ಏವ, ಆತ್ಮವೇ ಸತ್ಯವಾದದ್ದು, ಉಳಿದದ್ದು ಯಾವುದೂ ಇಲ್ಲ. ಆತ್ಮಾನಂ ಜಾನಥ ಅನ್ಯಾವಾಚೋ ವಿಮುಂಚಥ, ಉಪನಿಷತ್ತುಗಳು ಹೇಳುತ್ತಲ್ಲ, ಆತ್ಮವನ್ನು ತಿಳ್ಕೋ, ಬೇರೆ ಮಾತು ಬಿಡು. ಅನ್ಯಾವಾಚೋ ವಿಮುಂಚಥ, ಆತ್ಮಾವಾ ಅರೇ ವಿಜಿಜ್ಞಾಸಿತವ್ಯ, ಆತ್ಮನನ್ನೇ ತಿಳ್ಕೊಳ್ಬೇಕು. ಆತ್ಮನನ್ನು ತಿಳ್ಕೊಂಡ್ರೆ ಸರ್ವಂ ವಿದಿತಂ ಭವತಿ, ಎಲ್ಲವನ್ನೂ ತಿಳ್ಕೊಂಡ ಹಾಗಾಗುತ್ತೆ. ಯಾಕೆ ಆತ್ಮ ಒಂದೇ ಸತ್ಯ, ಇದು ಆತ್ಮ ಸತ್ಯ ಅನುಬೋಧೇನ. ಬೋಧ ಅಂದ್ರೆ ಅವಬೋಧ, ತಿಳ್ಕೊಳ್ಳೋದು. ಅನು ಅಂದ್ರೆ ಅನಂತರದಲ್ಲಿ. ಯಾವ ಅನಂತರದಲ್ಲಿ? ಶಾಸ್ತ್ರಾಚಾರ್ಯೋಪದೇಶೇನ ಅನುಬೋಧ. ಶಾಸ್ತ್ರವನ್ನು ಓದಿ ಆಚಾರ್ಯರ ಮೂಲಕ ಆತ್ಮ ಸತ್ಯ ಅಂತನ್ನೋದನ್ನು ತಿಳ್ಕೊಂಡ ಮೇಲೆ ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ, ಯದಾ ಯಾವಾಗ, ಸಂಕಲ್ಪಯತೆ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರೆ ಮನಃ. ಮನಸ್ಸು ಆತ್ಮಾಚಾರ್ಯೋಪದೇಶದಿಂದ ಸಂಸ್ಕೃತವಾಗಿ ಯಾವಾಗ ಸಂಕಲ್ಪಗಳನ್ನು ಮಾಡೋಲ್ವೋ, ಸಂಕಲ್ಪಗಳನ್ನು ಯಾಕೆ ಮಾಡೋಲ್ಲ? ಸಂಕಲ್ಪ್ಯಾಭಾವಾತ್, ಸಂಕಲ್ಪ ಮಾಡೋದಕ್ಕೆ ವಸ್ತುವಾಗಿರತಕ್ಕಂಥ ಇದು ಗ್ರಾಹ್ಯವಾದದ್ದು ಇದರಲ್ಲಿ ಇಲ್ಲದೆ ಇರೋದ್ರಿಂದ ಸಂಕಲ್ಪಾಭಾವ. ಗ್ರಾಹ್ಯ ಅಂತ ಒಂದು ಇದ್ರೆ ಗ್ರಾಹಕ ಅಂತ ಒಂದು ಬರುತ್ತೆ, ಗ್ರಾಹ್ಯವೇ ಇಲ್ಲ ಅಂತಂದ್ಮೇಲೆ ಗ್ರಾಹಕ ಎಲ್ಲಿ ಬರುತ್ತೆ? ಯಥಾ ದಾಹ್ಯಾಭಾವೇ ಜ್ವಲನಂ ಇವ ಅಗ್ನೇ. ಬೆಂಕಿ ಉರಿಬೇಕಾದ್ರೆ ಕಟ್ಟಿಗೆ ಇರಬೇಕು, ಕಟ್ಟಿಗೆ ಇದ್ರೆ ಕಟ್ಟಿಗೆ ಬೆಂಕಿಯಾಗಿ ಪರಿಣಮಿಸುತ್ತೆ. ಕಟ್ಟಿಗೆ ಇಲ್ಲದೆ ಇದ್ರೆ ಬೆಂಕಿ ಹೇಗೆ ಉರಿಯುತ್ತೆ? ಹಾಗೆ ಮನಸ್ಸಿಗೆ ಈ ಗ್ರಾಹ್ಯ ಅಂತನೋದೆಲ್ಲ ಕಟ್ಟಿಗೆಗಳು. ಈ ಕಟ್ಟಿಗೆಯನ್ನು ನಾವು ಅದಕ್ಕೆ ಸೇರಿಸದೇ ಇದ್ರೆ ಮನಸ್ಸು ಕೆಲಸ ಮಾಡುವುದು ಅಂತ ಎಲ್ಲಿ ಬಂತು? ಹೀಗೆ ನ ಸಂಕಲ್ಪಯತೆ, ಯಾವಾಗ ಮನಸ್ಸು ಹೀಗೆ ಸಂಕಲ್ಪಗಳನ್ನು ಮಾಡೋಲ್ವೋ, ಯಾಕೆ? ಸಂಕಲ್ಪ್ಯಾಭಾವಾತ್, ಸಂಕಲ್ಪ್ಯವಾದ ವಸ್ತುಗಳು ಅದರ ಮುಂದಿರೋದ್ರಿಂದ, ಮುಂದಿಲ್ಲದೇ ಇರೋದ್ರಿಂದ ಅಮನಸ್ತ್ವಂ ತದಾ ಯಾತಿ. ಆಗ ಅಮನಸ್ತ್ವಂ, ಅಮನಸ್ತ್ವ ಮನಸ್ಸು ಇಲ್ಲದೇ ಇರುವುದು ಅಂತನೋ ಭಾವ, ಅಥವಾ ಅಮನಸ್ತಾಂ ಅಂತಲೂ ಒಂದು ಭಾಷಾಂತರ ಇದೆ ಅದಕ್ಕೆ. ಅಮನಸ್ತ್ವಂ ಅಂತನೋದು ಕರೆಕ್ಟು. ಅಮನಸ್ತಾಂ ಅಂತೂ ಇದೆ, ಮನಸ್ಸಿಲ್ಲ, ಅಮನಸ್ತಾಂ ಅದ ಅಷ್ಟು ಒಳ್ಳೆ ಪ್ರಯೋಗ ಅಲ್ಲ. ಅಮನಸ್ತ್ವ ಮನಸ್ಸಿಲ್ಲದೇ ಇರತಕ್ಕಂಥ ಸ್ಥಿತಿ. ಅಮನಸ್ತ ಅಂತನ್ನೋದು ಅದು ಇರೆಗ್ಯುಲರ್ ಫಾರ್ಮೇಷನ್. ಸೇಮ್ ಅರ್ಥ ಒಂದೇನೆ, ಅದು ವರ್ಬಲ್ ಫಾರ್ಮ್. ಅಮನಸ್ತ್ವಂ ತದಾ ಯಾತಿ, ತದಾ ಆಗ ಮನಃ ಸೇರಿಸ್ಕೊಳ್ಬೇಕು ನಾವು. ಮನಸ್ಸು ಅಮನಸ್ತ್ವ ಭಾವವನ್ನ ತಡ್ಕೊಳ್ಳುತ್ತೆ. ಅಮನಸ್ತಾಂ ಅಂತನ್ನೋದ್ರಲ್ಲಿ ಇಲ್ಲಿ ಮುಂದೆ ಯಾತಿ ಅಂತ ಹೇಳೋ ಹಾಗಿಲ್ಲ ನಾವು.
ಇದು ಯಾತಿ ಅಂತ ಇರೋದ್ರಿಂದ ಒಂದು ಭಾವವನ್ನು ಪಡ್ಕೊಳ್ಳುತ್ತೆ, ಇದನ್ನ ಪಡ್ಕೊಳ್ಳುತ್ತೆ. ಇವು ಮನಃ ಅಮನಸ್ತ್ವಂ ಯಾತಿ ಪ್ರಾಪ್ನೋತಿ, ಅದನ್ನು ಪಡ್ಕೊಳ್ಳುತ್ತೆ. ಗ್ರಾಹ್ಯಾಭಾವೇ, ಗ್ರಾಹ್ಯವಾದದ್ದು ಗ್ರಹಣ ವಿಕಲ್ಪನಾ ವಿವರ್ಜಿತತ್ವಾದ. ಇಲ್ಲಿ ಈ ವಸ್ತು ಇದೆ, ನಾನು ತಿಳ್ಕೊಳ್ಬೇಕು, ನಾನು ತಿಳ್ಕೊಳ್ಳುವಂಥವನ ಆಗಬೇಕು ಅಂತನೋ ವಿಕಲ್ಪಗಳು. ವಿಕಲ್ಪ ಅಂದರೆ ವೇರಿಯಸ್ ಪ್ರೊಜೆಕ್ಷನ್ಸ್. ಇದು ಒಂದು ವಸ್ತು ಇದೆ, ಇದನ್ನು ತಿಳ್ಕೊಳ್ಬೇಕು, ನಾನು ಇದನ್ನು ತಿಳ್ಕೊಳ್ಬೇಕು, ಇವೆಲ್ಲ ವಿಕಲ್ಪಗಳು. ಗ್ರಾಹ್ಯಾಭಾವೇ ತದಗ್ರಹಂ, ಅದನ್ನು ಹಿಡ್ಕೊಳ್ಳೋದು ಅಂತ ಎಲ್ಲಾಗುತ್ತೆ, ಅದನ್ನು ಪಡ್ಕೊಳ್ಳೋದು ನೋಡೋದು ಅಂತ ಎಲ್ಲಾಗುತ್ತೆ. ಹೀಗೆ ಮನಸ್ಸಿನ ಸಂಕಲ್ಪಗಳಿಗೆ ಬಾಹ್ಯ ವಿಷಯವೇ ಆಧಾರ. ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನಾವು ನೋಡಿದ್ರೆ, ಇವಾಗ ಸತ್ ಅಂತ ಅನ್ನೋದನ್ನು ಕುರಿತು ಹೇಳಿದ್ರು. ಸತೋ ಹಿ ಮಾಯಾ ಜನ್ಮ ಯುಜ್ಯತೆ ನತು ತತ್ವತಃ ಅಂತ ಸತ್ಕಾರ್ಯವನ್ನೇ ಹೇಳಿದ್ರು. ಬೌದ್ಧರೇ ಹೇಳೋ ಹಾಗೆ ಅಥವಾ ಶೂನ್ಯವಾದಿಗಳು ಹೇಳೋ ಹಾಗೆ ಅಸತ್ ಅಂತಿದೆ, ಅದರಿಂದ ಮಾಯೆಯಿಂದ ಅದೇ ಪರಿಣಮಿತವಾಗಿ ಅಥವಾ ವಿಕಾರವನ್ನು ಹೊಂದಿ ಜಗತ್ತಾಯಿತು. ಅಂದ್ರೆ ಜಗತ್ತಿಗೆ ಮೂಲಭೂತವಾಗಿ ಅಧಿಷ್ಠಾನವೇ ಇಲ್ಲ. ಇದು ಶೂನ್ಯವಾದರೆ ಜಗತ್ತು ಮಹಾಶೂನ್ಯ, ಶೂನ್ಯದಿಂದ ಬಂದದ್ದು ಇನ್ನೊಂದು ಶೂನ್ಯ, ಮಹಾಶೂನ್ಯ. ಇದರಲ್ಲಿ ಮನಸ್ಸಿನ ಯಾವುದೋ ಒಂದು ವಸ್ತು ಇದೆ, ಈ ವಸ್ತು ನನಗೆ ಇಷ್ಟವಾದದ್ದು, ನನಗೆ ಬೇಕಾದದ್ದು, ಇದರಿಂದ ಸುಖ ಇದೆ ಅಂದ್ರೆ ಒಂದು ಶೂನ್ಯದಲ್ಲಿ, ಒಂದು ಶೂನ್ಯದ ಮೇಲಿಗಿಂತ ಇನ್ನೊಂದು ಶೂನ್ಯ, ಅದರ ಮೇಲೆ ಇನ್ನೊಂದು ಶೂನ್ಯವನ್ನು ನಾವು ಹಾಕಿ ಅತಿ ಶೂನ್ಯ ಅಂತ ಬೌದ್ಧರಲ್ಲಿ ಈ ಪ್ರಕ್ರಿಯೆ ಇದೆ. ಈಗ ಏನೂ ಇಲ್ಲದೆ ಇರತಕ್ಕಂಥದ್ದು ಶೂನ್ಯ, ಏನೂ ಇಲ್ಲದೆ ಇರೋದು ಜಗತ್ತಾಗಿ ಕಾಣಿಸಿಕೊಂಡ್ರೆ ಮಹಾಶೂನ್ಯ. ಅದು ಶೂನ್ಯದ ಮೇಲೆ ಇನ್ನೊಂದು ಶೂನ್ಯ, ಇದರ ಮೇಲೆ ಒಂದು ಆಧ್ಯಾತ್ಮಿಕ ಪ್ರಪಂಚ ನಮ್ಮದು ಇದೆಯಲ್ಲ, ಇದು ಅತಿ ಶೂನ್ಯ. ಶೂನ್ಯ ಕ್ಯೂಬ್. ಹೀಗೆ ಇವರು ಅಸತ್ ಪದಾರ್ಥದ ಮೇಲೆ ಜಗತ್ತನ್ನ ನಿಲ್ಲಿಸ್ತಾರಲ್ಲ, ಇದು ಸಲ್ಲದು ಅಂತ ಅನ್ನೋದಕ್ಕಾಗಿ ಎರಡು ಶ್ಲೋಕಗಳಲ್ಲಿ ಸತೋ ಹಿ ಮಾಯೆಯ ಜನ್ಮ ಯುಜ್ಯತೇನದು ತತ್ವತಃ. ಇಲ್ಲೂ ಕೂಡ ಈ ಸತ್ಪದಾರ್ಥವನ್ನು ಎರಡು ಅಂತ ಹೇಳಬೇಡಿ. ಸತ್ಪದಾರ್ಥ ಒಂದೇ, ಎರಡರ ಹಾಗೆ ಕಂಡ್ರೆ ಅದು ಮಾಯೆ, ಪರಮಾರ್ಥವಲ್ಲ. ಇದು ಆ ಒಂದು ಕಾರ್ಯಕ್ಕೆ ಅರ್ಥ. ಸತೋಹಿ ಜನ್ಮ ಮಾಯೆಯ ಯುಜ್ಯತೆ ನತು ತತ್ವತಃ. ಅದನ್ನು ತಾತ್ವಿಕವಾಗಿ ಎರಡು ಅಥವಾ ಬೇರೆಯಾಯಿತು, ವಿಕಾರವನ್ನು ಹೊಂದಿತು ಅಂತ ಹೇಳುವಾಗಿಲ್ಲ. ಮುಂದಿನ ಕಾರಿಕೆಯಲ್ಲಿ ಏನು ಹೇಳ್ತಾರೆ, ಅಸತಃ ಹಿ ಮಾಯೆಯ ಜನ್ಮ ತತ್ವತೋ ನೈವ ಯುಜ್ಯತೆ. ಏನೂ ಸತ್ಪದಾರ್ಥವೇ ಇರದೇ ಇದ್ರೆ ಅಲ್ಲಿ ತಾತ್ವಿಕವಾಗಿಯೂ ಏನೂ ಇಲ್ಲ, ಮಾಯೆಯಿಂದಲೂ ಏನೂ ಬರೋ ಹಾಗಿಲ್ಲ. ಹೇಗೆಂದ್ರೆ ವಂದ್ಯಾಪುತ್ರದ ಎಕ್ಸಾಂಪಲ್ ಕೊಡ್ತಾರೆ. ವಂದ್ಯಾಪುತ್ರ ಮಾಯೆಯಿಂದಲೂ ಇಲ್ಲ, ತತ್ವದಿಂದಲೂ ಇಲ್ಲ. ಅಂದ್ರೆ ಇಂಪಾಸಿಬಲ್, ಅಬ್ಸಲ್ಯೂಟ್ಲಿ ಇಂಪಾಸಿಬಲ್ ಟು ಎಕ್ಸಿಸ್ಟ್. ಹೀಗೆ ಬೌದ್ಧರು ಹೇಳೋ ಶೂನ್ಯವಾದವನ್ನು ತಿರಸ್ಕಾರ ಮಾಡ್ತಾರೆ. ಅಲ್ಲಿ ಶೂನ್ಯವಾದವನ್ನು ಹೇಳಿ ಇಲ್ಲಿ ಮುಂದೆ ಏನು ಹೇಳ್ತಾರೆ, ಈ ಈಶ್ವರ ಸೃಷ್ಟಿಯಲ್ಲಿ ಸತ್ಪದಾರ್ಥ ಅಂತ ಒಂದಿದೆ. ಈಶ್ವರ ಸೃಷ್ಟಿ ಅಂದ್ರೆ ಜಗತ್ತಿನಲ್ಲಿ ಸತ್ಪದಾರ್ಥ ಅಧಿಷ್ಠಾನವಾಗಿರೋದ್ರಿಂದ ಜಗತ್ತು ದಿಟ್ಟವೇ. ಅದರಂದ್ರೆ ಮಾಯಾ ಅಂತ ಹೇಳ್ತೀವಿ. ಮಾಯಾ ಸತ್ಕಾರ್ಯವಾದ ಅಂತ ವೇದಾಂತದಲ್ಲಿ ಒಂದು ಉಂಟು. ಸತ್ಕಾರ್ಯವಾದವೇ ಈ ಬ್ರಹ್ಮ ಕಾರಣನಾಗಿ ಜಗತ್ತು ಕಾರ್ಯವಾಗಿ ಬಂದಿದೆ, ಸತ್ಕಾರ್ಯವಾದವೇ. ಆದರೆ ಜಗತ್ತು ಬೇರೆ ಪದಾರ್ಥವಾಗಿ ಬರಲಿಲ್ಲ. ಒಂದು ಮಣ್ಣಿಂದ ಮಡಕೆ ಬಂತು, ಮಡಕೆಯಲ್ಲಿರೋ ಗುಣ ವಿಶೇಷಗಳು ಮಣ್ಣಲ್ಲಿಲ್ಲ. ಮಡಕೆಯಲ್ಲಿ ನೀರು ತಗೊಂಡು ಹೋಗ್ಬೋದು ನೀವು, ಮಣ್ಣಲ್ಲಿ ನೀರು ತಗೊಂಡು ಹೋಗೋದು ಹೇಗೆ? ಮಡಕೆಯಲ್ಲಿ ಯಾವುದಾದ್ರೂ ಸಾಮಾನು ಇಡ್ಬೋದು, ಮಣ್ಣಲ್ಲಿ ಅದು ಸಾಧ್ಯವೋ? ಇಲ್ಲಿ ಕಾರ್ಯಕಾರಣ ಸಂಬಂಧ ಇದ್ರೂ ಕೂಡ ವಿಶೇಷ ಗುಣಗಳಿರೋದ್ರಿಂದ ಜಾಯತೆ ಅಂತ ನಾವು ಹೇಳಬಹುದು. ಹೊಸದಾಗಿ ಒಂದು ಬಂತು, ಹಿಂದೆ ಇಲ್ಲದ್ದು ಹೊಸದಾಗಿ ಒಂದು ಮಡಕೆ ಅಂತ ಅನ್ನೋದು ಹಿಂದಿರಲಿಲ್ಲ, ಈಗ ಹೊಸದಾಗಿ ಬಂತು. ಇದು ವಾಸ್ತವವಾದ ಸತ್ಕಾರ್ಯವಾದ. ಒಂದು ಮಣ್ಣು ಇದ್ದದರಿಂದ ಮಣ್ಣಿನ ಗುಣಗಳನ್ನು ಎಲ್ಲ ಕೂಡಿಸಿಕೊಂಡು ಒಂದು ಮಡಕೆ ಅಂತ ಆಯಿತು. ಇವಾಗ ಮಣ್ಣಲ್ಲಿ ಮಾಡೋ ಹಾಗೆ ನೀವು ಗಾಡಿಯಲ್ಲಿ ಮಾಡೋ ಹಾಗಿಲ್ಲ. ಒಂದು ಹಗ್ಗ ಇದೆ, ನೂಲಿನಲ್ಲಿ ಹಗ್ಗ ಮಾಡಬಹುದೇ ವಿನಃ ಮಣ್ಣಲ್ಲಿ ಹಗ್ಗ ಮಾಡೋದು ಹೇಗೆ? ಯಥಾ ಮೃತ್ತಿಕಯ ರಜ್ಜು
ಮಣ್ಣನ್ನೆಲ್ಲ ಹೆಣೆದು ಒಂದು ಹಗ್ಗ ಮಾಡೋದು ಸಾಧ್ಯವೇ? ಯಾಕೆಂದ್ರೆ ಮಣ್ಣಲ್ಲಿ ಆ ಗುಣ ಇಲ್ಲ. ಮಣ್ಣಲ್ಲಿ ಮಡಕೆಗೆ ಬೇಕಾದಂತಹ ಗುಣ ಇರೋದ್ರಿಂದ ಮಣ್ಣಿನಿಂದ ಮಡಕೆ ಅಂತ ಆಗುತ್ತೆ. ನುಗುಲಿನಲ್ಲಿ ಬಟ್ಟೆಯನ್ನು ಮಾಡುವಂತಹ ಗುಣ ಇರೋದ್ರಿಂದ ಇಲ್ಲಿ ಪಟ ಅಂತ ಒಂದಾಗುತ್ತೆ, ಬಟ್ಟೆ ಅಂತ ಒಂದಾಗುತ್ತೆ. ಹೀಗೆ ಆ ಸತ್ಪದಾರ್ಥದಲ್ಲಿ ಇರತಕ್ಕಂತಹ ಗುಣವಿಶೇಷದಿಂದ ಒಂದು ಕಾರ್ಯ ಅಂತ ಆಗುತ್ತೆ. ಇಲ್ಲಿರದೇ ಇದ್ರೆ ಅದೂ ಇಲ್ಲ. ಆದರೆ ಅಲ್ಲೊಂದು ಪ್ಲಸ್ ಫ್ಯಾಕ್ಟರ್ ಇದೆ. ಈ ಮಣ್ಣು ಮಡಕೆ ಎಲ್ಲ ಒಂದೇ. ಅಂದ್ರೆ ಮಣ್ಣಿನ ಗುಣ ಇದ್ರೆ ಮಡಕೆ ಅಂತ ಆಗೋದು. ಆದರೂ ಮಡಕೆಯಲ್ಲಿ ಒಂದು ವಿಶೇಷ ಗುಣ ಅಂತ ಒಂದಿದೆ, ವ್ಯಾವಹಾರಿಕ ಗುಣ ಇದೆ, ಮಣ್ಣಲ್ಲಿ ಇಲ್ಲದೆ ಇರೋದು. ಉಪನಿಷತ್ತುಗಳು ಏನ್ ಹೇಳುತ್ತವೆ? ಮೃತ್ತಿಕೇತ್ಯೇವ ಸತ್ಯಂ. ಮೃತ್ತಿಕಾ ಅಂತನ್ನೋದು ದಿಟ. ಅದನ್ನ ನೀವು ತಿಳ್ಕೊಂಡ್ರೆ ಮಣ್ಣಿನಿಂದ ಏನೇನು ಪದಾರ್ಥಗಳು ಮಾಡಿದಾಗಿ ಎಲ್ಲವನ್ನೂ ನೀವು ತಿಳ್ಕೊಂಡ ಹಾಗೆ ಇದು ಸತ್ಕಾರ್ಯವಾದ. ಅಂದ್ರೆ ಯಾವ ವಸ್ತುವಿಗಾದ್ರೂ ಮಣ್ಣಿನಿಂದ ಮಡಕೆ ಅಂತ ಮಾಡ್ತಾರೆ, ಕೂಜಾ ಅಂತ ಮಾಡ್ತಾರೆ, ಒಂದು ತಟ್ಟೆ ಅಂತ ಮಾಡ್ತಾರೆ, ಬಟ್ಟಲು ಮಾಡ್ತಾರೆ. ಮಣ್ಣಿನಿಂದ ಏನೇನೋ ಮಾಡಬಹುದು. ನೀವು ಎಲ್ಲವನ್ನೂ ತಿಳ್ಕೊಳ್ಬೇಕಾಗಿಲ್ಲ. ಮಣ್ಣಿನ ಗುಣ ಏನು ಅಂತ ತಿಳ್ಕೊಂಡ್ರೆ ಇದರ ಗುಣ ಏನು ಅಂತ ಗೊತ್ತಾಗಿಬಿಡುತ್ತೆ ನಿಮಗೆ. ಮೃತ್ತಿಕೆ ತೇವ ಸತ್ಯಂ. ಅದು ಸತ್ಯ ಅಂತ, ಮೃತ್ತಿಕೆ ಅಂತನೋ ಸತ್ಯ. ಯಾಕೆಂದ್ರೆ ಇವೆಲ್ಲ ಮೃತ್ತಿಕೆಯಿಂದಲೇ ಆದದ್ದು. ಯಥಾ ಲೋಹಮಣಿನ ಅಥವಾ ಬಂಗಾರದಿಂದ ಎಲ್ಲಾ ಒಡವೆಗಳನ್ನು ಮಾಡಿದ್ರು. ಏನೇನೋ ಒಡವೆಗಳು ಮಾಡ್ತಾರೆ, ಅಲ್ಲಿ ಬಂಗಾರ ಅಂತ ಅನ್ನೋದು ಒಂದು ಸತ್ಯ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆ ತ್ಯೇವ ಸತ್ಯಂ. ಹೀಗೆ ಹೆಸರುಗಳು ಬೇರೆ ಬೇರೆ ಇದೆ, ಆಕಾರಗಳು ಬೇರೆ ಬೇರೆ ಇದೆ, ವಸ್ತು ಯಾವುದು ಒಂದೇ. ಇಲ್ಲಿ ಇವರು ಹೀಗೆ ಸತ್ಯ ಅಂತನ್ನುವಾಗ ಆಯಾ ಗುಣವಿಶೇಷಗಳ ಕಡೆ ಗಮನ ಕೊಡದೇನೆ ಸ್ವರೂಪ ಏನು ಅಂತ ಉಪನಿಷತ್ ನಿರ್ಧಾರ ಮಾಡಿ ಸರ್ವಂ ಖಲ್ವಿದಂ ಬ್ರಹ್ಮ. ಜಗತ್ತಿನಲ್ಲಿ ಒಂದು ವಿಶೇಷ ಇಲ್ಲ ಅಂತ ಹೇಳ್ತಾ ಇಲ್ಲ, ಆ ಕಡೆ ಗಮನ ಇಲ್ಲ. ಸ್ವರೂಪದ ಲಕ್ಷಣದಲ್ಲಿ ನಾವು ಜಗತ್ತೆಲ್ಲವೂ ಕೂಡ ಬ್ರಹ್ಮವೇ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ವಿ ಆರ್ ನಾಟ್ ಐಡೆಂಟಿಫೈಯಿಂಗ್ ದಿ ವರ್ಲ್ಡ್ ವಿತ್ ಬ್ರಹ್ಮ. ವರ್ಲ್ಡ್ ಅಲ್ಲಿ ಗುಣ ವಿಶೇಷಗಳಿದೆ. ಬ್ರಹ್ಮನಲ್ಲಿ ಹೇಗೆ ನಿತ್ಯ ಚೈತನ್ಯ ಅಂತಿದೆ, ಆನಂದ ಅಂತಿದೆ, ಜ್ಞಾನ ಅಂತಿದೆ. ಜಗತ್ತಿನಲ್ಲಿ ಇಲ್ಲ ಅವು. ಜಗತ್ತಿನಲ್ಲಿ ದುಃಖ ಅಂತಿದೆ, ಈರ್ಷ್ಯ ಅಂತಿದೆ, ಅಸೂಯ, ಅವೆಲ್ಲ ಬ್ರಹ್ಮನಲ್ಲಿ ಇಲ್ಲ. ಬ್ರಹ್ಮನಿಗೂ ಜಗತ್ತಿಗೂ ಅಸಾಧಾರಣವಾದಂತಹ ಗುಣಗಳಿದೆ. ಆದ್ರಿಂದ ಜಗತ್ತೂ ದಿಟವೇ, ಬ್ರಹ್ಮವೂ ದಿಟವೇ. ಆದರೆ ಜಗತ್ತು ಸ್ವತಂತ್ರವಾಗಿ ಇರಲಾರದು, ಬ್ರಹ್ಮ ಸ್ವತಂತ್ರವಾಗಿ ಇರಬಲ್ಲ. ಸತ್ ಅಂತನ್ನೋ ಪದಾರ್ಥಕ್ಕೆ ಅಷ್ಟೇ ಅರ್ಥ, ಸತ್ ಅಂತನ್ನೋ ಮಾತಿಗೆ ಅಷ್ಟೇ ಅರ್ಥ. ಸ್ವತಂತ್ರವಾಗಿ ತಾನು ವಿಕಾರವನ್ನು ಹೊಂದದೆ ಯಾವುದು ಇರುತ್ತೋ ಅದು ಸತ್ ಅಂತನ್ನೋ ಮಾತಿಗೆ ಅರ್ಥ. ಜಗತ್ತಿಗೆ ನಾವು ಸತ್ ಅಂತ ಹಾಗೆ ಹೇಳೋ ಹಾಗಿಲ್ಲ. ಜಗತ್ತು ವಿಕಾರವನ್ನು ಹೊಂದದೆ ಅವ್ಯಭಿಚರಿತವಾಗಿ ಇರೋ ಹಾಗೆ ಜಗತ್ತಿನ ಸ್ವಭಾವ ಅಲ್ಲ. ಆದ್ರಿಂದ ಈ ಬ್ರಹ್ಮ ಎಷ್ಟು ಸತ್ಯವೋ ಜಗತ್ತು ಅಷ್ಟು ಸತ್ಯ ಅಂತ ಹೇಳೋ ಹಾಗಿಲ್ಲ ನಾವು. ಅದನ್ನ ಇಲ್ಲಿ ಏನು ಹೇಳಿದ್ರು? ಮಾಯಯ. ಇದನ್ನ ಮಾಯೆ ಅಂತ ಕರೆದು ಹೊಸದಾಗಿ ಇಲ್ಲಿ ಕೆಲವು ಗುಣಗಳು ಬರುತ್ತಲ್ಲ, ಇವೆಲ್ಲ ತೋರಿಕೆ ಅಷ್ಟೇ. ಇದೆ ಅಂತ ಅನ್ನೋದು ಆ ಬ್ರಹ್ಮ, ಹೀಗಿದೆ ಅಂತ ಅನ್ನೋದು ಮಾಯ. ಇವಾಗ ರಜ್ಜು ಹಗ್ಗ ಇರೋದು ಸತ್ಯ, ಅದು ಹಾವಿನಾಗಿದೆ ಅಂದ್ರೆ ಮಾಯ. ಅದು ಮಾಯ ಅಂದ್ರೆ ಅಲೀಕ ಅಂದ್ರೆ ಇಲ್ಲವೇ ಇಲ್ಲ ಅಂತ. ಅಲೀಕ ಅಂತಲ್ಲ, ಮಾಯ ಅಂತ ಅನ್ನೋ ಮಾತಿಗೆ ಇದ್ದದ್ದು ಬೇರೆ ರೀತಿಯಾಗಿ ಕಂಡುಕೊಂಡ್ರು ಅದು ಮಾಯ ಅಷ್ಟೇ. ಮಾಯೆಯ ನತು ತತ್ವತಃ. ಜಗತ್ತು ಬ್ರಹ್ಮನಾಗಿಯೇ ಇದ್ದು ಬ್ರಹ್ಮನ ಅಲ್ಲದೇ ಇರುವ ಹಾಗೆ ಕಾಣಿಸಿಕೊಳ್ಳುತ್ತೆ. ಜಗತ್ತಿನಲ್ಲಿ ಸತ್ ಚಿತ್ ಆನಂದ ಅಂತ ಮೂರು ಗುಣಗಳು ಇದ್ದದ್ದು ಜಗತ್ತಿನಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಇದರ್ಥ ಮಾಯೆಯ ಯುಜ್ಯತೆ. ಹೀಗೆ ಜಗತ್ತು ಸತ್ಕಾರ್ಯವಾದದಲ್ಲಿ ಕಾರ್ಯ ಅಂತನ್ನೋದು ಕಾರಣ ಅಂತನ್ನೋದು ಎರಡೂ ದಿಟವೇ. ಈ ಕಾರ್ಯದಿಂದ ಈ ಕಾರಣದಿಂದ ಒಂದು ಕಾರ್ಯ ಆಗಲಿಲ್ಲ ಅಂದ್ರೆ ಸತ್ಕಾರ್ಯವಾದ ಅಲ್ಲ ಅದು. ಸೊ ಸತ್ಕಾರ್ಯವಾದ ಅಂತ ಇವರು ಒಪ್ಪಿಕೊಂಡ್ರೆ ಜಗತ್ತೂ ದಿಟವೇ, ಬ್ರಹ್ಮನೂ ದಿಟವೇ, ಆಗಲೇ ಸತ್ಕಾರ್ಯವಾದ. ವೇದಾಂತಿಗಳು ಬ್ರಹ್ಮನಿಗೆ ಸ್ವತಂತ್ರವಾದ, ಜಗತ್ತಿಗೆ ಸ್ವತಂತ್ರವಾದ ಸತ್ತ ಅಂತ ಒಪ್ಕೊಳ್ಳೋಲ್ಲ. ಇವಾಗ ಬ್ರಹ್ಮನಿಗೆ ಏನು ಹೇಳ್ತಾರೆ? ಬ್ರಹ್ಮ ಎಲ್ಲಿದ್ದಾನೆ? ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನಲ್ಲಿ ತಾನಿದ್ದಾನೆ. ಜಗತ್ತಿಗೆ ನಾವು ಹಾಗೆ ಹೇಳೋ ಹಾಗಿಲ್ಲ. ಬ್ರಹ್ಮ ಎಲ್ಲಿದೆ? ಜಗತ್ತಿನಲ್ಲಿದೆ. ಜಗತ್ತು ಬ್ರಹ್ಮನಲ್ಲಿದೆ. ಹೀಗೆ ಈ ಒಂದು ವ್ಯತ್ಯಾಸವನ್ನು ಹೇಳುವಾಗ ಈ ಜಗತ್ತು ಅಂತ ಅನ್ನೋದು ಬ್ರಹ್ಮನಿಗೆ ಪ್ರತಿದ್ವಂದ್ವಿಯಾಗಿ ಸತ್ವಾಂತರ ಅಲ್ಲ.
ಇದು ನೈಯಾಯಿಕರು ಏನು ಹೇಳ್ತಾರೆ, ಒಂದು ಮಡಕೆ ಇದೆ, ಇನ್ನೊಂದು ಆ ಮಡಕೆ ಇನ್ನೊಂದು ಮಡಕೆಯನ್ನು ಉಂಟು ಮಾಡಲಾರದು. ಮಣ್ಣಿನಿಂದ ಮಡಕೆ ಆಗುತ್ತೆ, ಒಂದು ಮಡಕೆಯಿಂದ ಇನ್ನೊಂದು ಮಡಕೆ ಆಗುತ್ತೆಯೋ? ಹೀಗೆ ಒಂದು ಮಡಕೆಗೂ ನೀವು ಸತ್ತ ಹೇಳಬೇಕು, ಇನ್ನೊಂದು ಮಡಕೆಗೂ ಸತ್ತ ಹೇಳಬೇಕು. ಆದ್ರಿಂದ ಇಲ್ಲಿ ಮಾಯಾ ಅಂತ ಅನ್ನೋದು ಕೂಡ ಸತ್ತಾಂತರಂ. ಜಗತ್ತು ತನ್ನ ಪಾಡಿಗೆ ತಾನು ಇದೆ, ಬ್ರಹ್ಮನ ಪಾಡಿ ಬ್ರಹ್ಮ ಇದ್ದಾನೆ. ಇದು ಗಾಡ್ ಇಸ್ ಇನ್ ಹೆವನ್, ಆಲ್ ಇಸ್ ರೈಟ್ ಇನ್ ದಿ ವರ್ಲ್ಡ್ ಅಂತ ಅಲ್ಲ. ಹೀಗೆ ಜಗತ್ತಿಗೂ ಬ್ರಹ್ಮನಿಗೂ ಬ್ರಹ್ಮನೂ ಸತ್ಯವೇ, ಬ್ರಹ್ಮ ಸತ್, ಜಗತ್ತು ಸತ್. ವೇದಾಂತಿಗಳು ಹೀಗೆ ಹೇಳ್ತಾ ಇಲ್ಲ. ಕಾರ್ಯಕಾರಣ ಭಾವದಲ್ಲಿ ಸತ್ ಪದಾರ್ಥವನ್ನು ಒಪ್ಕೊಂಡ್ರೂ ಕೂಡ ಕಾರಣವನ್ನ ಮೀರಿ ಕಾರ್ಯ ಇರಲಾರದು. ಕಾರ್ಯ ಅಂತ ಅನ್ನೋದು ಕಾರಣದಲ್ಲಿ ಅಂತರ್ಗತವಾಗಿದೆ. ಮಡಕೆ ಮಣ್ಣಿನಲ್ಲಿ ಇದೆ, ಮಡಕೆ ಆಗತಕ್ಕಂತಹ ಸ್ವಭಾವ ಮಣ್ಣಿನಲ್ಲಿ ಇದೆ. ಇದು ಸತ್ಕಾರ್ಯವಾದ. ಆದರೆ ಜಗತ್ತು ವಿಲಕ್ಷಣವಾಗಿದೆಯಲ್ಲ ಬ್ರಹ್ಮನಿಗಿಂತ, ಅಂದರೆ ಮಾಯಾ ಅಂತ ಹೇಳ್ತಾರೆ. ಆದ್ದರಿಂದ ವೇದಾಂತಿಗಳು ಮಾಯಾ ಸತ್ಕಾರ್ಯವಾದ ಅಂತ ಅನ್ನೋದನ್ನು ಹೇಳ್ತಾರೆ. ಉಳಿದವರು ಸಾಂಖ್ಯರು ಇತ್ಯಾದಿಗಳು ಬರೀ ಸತ್ಕಾರ್ಯವನ್ನೇ ಹೇಳಿದ್ರೆ, ಇವರು ವೇದಾಂತದಲ್ಲಿ ಮಾಯಾ ಸತ್ಕಾರ್ಯವಾದ ಅಂತ ಹೇಳ್ತಾರೆ. ಕ್ವಾಲಿಫೈ ಮಾಡ್ತಾರೆ. ಈ ಮಾಯೆಯಿಂದ ಒಂದು ಸತ್ತ ಇನ್ನೊಂದು ಇದ್ದ ಹಾಗೆ ಕಾಣುತ್ತೆ. ಇಲ್ಲಿ ದ್ವಯಾಭಾಸ ಅಂದ್ರೆ ಎರಡೂ ಬೇರೆ ಬೇರೆಯಾಗಿದ್ದ ಕಾಣುತ್ತೆ. ಗ್ರಾಹ್ಯ ಗ್ರಾಹಕವಾಗಿ ಇದು ಒಂದು ಬ್ರಹ್ಮನೇ ಜಗತ್ತನ್ನು ನೋಡ್ತಾ ಇರುವ ಹಾಗೆ. ದಿ ವರ್ಲ್ಡ್ ಈಸ್ ಆಬ್ಜೆಕ್ಟಿಫೈಡ್ ಫಾರ್ ಬ್ರಹ್ಮನ್. ಇದು ಮಾಯಾ ಅಂತ ಅನಿಸ್ಕೊಡುತ್ತೆ. ಬ್ರಹ್ಮ ಜಗತ್ತು ತನ್ನಿಂದ ಬೇರೆಯಾಗಿರುವ ಹಾಗೆ ನೋಡ್ತಾನೆ. ಇದಂ ಅಹಂ ಅಂತ ಎರಡು ಪ್ರತ್ಯೇಕ ಕ್ರಿಯೆಗಳಾಗುತ್ತೆ. ಅಹಂ ಅಂತ ಅನ್ನೋದು ಆತ್ಮನಿಗೆ, ಇದಂ ಅನ್ನೋದು ವಸ್ತುವಿಗೆ. ಇದು ಯುಷ್ಮದ ಅಸ್ಮತ್ ಪ್ರತ್ಯಯ ಗೋಚರವಾಗಿ ಎರಡಿರುತ್ತಲ್ಲ, ಇದನ್ನು ಇವರು ವೇದಾಂತಿಗಳು ಏನು ಹೇಳ್ತಾರೆ, ಮಾಯಾ ಅಂತ ಕರೀತಾರೆ. ಅಂದ್ರೆ ಅವರು ಅಸ್ಮತ್ ಪ್ರತ್ಯಯ ಗೋಚರನಾಗಿರೋನೇ ಯುಷ್ಮತ್ ಪ್ರತ್ಯಯ ಗೋಚರನೂ ಆಗಿದ್ದಾನೆ ಬೇಸಿಕಲಿ. ಆದರೆ ಎರಡೂ ವಿಭಿನ್ನವಾಗಿ ಕಾಣುತ್ತೆ. ಇದನ್ನು ಮಾಯಾ ಅಂತ ಕರೀತಾರೆ ಅವರು. ಮಾಯಾ ಅಂದ್ರೆ ಅಲೀಕ ಅಲ್ಲ. ಇದು ಹೊರಗಿನ ಜಗತ್ತಿಗೆ, ಫಿಸಿಕಲ್ ಯೂನಿವರ್ಸ್ ಸರಿಯಾಯಿತು. ಇಲ್ಲಿ ನಮ್ಮ ವ್ಯವಹಾರದಲ್ಲಿ, ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ ಕಲ್ಪನಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಲ್ಪನಾ ಈಸ್ ಕ್ರಿಯೇಷನ್ಸ್. ಹೊರಗಡೆ ಜಗತ್ತಿನಲ್ಲಿ ಕಲ್ಪನಾ ಅಂತಿಲ್ಲ. ಒಂದು ಮರ ಇದೆ, ಇನ್ನೊಂದು ಮರ ಪಕ್ಕದಲ್ಲಿದ್ರೂ ಕೂಡ ಈ ಮರ ಆ ಮರವನ್ನು ನೋಡುತ್ತೆ ಅಂತ ಅನ್ನೋ ಹಾಗಿಲ್ಲ. ನೋಡುತ್ತೆಯೋ ಬಿಡುತ್ತೆಯೋ, ನಮಗಂತೂ ಅದನ್ನು ನೋಡುತ್ತೆ ಅಂತ ಹೇಳೋ ಹಾಗಿಲ್ಲ. ಏನಾದ್ರೂ ಒಂದು ಶಬ್ದ ಆದರೆ ಈ ಶಬ್ದವನ್ನು ಇನ್ನೊಂದು ಮರ ಕೇಳುತ್ತೆ ಅಂತ ಹೇಳೋ ಹಾಗಿಲ್ಲ. ನಾವು ಇದು ಕೇಳೋದು, ನೋಡೋದು ಅಥವಾ ವ್ಯವಹಾರ ಮಾಡೋದು ಎಲ್ಲ ಮನುಷ್ಯ ಈ ಜೀವಿಗಳ ಲೆವೆಲ್ನಲ್ಲಿ. ಇಲ್ಲಿ ಒಂದು ಕಲ್ಪನಾ ಅಂತ ಒಂದಿದೆ, ಅಲ್ಲಿ ಕಲ್ಪನಾ ಅಂತ ಅನ್ನೋದಿಲ್ಲ. ಕೃಪ ಧಾತುವಿಗೆ ಇಲ್ಲದೆ ಇದ್ದದ್ದನ್ನ ಇದ್ದ ಹಾಗೆ ಕಾಣಿಸ್ಕೊಳ್ಳೋದು ಕಲ್ಪನಾ. ಕೃಪ ಧಾತುವಿಗೆ ಅದೇ ಅರ್ಥ. ಟು ಕ್ರಿಯೇಟ್, ಟು ಪ್ರೊಜೆಕ್ಟ್, ಟು ಫ್ಲಾಂಟ್ ಸಮಥಿಂಗ್ ವಿಚ್ ಈಸ್ ನಾಟ್ ದೇರ್. ಇಲ್ಲದೆ ಇರೋ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲ, ಇದ್ದ ಹಾಗೆ ನಾವು ಕಾಣಿಸ್ಕೊಂಡು ಕಲ್ಪನಾ. ಈ ಕಲ್ಪನಾ ವಿಶೇಷ ಅಂತ ಒಂದಿದೆ. ಎಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಆಧ್ಯಾತ್ಮಿಕ ಸೃಷ್ಟಿ ಅಂತ ಕರೀತಾರಲ್ಲ, ಈ ಆಧ್ಯಾತ್ಮಿಕ ಸೃಷ್ಟಿಯಲ್ಲಿ ಇದನ್ನು ಆತ್ಮ ಸೃಷ್ಟಿ ಅಂತಲೂ ಕರೀತಾರೆ, ಜೀವ ಸೃಷ್ಟಿ ಅಂತ ಕರೀತಾರೆ. ಇವಾಗ ಬೇಕಾದ ವೇದಾಂತಿಗಳು ವಿಶಿಷ್ಟಾದ್ವೈತದಲ್ಲಿ ಮತ್ತು ದ್ವೈತದಲ್ಲಿ ಈಶ ಸೃಷ್ಟಿ, ಜೀವ ಸೃಷ್ಟಿ ಅಂತ ಎರಡು ಬೇರೆ ಬೇರೆಯಾಗಿ ಮಾಡ್ತಾರೆ. ಈಶ್ವರ ಸೃಷ್ಟಿ ಮಾಡಿರೋ ಜಗತ್ತು ಬೇರೆ, ಜೀವ ಸೃಷ್ಟಿ ಮಾಡಿರೋ ಜಗತ್ತು ಬೇರೆ. ಇದಕ್ಕೆ ಕರ್ಮ ಮುಖ್ಯವಾಗಿ ಕಾರಣ ಅಂತ ಇಲ್ಲಿ ಬರುತ್ತೆ. ಕರ್ಮಣ ಇದಕ್ಕೆ ಕರ್ಮ ಅಂತ ಒಂದು ಬರುತ್ತೆ. ಈಶ್ವರ ಸೃಷ್ಟಿಯಲ್ಲಿ ಕರ್ಮ ಅಂತ ಇಲ್ಲ. ಈಶ್ವರ ಸೃಷ್ಟಿಯಲ್ಲಿ ಈಶ್ವರ ಅಂತ ಹೇಗಿದ್ದಾನೋ, ಈ ಜೀವ ಸೃಷ್ಟಿಯಲ್ಲಿ ಜೀವ ಅಂತ ಅನ್ನೋನೇ ಕರ್ತೃವಾಗಿದ್ದಾನೆ, ಅವನೇ ಸೃಜಕನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಇವರು ಅದ್ವೈತ ವೇದಾಂತದಲ್ಲಿ ಮತ್ತು ಬೌದ್ಧ ಪ್ರಕ್ರಿಯೆಯಲ್ಲೆಲ್ಲ ಈ ಆಧ್ಯಾತ್ಮಿಕ ಸೃಷ್ಟಿ ಅಂತ ಕರೀತಾರೆ. ಆಧ್ಯಾತ್ಮಿಕ ಅಂದ್ರೆ ಮನುಷ್ಯ ತನ್ನ, ಅದು ಪರ್ಸನಲ್ ವರ್ಲ್ಡ್, ಪ್ರೈವೇಟ್ ವರ್ಲ್ಡ್. ಸೊ ಆಲ್ ಆಫ್ ಅಸ್ ಹ್ಯಾವ್ ಪ್ರೈವೇಟ್ ವರ್ಲ್ಡ್ಸ್. ಒಬ್ಬೊಬ್ಬರಿಗೂ ಕೂಡ ನಮ್ಮದೇ ಆದ ಪ್ರಪಂಚ ಇದೆ. ಇದು ಆಧ್ಯಾತ್ಮಿಕ ಸೃಷ್ಟಿ. ಹೊರಗಡೆ ಇರೋದು ಕಾಮನ್ ವರ್ಲ್ಡ್, ಅದನ್ನ ಆದಿ ದೈವಿಕ ಸೃಷ್ಟಿ ಅಂತ ಕರೀತಾರೆ. ದೇವತೆಗಳ ಸೃಷ್ಟಿ ಮಾಡೋದು. ದೇವತೆಗಳು ಅಂತಂದ್ರೆ ನಮ್ಮ ಇಂದ್ರಿಯಗಳು ಏನು ಕಾಣಿಸುತ್ತೆಯೋ, ಮತ್ತು ಇಂದ್ರ, ವರುಣ ಇತ್ಯಾದಿಗಳು ಬೇರೆ ಬೇರೆ ಭೂತಗಳಲ್ಲಿ ಅಧಿಷ್ಠಾನವಾಗಿಟ್ಟುಕೊಂಡು ಪಂಚಭೂತಗಳಿಂದ ಯಾವ ಸೃಷ್ಟಿಯಾಗುತ್ತೋ ಇದನ್ನು ಆದಿ ದೈವಿಕ ಸೃಷ್ಟಿ ಅಂತ ಕರೀತಾರೆ. ಮನುಷ್ಯ ತನ್ನ ಇದರಿಂದ ಏನು ಸೃಷ್ಟಿ ಮಾಡ್ತಾನೋ ಇದನ್ನು ಆಧ್ಯಾತ್ಮಿಕ ಸೃಷ್ಟಿ ಅಂತ ಕರೀತಾರೆ. ಅಲ್ಲಿ ದ್ವಯಾಭಾಸ ಇದೆ. ಬ್ರಹ್ಮನೇ
ಜಗತ್ತಾಗಿ ಪರಿಣಮಿಸಿ ಜಗತ್ತನ್ನ ನೋಡ್ತಾ ಇದ್ದ ಹಾಗಿದ್ದಾನೆ. ಅದು ಶ್ರುತಿಯಲ್ಲೂ ಬರುತ್ತೆ. ಆತ್ಮನ ಏವ ಆಕಾಶ ಸಂಭೂತಃ ಇತ್ಯಾದಿಯಾಗೆಲ್ಲ ಹೇಳಿ ತತ್ ಸೃಷ್ಟ ಇವೆಲ್ಲವನ್ನು ಸೃಷ್ಟಿ ಮಾಡಿ ತದೇವಾನುಪ್ರಾವಿಶತ್ ಅದರ ಒಳಗಡೆ ತಾನು ಹೋದ. ಅಂದ್ರೆ ಏನು? ಆಬ್ಜೆಕ್ಟಿವಿಟಿನೂ ಇದೆ, ಸಬ್ಜೆಕ್ಟಿವಿಟಿನೂ ಇದೆ. ಇನ್ ಈಚ್ ಒನ್ ಆಫ್ ದೆಮ್ ಹಿ ಅಕರ್ಸ್ ಇಸ್ ಅ ಸಬ್ಜೆಕ್ಟಿವ್ ಥಿಂಗ್, ಬಟ್ ದೇರ್ ಇಸ್ ಅನ್ ಆಬ್ಜೆಕ್ಟಿವ್ ಸೆಲ್ ಇನ್ ವಿಚ್ ಹಿ ಎಂಟರ್ಸ್. ಇಲ್ಲಿ ಈ ಆಧ್ಯಾತ್ಮಿಕ ಸೃಷ್ಟಿಯಲ್ಲೋ ಅಂದ್ರೆ ಆಧ್ಯಾತ್ಮಿಕ ಸೃಷ್ಟಿ ಅಂತನ್ನೋದು ಕಲ್ಪನೆ ಅಂತ ಒಂದಿರೋದ್ರಿಂದ ಕಲ್ಪನೆಗೆ ಆಧಾರವಾಗಿ ಮನಸ್ಸು ಅಂತ ಒಂದಿರಬೇಕು ಅಂತ ಇವರು ಕಲ್ಪನಾ ಅಂತ ಅನ್ನೋದನ್ನು ಒಂದು ಮನಸ್ಸು ಅಂತ ಅನ್ನೋದನ್ನು ಒಂದು ಸೇರಿಸ್ತಾರೆ. ಇದು ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನಾವು ನೋಡ್ತೀವಿ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆದ್ದರಿಂದ ಇಲ್ಲಿ ಈ ಮನಸ್ಸು ಇಲ್ಲದೇನೆ ಬ್ರಹ್ಮನನ್ನು ಅರ್ಥಿಕೊಳ್ಳೋದು ಸಾಧ್ಯ ಇಲ್ಲ. ದ್ವಯಾಭಾವ ಅಂತ ಇಲ್ಲಿ ಬಂದಿದೆ, ದ್ವಯಾಭಾಸ ಅಂತ ಇಲ್ಲಿ ಒಂದು ಬಂದಿದೆ, ಗ್ರಾಹ್ಯ ಗ್ರಾಹಕ. ಇದನ್ನು ಮೀರಿ ಹೋಗಬೇಕಾದ್ರೆ ಏನು? ಮನಸ್ಸು ಕೇವಲ ಮನಸ್ಸಾಗಿ ಉಳಿಬೇಕು, ಅದರ ಪ್ರವೃತ್ತಿಯಲ್ಲಿ ತೊಡಗಬಾರದು. ಅದರ ಪ್ರವೃತ್ತಿ ಏನು? ಕಲ್ಪನಾ. ಆ ಕಲ್ಪನಾ ಅಂತನ್ನೋ ಪ್ರವೃತ್ತಿಯಲ್ಲಿ ತೊಡಗದೇ ಇದ್ರೆ ಮನಸ್ಸು ಯಾವ ರೀತಿಯಾದ ವ್ಯವಹಾರದಲ್ಲೂ ತೊಡಗೋಲ್ಲ. ಸುಖ ದುಃಖಾತ್ಮಕವಾದ ಜಗತ್ತು ಅದಕ್ಕೆ ದೃಶ್ಯವಾಗೋಲ್ಲ. ನಮ್ಮ ಅನುಭವದಲ್ಲಿ ಹೇಗೆ? ನಿದ್ರೆಯಲ್ಲಿ ನೋಡಿ, ಸುಷುಪ್ತಿಯಲ್ಲಿ ಜಾಗೃತ ಈ ಒಂದು ದೃಶ್ಯ ಪ್ರಪಂಚ ಅಂತ ಇಲ್ಲ, ಸುಖ ದುಃಖಾದಿಗಳಿಲ್ಲ. ನಾನು ಸುಖವಾಗಿ ನಿದ್ರೆ ಮಾಡಿದೆ ಅಂತ ಹೇಳೋದು ಕೂಡ ಈ ಜಾಗೃತ ಅವಸ್ಥೆಯಲ್ಲಿದ್ದ ಸುಖಕ್ಕೆ ನಾವು ಹೋಲಿಸಿಕೊಂಡು ಸುಖವಾಗಿ ನಿದ್ರೆ ಮಾಡಿದೆ ಅಂತ ಹೇಳಬೇಕಷ್ಟೆ. ಸುಖಮಹಮಸ್ವಾಪ್ಸಂ ಅಂದ್ರೆ ಯಾವ ತೊಂದರೆಯೂ ಇಲ್ಲದೆ ನಿದ್ರೆ ಮಾಡಿದೆ ಅಂತನೋ ದೃಷ್ಟಿಯಲ್ಲಿ ಸುಖ ಅಷ್ಟೇ ವಿನಃ ನಿದ್ರೆಯಲ್ಲಿ ಸುಖ ದುಃಖ ಅಂತ ಎರಡೂ ಇಲ್ಲ. ನಿದ್ರೆಯಲ್ಲಿ ಈ ಆಬ್ಜೆಕ್ಟಿಫಿಕೇಶನ್ ಇಲ್ಲದೆ ಇರೋದ್ರಿಂದ ಯು ಕಾಂಟ್ ಎಂಜಾಯ್ ಸ್ಲೀಪ್ ಆಸ್ ಯು ಕ್ಯಾನ್ ಎಂಜಾಯ್ ಎ ಕಪ್ ಆಫ್ ಕಾಫಿ. ಇದು ಡೀಪ್ ಸ್ಲೀಪ್ ಅಲ್ಲಿ ಈ ಎರಡು ದ್ವಯ ಇಲ್ಲದೆ ಇರೋದ್ರಿಂದ ಇಲ್ಲಿ ಸುಖ ಅಂತ ಅನ್ನೋದು ಕೇವಲ ನಾವೇ ಅಲ್ಲಿ ಯಾವ ದೃಶ್ಯ ಪ್ರಪಂಚವೂ ಇಲ್ಲದೆ ಇರೋದ್ರಿಂದ ಮನೋದೃಶ್ಯಂ ಅಲ್ಲಿ ಇಲ್ಲ. ಈ ಮನೋದೃಶ್ಯವಾದದ್ದು ಅಲ್ಲಿ ಇಲ್ಲ. ಇದನ್ನ ಅಮನೀಭಾವ ಅಂತ ಕರೆದಿದ್ದಾರೆ. ಈ ಅಮನೀಭಾವವಾದರೇನೆ ಯು ಕ್ಯಾನ್ ಗೆಟ್ ಇಟ್ ದಿ ಅಧಿಷ್ಠಾನ ಆಫ್ ದಿ ಬ್ರಹ್ಮ. ಈ ಜಗತ್ತಿನಲ್ಲಿ ವ್ಯವಹಾರ ಎಲ್ಲ ಮನಸ್ಸಿನಿಂದ. ಈ ಮನಸ್ಸು ಅಮನೀಭಾವವನ್ನು ಪಡ್ಕೊಂಡ್ರೆ ಆ ಎಲ್ಲಕ್ಕೂ ಅಧಿಷ್ಠಾನವಾದಂತಹ ಬ್ರಹ್ಮನನ್ನು ಕಾಣಬಹುದು. ಅದರಿಂದ ಉಪನಿಷತ್ತುಗಳು ಏನು ಹೇಳುತ್ತೆ? ಮನಸಾ ಏವ ವೇದಿತವ್ಯೋ, ಮನಸ್ಸಿನಿಂದಲೇ ತಿಳ್ಕೊಳ್ಳಬೇಕು, ಮನಸ್ಸಿಲ್ಲದೆ ಬೇರೆ ದಾರಿ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತನೋ ಸರಿ, ಆದರೆ ಅಲ್ಲಿ ಮಾತು ಮುಟ್ಟಲ್ಲ, ಮನಸ್ಸಿನಿಂದ ಯೋಚನೆ ಮಾಡಿಕೊಳ್ಳೋದಕ್ಕಾಗಲ್ಲ. ಆದರೆ ಉಪನಿಷತ್ತು 2-3 ಸರ್ತಿ ಇದನ್ನ ಮನಸೈವ ವೇದಿತವ್ಯೋ, ಮನಸ್ಸಿನಿಂದಲೇ ತಿಳ್ಕೊಳ್ಬೇಕು. ಮನಸ್ಸಿಲ್ಲದೆ ಇದ್ರೆ ಏನು ಬೇರೆಯವರೇನು ಹೇಳದೇ ಇದ್ರೆ ಗತಿರತ್ರ ನಾಸ್ತಿ ಇತ್ಯಾದಿಯಾಗಿ ಹೇಳ್ತಾರಲ್ಲ. ಇಲ್ಲಿ ಮನಸ್ಸಿಗೆ ಒಂದು ಇನ್ಸ್ಟ್ರೂಮೆಂಟ್ ಫಾರ್ ನೋಯಿಂಗ್ ಬ್ರಹ್ಮನ್. ಯಾವಾಗ ಮನಸ್ಸು ಸಂಕಲ್ಪವನ್ನು ಬಿಟ್ಟಾಗ, ಸಂಕಲ್ಪ ಶೂನ್ಯವಾದಾಗ, ಅದನ್ನೇ ಭಗವದ್ಗೀತೆಯಲ್ಲಿ ನ ಹ್ಯಸನ್ಯಸ್ತ ಸಂಕಲ್ಪೋ ಸನ್ಯಾಸಿ ಭವತಿ ಕಶ್ಚನ. ಅದರ ಸಂಕಲ್ಪದ ಪ್ರಾಮುಖ್ಯತೆಯನ್ನ ವೇದಾಂತ ಬುದ್ಧಿಸಂ ಎರಡೂ ಒಪ್ಕೊಂಡಿದೆ. ಇಲ್ಲಿ ಏನು ಹೇಳ್ತಾರೆ? ಆತ್ಮಸತ್ಯಾನುಬೋಧೇನ, ಆತ್ಮನೊಬ್ಬನೇ ಸತ್ಯ, ಆತ್ಮನಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಅಂತ ಇಲ್ಲ. ಇದನ್ನ ನಾವು ತಿಳ್ಕೊಂಡಾಗ ನ ಸಂಕಲ್ಪಯತೆ ಯದ, ಮನುಷ್ಯ ಒಂದು ಮನಸ್ಸು ನನಗಿದು ಬೇಕು ಅದು ಬೇಕು ಅಂತ ಯಾವ ಕಲ್ಪನೆಗಳನ್ನು ಮಾಡಿಕೊಳ್ಳದೆ ಇದ್ದಾಗ ಅಮನಸ್ತ್ವಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಇಲ್ಲಿ ಒಂದು ಸೀರೀಸ್ ಹೇಗೆ ಇದನ್ನ ಪ್ರತೀತ್ಯ ಸಮುತ್ಪಾದ ಅಂತ ಕರೀತಾರೆ. ಒಂದರಿಂದ ಇನ್ನೊಂದು, ಬೌದ್ಧರು ಒಂದರಿಂದ ಇನ್ನೊಂದು, ಇದಿದ್ರೆ ಅದು, ಅದಿದ್ರೆ ಇನ್ನೊಂದು, ಇದು ಡಿಪೆಂಡೆಂಟ್ ಒರಿಜಿನೇಷನ್ ಅಂತ ಪ್ರತೀತ್ಯ ಸಮುತ್ಪಾದ. ಈ ಇಡೀ ಜಗತ್ತಿನಲ್ಲಿ
ಗ್ರಾಹ್ಯ ಗ್ರಾಹಕ ಭಾವ ಅಂತ ಇದೆ. ದೇರ್ ಇಸ್ ದಿ ಡ್ಯುಯಾಲಿಸಮ್ ಆಫ್ ದಿ ನೋಯರ್ ಅಂಡ್ ದಿ ನೋನ್. ಇದರಿಂದ ಎಲ್ಲ ಅನರ್ಥ ಪರಂಪರೆ ಯಾತಕ್ಕೆ ಬರುತ್ತೆ? ಅನರ್ಥ ಪರಂಪರೆ ಎಲ್ಲ ಈ ದ್ವಯಾಭಾಸದಿಂದ ಬರುತ್ತೆ. ಈ ದ್ವಯಾಭಾಸ ಹೇಗೆ ಬರುತ್ತೆ? ಮನಸ್ಸಿನ ಕಲ್ಪನೆಯಿಂದ ಬರುತ್ತೆ. ಮನಸ್ಸು ಇದನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತೆ? ಹೊರಗಿನ ವಸ್ತುವಿನ ಆಧಾರವನ್ನಾಗಿಟ್ಟುಕೊಂಡು ಮಾಡುತ್ತೆ. ಗ್ರಾಹ್ಯ ಭಾವೇ, ಮನಸ್ಸು ಹೊರಗಿನ ಗ್ರಾಹ್ಯ ವಸ್ತುಗಳಿಗೆ ಆಲಂಬನೆಯನ್ನು ಮಾಡಿಕೊಳ್ಳದೇ ಇದ್ರೆ ಅದರಲ್ಲಿ ಗ್ರಾಹಕತ್ವ ಅಂತನೋದು ಇಲ್ಲ. ಅದರಿಂದ ಮೈಂಡ್ ಇಸ್ ಡಿಪೆಂಡೆಂಟ್ ಅಪಾನ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಈಶ್ವರ ಸೃಷ್ಟಿಯಲ್ಲಿ ಯಾವ್ಯಾವ್ದು ಇದೆಯೋ ಮೈಂಡ್ ಇಸ್ ಡಿಪೆಂಡೆಂಟ್ ಆನ್ ದಟ್. ಹಾಗಲ್ಲದೇನೆ ಅಮನಿ ಭಾವ ಅಂದ್ರೆ ಮನಸ್ಸನ್ನು ಆ ಕಡೆ ತಿರುಗಿಸ್ಕೊಳ್ದೆ ಮನಸ್ಸನ್ನು ಒಳಗೆ ತಿರುಗಿಸಿದ್ರೆ, ಆತ್ಮದ ಕಡೆ ತಿರುಗಿಸಿದ್ರೆ, ಅಂದ್ರೆ ಸತ್ಪದಾರ್ಥದ ಕಡೆ ತಿರುಗಿಸಿದ್ರೆ ಅದನ್ನು ಅಮನಿ ಭಾವ ಅಂತ ಹೇಳ್ತಾರೆ. ಕಠೋಪನಿಷತ್ತಿನಲ್ಲಿ ಬರುತ್ತಲ್ಲ ಇದೇ ಅರ್ಥ. ಆ ಕಠೋಪನಿಷತ್ತಿನಲ್ಲಿ ಪರಾಂಚಿಕಾನಿ ವ್ಯತ್ರಣದ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ನಮ್ಮ ಇಂದ್ರಿಯಗಳು ತನ್ನೋ ಬಾಗಿಲುಗಳನ್ನು ಹೊಡಕೊಂಡು ಇವನು ಹೊರಗೆ ಹೋದ, ಮನಸ್ಸು ಹೊರಗೆ ಹೋಯಿತು. ಕಣ್ಣು ಅಂತ ಒಂದಿತ್ತು, ಕಣ್ಣು ಅಂತ ಒಂದು ಕಿಟಕಿ, ಈ ಕಿಟಕಿಯಿಂದ ಹೊರಗೆ ನೋಡಿ ರೂಪಗಳನ್ನ ಅಂತ ಪಡ್ಕೊಳ್ತು. ಕಿವಿ ಅಂತ ಇನ್ನೊಂದು ಕಿಟಕಿ, ಇದರಿಂದ ಹೊರಗೆ ಹೋಗಿ ಶಬ್ದಗಳು ಅಂತ ಅನ್ನೋದನ್ನು ಪಡ್ಕೊಳ್ತು. ಹೀಗೆ ಪರಾಂಚಿಕಾನಿ ವ್ಯತೃಣತ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮ. ಆದ್ರಿಂದ ನೋಡೋದೆಲ್ಲ ನಾವು ಹೊರಗೆ ನೋಡ್ತೀವಿ ವಿನ ಇಷ್ಟೊಂದು ಕಿಟಕಿಗಳಿದೆ. ಕಿಟಕಿಗಳ ಮೂಲಕ ನಾವು ಹೊರಗಿನ ಪ್ರಪಂಚವನ್ನೇ ನೋಡ್ತೀವಿ. ಅದಕಶ್ಚಿತ್ ಧೀರ, ಯಾವನು ಒಬ್ಬ ಏನು ಮಾಡದಂತೆ ಆವೃತ್ತ ಚಕ್ಷು ಅಮೃತತ್ವವಿಚ್ಛನ್, ಅವನ ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡಿಕೊಂಡ. ಅವನು ಒಳಗೆ ನೋಡಿಕೊಂಡ ಮೇಲೆ ಅವನಿದನ್ನು ಕಂಡುಕೊಂಡ, ಆತ್ಮನನ್ನು ಕಂಡು. ಇಲ್ಲಿ ಅದನ್ನೇ ಅವ್ರು ಹೇಳ್ತಿರೋದು, ಗ್ರಾಹ್ಯಾಭಾವೇ ತದಗ್ರಹಂ. ಮನಸ್ಸಿಗೆ ಆಲಂಬನೆ ಅಂತನೋದು ಹೊರಗಿನ ಪದಾರ್ಥಗಳೇ, ವಿಷಯಗಳೇ. ಈ ಗ್ರಾಹ್ಯವಾದದ್ದರ ಕಡೆ ಮನಸ್ಸು ಹೋಗದೇ ಇದ್ರೆ ಅದ ಅಮನಸ್ತ್ವ. ಮನಸ್ಸು ಇಲ್ಲದೇ ಇರತಕ್ಕಂತಹ, ಮನಸ್ಸು ಇದ್ದು ಇಲ್ಲದೇ ಇರತಕ್ಕಂತಹದ್ದು ಅಂತಂದ್ರೆ ಗ್ರಾಹ್ಯ ವಸ್ತುಗಳನ್ನು ಆಲಂಬನೆ ಮಾಡದೇ ಇರತಕ್ಕಂತಹದ್ದು. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದ ಅಮನಸ್ತ್ವಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಇದು ವೈದ್ಯಕೀಯ ಪ್ರಕರಣದಲ್ಲಿ ಫಾಲ್ಸಿಫೈಡ್ ಪರ್ಸೆಪ್ಟ್ಸ್. ಅನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತ್ವಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಅದಾಯ್ತು. ಅಕಲ್ಪಕಮಜಂ ಜ್ಞಾನಂ ಜ್ಞೇಯ ಭಿನ್ನಂ ಚಕ್ಷತೆ ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ವಿಬುಧ್ಯತೆ. ಅಕಲ್ಪಕಂ ಅಜಂ ಜ್ಞಾನಂ ಜ್ಞೇಯ ಅಭಿನ್ನಂ ಪ್ರಚಕ್ಷತೆ ಬ್ರಹ್ಮಜ್ಞೇಯಂ ಅಜಂ ನಿತ್ಯಂ ಅಜೇನ ಅಜಂ ವಿಬುಧ್ಯತೆ. ಇಲ್ಲಿ ಅಕಲ್ಪಕಂ ಗ್ರಾಹ್ಯ, ಗ್ರಾಹಕ ಮತ್ತು ಗ್ರಾಹ್ಯ ಸಾಧನ, ಇಂಥ ಕಲ್ಪನೆಗಳು ಇಲ್ಲದೆ ಇರತಕ್ಕಂಥ ಅಕಲ್ಪಕಂ. ಇಂಥ ವಿಕಲ್ಪಗಳು ಮನಸ್ಸಿನಲ್ಲಿ ನಾನು ನೋಡ್ತಕ್ಕವನು, ಇದು ನೋಡ್ತಕ್ಕ ಪದಾರ್ಥ, ನೋಡ್ತಕ್ಕ ರೀತಿ, ಇದು ಸಾಧನ, ಇದು ಹೀಗೆ ವಿಕಲ್ಪಗಳನ್ನು ಇಲ್ಲಿ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ನೋಡೋದು ಅದೇ, ನೋಡಿಸಿಕೊಳ್ಳೋದು ಅದೇ, ನೋಡೋದಕ್ಕೆ ಸಾಧನವೂ ಅದೇ. ಆದ್ದರಿಂದ ಇಲ್ಲಿ ವಿಕಲ್ಪಗಳಿಗೆ ಆಸ್ಪದ ಇಲ್ಲ. ಅಕಲ್ಪಜಂ ಅಕಲ್ಪಕಂ ಸರ್ವಕಲ್ಪನಾ ವರ್ಜಿತಂ. ಯಾವ ಕಲ್ಪನೆಗೂ ಇಲ್ಲಿ ಅವಕಾಶ ಇಲ್ಲದೆ ಇರೋ ಹಾಗೆ. ಅಜಂ ಅಂದರೆ ಇದಕ್ಕೆ ಒಂದು ಹುಟ್ಟು ಅಂತ ಒಂದಿದ್ರೆ ಬೆಳವಣಿಗೆ ಅಂತ ಇರುತ್ತೆ, ವಿಕಾರಗಳು ಇರುತ್ತೆ. ಈ ಅಜ ಅಂತನೋ ಮಾತ್ರ ಸರ್ವ ವಿಕಾರ ರಹಿತಂ, ಯಾವ ವಿಕಾರವೂ ಇಲ್ಲದೆ ಇರತಕ್ಕಂಥ ಜ್ಞಾನಂ, ಅದರ ಆತ್ಮಜ್ಞಾನವು ಜ್ಞೇಯ ಅಭಿನ್ನಂ ಪ್ರಚಕ್ಷ. ಯಾವುದು ಪರಮಾರ್ಥ ಸತ್ ಅಂತ ಬ್ರಹ್ಮನಿಗೆ ಹೇಳ್ತೀವೋ, ಪರಮಾರ್ಥ ಸತ ಬ್ರಹ್ಮಣ ಅಭಿನ್ನಂ. ಇಲ್ಲಿ ಜ್ಞಾನ ಅಂತನ್ನೋದು ಜ್ಞೇಯಕ್ಕಿಂತ ಬೇರೆಯಾದದ್ದಲ್ಲ. ಜ್ಞಾನವೇ ಜ್ಞೇಯ. ಎಲ್ಲಿ ಬ್ರಹ್ಮನನ್ನೇ ಆತ್ಮ ತಿಳ್ಕೊಳ್ತೀಯೋ ಅಲ್ಲಿ
ಒಂದು ಜ್ಞೇಯ ಬೇರೆ ಜ್ಞಾತ ಬೇರೆ ಅಂತ ಹೇಳೋ ಹಾಗಿಲ್ಲ. ಜ್ಞೇಯ ಭಿನ್ನಂ, ಬ್ರಹ್ಮನಿಂದ ಬೇರೆ ಅಲ್ಲದೇ ಇರತಕ್ಕಂಥದ್ದು ಅಂತ ಹೇಳಿ ಪ್ರಚಕ್ಷತೆ ಮನೀಷಿಣ. ವಿದ್ವಾಂಸರು ನಾವು ತಿಳ್ಕೊಳ್ಬೇಕು ಇದನ್ನ ಅಂತ ವ್ಯವಹಾರದಲ್ಲಿ ಹೇಳಿದ್ರು ಕೂಡ ತಿಳ್ಕೊಳ್ಳೋ ವಿಷಯಿಗಿಂತ ಬೇರೆ ಆದದ್ದಲ್ಲ. ಇದು ಬೇರೆ ಅದು ಬೇರೆ, ವಿಷಯಿ ಅಂತನ್ನುವುದು ಕಲ್ಪನೆ. ಇಲ್ಲಿ ಆ ಕಲ್ಪನೆ ಸಾಧ್ಯ ಇಲ್ಲ. ಆದ್ದರಿಂದ ಅಕಲ್ಪಕಂ ಅಜಂ ಜ್ಞಾನಂ ಜ್ಞೇಯಾಭಿನ್ನಂ ಪ್ರಚಕ್ಷತೆ. ಬ್ರಹ್ಮಜ್ಞೇಯಂ ಅಜಂ ನಿತ್ಯಂ ಅಜೇನ ಅಜಂ ವಿಬುಧ್ಯತೆ. ತಿಳ್ಕೊಳ್ತಾ ಇರೋನು ಬ್ರಹ್ಮನೇ, ತಿಳ್ಕೊಳ್ಳೋದು ಬ್ರಹ್ಮನೇ. ಇದನ್ನ ಅಜ ಅಂದ್ರೆ ಎರಡಕ್ಕೂ ಆದಿ ಇಲ್ಲದ್ದು. ಅಜೇನ ಅಜಂ ವಿಬುಧ್ಯತೆ. ಆತ್ಮನಿಗೆ ಬ್ರಹ್ಮಜ್ಞಾನ ಅಂತೊಂದು ಬಂದಾಗ ಅದು ವಾಸ್ತವವಾಗಿ ಆತ್ಮಜ್ಞಾನವೇ. ಈ ಜ್ಞಾನದ ಪರಾಕಾಷ್ಠ ತನ್ನನ್ನು ತಾನು ಅರಿತುಕೊಳ್ಳೋದು ಅಂತಂದ್ರೆ ಅಲ್ಲಿ ಯಾವ ವಸ್ತುವಿಗೂ ಯಾವ ಭೇದಕ್ಕೂ ಆಸ್ಪದ ಇಲ್ಲದೆ ಇರುವುದು ಅಂತ ಒಂದು ಕಡೆಯ ಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ದಾರಿಗಳನ್ನು ಇಲ್ಲಿ ಹೇಳ್ತಾರೆ. ನಿಗೃಹೀತಸ್ಯ ಮನಸೋ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಸ್ಸತು ವಿಜ್ಞೇಯಃ ಸುಷುಪ್ತೇನ್ಯೋ ನ ತತ್ಸಮಃ. ಇದು ಮೇಲೆ ಹೇಳಿದ ಶ್ಲೋಕ ಸುಮ್ಮನೆ ಆ ನಿರ್ವಾಣದ ಒಂದು ವರ್ಣನೆ ಅಂತ ವ್ಯಾಖ್ಯಾನಕಾರರು ಬೌದ್ಧ ಗ್ರಂಥಗಳು ಇದೇ ಮಾತು ಬರುತ್ತೆ. ಈ ನಿರ್ವಾಣದ ಕಲ್ಪನೆ ಅಲ್ಲಿ ತಿಳ್ಕೊಳ್ತಕ್ಕಂಥದ್ದು ಒಂದು ಭೇದ ಇಲ್ಲ. ಭೇದ ಎಲ್ಲೆಲ್ಲಿ ಇದೆಯೋ ಅದೆಲ್ಲ ದ್ವೈತ. ಈ ದ್ವೈತವನ್ನು ದಾಟಿದರೆ ಅದ್ವೈತ, ಭೇದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಅದನ್ನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನು ನಾನು ಬ್ರಹ್ಮನನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳೋದು ಸಾಧ್ಯ ಇಲ್ಲ. ಅವನೇ ಬ್ರಹ್ಮ. ನನ್ನನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ನನ್ನನ್ನು ನಾನು ಇಂಥ ವಿಭಕ್ತಿ ಪ್ರತ್ಯಯಗಳಿಗೆ ಆಸ್ಪದ ಇಲ್ಲಿ. ಸರ್ವವಿಕಲ್ಪನಾ ವಿವರ್ಜಿತವಾದದ್ದು ಅಂತ ಹೇಳಿದ ಮೇಲೆ ಈ ಕಲ್ಪನೆಗಳಿಗೆಲ್ಲ ದಾರಿ ಯಾವುದು, ಕಲ್ಪನೆಗಳಿಗೆಲ್ಲ ಆಧಾರ ಯಾವುದು? ಮನಸ್ಸು. ಈ ಮನಸ್ಸು ತೊಲಗಿದರೆ ಈ ಜ್ಞಾನದ ಸಂಭಾವ್ಯತೆ ಅಂತ ಒಂದಿದೆ ಅಂತ ಹೇಳಿ ನಿಗೃಹೀತಸ್ಯ ಮನಸಃ. ಎಲ್ಲಿ ಮನಸ್ಸನ್ನ ಬಿಗಿ ಹಿಡಿದಿರ್ತೀವೋ ನಿರುದ್ಧಸ್ಯ. ನಿಗೃಹೀತ ಅಂದ್ರೆ ಬಿಗಿ ಹಿಡಿಯೋದು, ಹೊರಗೆ ಹೋಗದ ಹಾಗೆ ಬಿಗಿ ಹಿಡಿಯೋದು ನಿಗೃಹೀತ. ಗೃಹೀತ ಅಂದ್ರೆ ಹಿಡ್ಕೊಳ್ಳೋದು, ನಿಗೃಹೀತ ಅಂದ್ರೆ ಮುಂದಕ್ಕೆ ಹೋಗದೆ ಇರೋ ಹಾಗೆ ಹಿಂದಕ್ಕೆ ಹಿಡ್ಕೊಳ್ಳೋದು, ಅಂದ್ರೆ ಟು ಹೋಲ್ಡ್ ಬ್ಯಾಕ್ ಅಂತನ್ನೋ ಅರ್ಥ. ನಿಗೃಹೀತಸ್ಯ ಮನಸಃ, ಮನಸ್ಸು ನಿರ್ವಿಕಲ್ಪಸ್ಯ ಧೀಮತ. ಯಾರ ಮನಸ್ಸು? ನಿರ್ವಿಕಲ್ಪಸ್ಯ ಧೀಮತಃ. ಯಾವ ಮನುಷ್ಯ ತನ್ನ ವಿವೇಕದಿಂದ ವಿಜ್ಞಾನದಿಂದ ಯಾವ ಕಲ್ಪನೆಗಳಿಗೂ ಎಡೆಮಾಡಿಕೊಡ್ತಾ ಇಲ್ವೋ, ಅಂದ್ರೆ ಎಲ್ಲೆಲ್ಲಿ ತಿಳ್ಕೊಳ್ಳೋದು ಬೇರೆಯಾಗಿದೆ, ತಿಳ್ಕೊಳ್ಳೋನು ಬೇರೆ ಆಗಿರ್ತಾನೆ ಅಂತ ಅಂದುಕೊಳ್ತಾರೋ ಅವೆಲ್ಲ ಅಲ್ಪ. ಎಲ್ಲಿ ದ್ವೈತ ಅಂತಿದೆಯೋ ಅದು ಅಲ್ಪ. ನಮ್ಮ ಕಣ್ಣಿಂದ ನೋಡುವಂತಹ ವಸ್ತು ಅದು ಭೌತಿಕವಾದದ್ದು. ಅದರಲ್ಲಿ ಕೆಲವು ಭೂತಾಂಶಗಳು ಹೆಚ್ಚಾಗಿದ್ದರೆ ಕಣ್ಣು ಅದನ್ನು ಗ್ರಹಿಸಬಲ್ಲದು. ಕಣ್ಣು ಅದನ್ನು ಗ್ರಹಿಸಿದರೆ ಕಣ್ಣಿಗಿಂತ ಅದು ನೀಚ ಸ್ಥಾನದಲ್ಲಿ ಇದೆ. ಈ ಗ್ರಾಹಕ ಭಾವದಲ್ಲಿ ಗ್ರಾಹಕ ಅಂದ್ರೆ ಗ್ರಾಹಕನಾದವನು ಉಚ್ಚ, ಗ್ರಾಹ್ಯವಾದದ್ದು ನೀಚ. ನನಗಿದು ತಿಳಿದಿದೆ ಅಂತಂದ್ರೆ ತಿಳಿದಿರೋದಕ್ಕಿಂತ ನಾನು ದೊಡ್ಡವನು. ಇದಲ್ಲದೆ ಇನ್ನೂ ಕೆಲವು ವಿಷಯಗಳು ಗೊತ್ತಲ್ಲ. ಅದನ್ನ ನಾನು ತಿಳ್ಕೊಂಡಿದ್ದೀನಿ ಇದನ್ನ ಅಂತಂದ್ರೆ ಯಾವ ತಿಳ್ಕೊಂಡಿದೆಯೋ ಅದು ಚಿಕ್ಕದು, ಅದು ಅಲ್ಪ. ಭೂಮಾ ಉಪನಿಷತ್ತಿನಲ್ಲಿ ಬರುತ್ತೆ. ಈ ಎಲ್ಲೆಲ್ಲಿ ತಿಳ್ಕೊಳ್ಳೋದು ಅಂತ ಇದೆಯೋ ಇದೆಲ್ಲ ಅಲ್ಪವಾದದ್ದು, ಭೌತಿಕವಾದದ್ದು, ಇಂದ್ರಿಯ ಗ್ರಾಹ್ಯವಾದದ್ದು, ಮನಸ್ಸಿಗೆ ಸಂವೇದ್ಯವಾದದ್ದು. ಆದ್ರೆ ಬ್ರಹ್ಮ ತಂ ವಿಜ್ಞಾತಾರಮರೆ ಕೇನ ವಿಜಾನೀಯ. ಎಲ್ಲವನ್ನೂ ತಿಳ್ಕೊಳ್ಳೋನು ಅವನು ತಿಳ್ಕೊಂಡೇ ನಾನು ಅಂದ್ರೆ ಏನರ್ಥ? ಹೇಗೆ ಅದು? ವಿಜ್ಞಾತಾರಮರೆ ಕೇನ ವಿಜಾನೀಯ. ಇದು ಇಲ್ಲಿ ಈ ಭೇದಕ್ಕೆ ಆಸ್ಪದವೇ ಇಲ್ಲ. ಇಂಥ ಯಾರು ಧೀಮತಃ ಸರ್ವಕಲ್ಪನಾ ವರ್ಜಿತಸ್ಯ ಅಂದ್ರೆ ಏನು? ನಿರ್ವಿಕಲ್ಪಸ್ಯ ಧೀಮತಃ ನಿಗೃಹೀತಸ್ಯ ಮನಸಃ. ಅವನು ಅಭ್ಯಾಸ ಬಲದಿಂದ, ತನ್ನ ಪ್ರಯತ್ನದಿಂದ, ವಿವೇಕದಿಂದ, ವೈರಾಗ್ಯದಿಂದ ತನ್ನ ಮನಸ್ಸನ್ನೆಲ್ಲ ಬಿಗಿ ಹಿಡ್ಕೊಂಡಿದ್ದಾಗ
ಪ್ರಚಾರ ಸತು ವಿಜ್ಞೇಯ ಸುಷುಪ್ತೆ ಅನ್ಯ ನ ತತ್ಸಮ. ಇಲ್ಲಿ ಮನಸ್ಸು ಒಂದು ವಿಧವಾಗಿ ಪ್ರಚಾರದಲ್ಲಿ ಹೋಗುತ್ತೆ. ಅಂದ್ರೆ ಏನು, ಒಂದು ನೆಲೆಯಲ್ಲಿ ಇರುತ್ತೆ, ಪ್ರಚುರವಾಗಿರುತ್ತೆ. ಆದರೆ ಸುಷುಪ್ತೆ ಅನ್ಯ, ಅದು ನಿದ್ರೆ ಮಾಡಿ, ಇಲ್ಲಿ ಯಾವುದಾದ್ರೂ ಒಬ್ಬ ಏನಾದರೂ ತಿಳ್ಕೊಂಡ, ಪ್ರತ್ಯಯ ಅಂತ ಕರೀತಾರೆ ಅದಕ್ಕೆ. ಈ ಅಂತನೋ ಧಾತು ಇಣ ಪ್ರತ್ಯಯ, ಇಣ ಗತವು ಹೋಗೋದು ಅಂತ ಅರ್ಥ. ಈ ಅಂದ್ರೆ ಹೋಗೋದು, ಪ್ರತಿ ಈ ಅದನ್ನು ಕುರಿತು ನಾವು ಹೋದರೆ ಆ ಹೋಗತಕ್ಕಂಥ ಭಾವಕ್ಕೆ ಪ್ರತ್ಯಯ ಅಂತ ಹೆಸರು. ಪ್ರತ್ಯಯ ಅಂದ್ರೆ ಎ ಥಾಟ್, ಇದಿದೆ ಅಂತ ನನ್ನ ಮನಸ್ಸಿಗೆ ಬಂದರೆ ಮನಸ್ಸು ಅಲ್ಲಿ ಹೋಗಿದೆ, ಮನಸ್ಸು ವಸ್ತುವಿನ ಕಡೆ ಹೋಗಿದೆ, ಇದು ಪ್ರತ್ಯಯ ಅಂತ ಕರೀತಾರೆ. ಪ್ರತ್ಯಯ ಅಂದರೆ ಮನಸ್ಸು ವಿಷಯದ ಕಡೆ ಆವರ್ಜನವನ್ನು ಮಾಡುವುದು, ಆ ಕಡೆ ತಿರುಗುವುದು ಅಂತ ಅರ್ಥ. ಹೀಗೆ ಎಲ್ಲ ದ್ವೈತ ಭಾವನೆಗಳಿಗೂ ಕೂಡ ಪ್ರತ್ಯಯ ಅಂತ ಒಂದಿರಬೇಕು. ಪ್ರತ್ಯಯ ಅಂದ್ರೆ ಏನು, ತಿಳ್ಕೊಳ್ಳೋನು ತಿಳ್ಕೊಳ್ಳತಕ್ಕಂತಹ ವಸ್ತುವಿನ ಕಡೆ ಹೊರಳ್ತಾ ಇದ್ದಾನೆ, ಇದು ಪ್ರತ್ಯಯ. ಈ ಸುಷುಪ್ತಿಯಲ್ಲಿ ಏನು ಪ್ರತ್ಯಯ ಭಾವ ಅಂತ ಇದೆ, ಪ್ರತ್ಯಯಗಳೇ ಇಲ್ಲ ಅಲ್ಲಿ. ಅದು ಮನಸ್ಸು ಯಾವುದನ್ನೂ ತಿಳ್ಕೊಳ್ಳಬೇಕು ಅಂತ ಹೊರಡ್ತಾ ಇಲ್ಲ, ಅದರಿಂದ ಮನಸ್ಸಿನ ಕ್ರಿಯೆ ಅಲ್ಲಿಲ್ಲ. ಇವಾಗ ಜಾಗೃತಿನಲ್ಲಿ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ. ಸ್ವಪ್ನದಲ್ಲಿ ಇಂದ್ರಿಯಗಳು ಕೆಲಸ ಮಾಡೋಲ್ಲ, ಮನಸ್ಸು ಕೆಲಸ ಮಾಡುತ್ತೆ. ಸುಷುಪ್ತಿಯಲ್ಲೋ ಇಂದ್ರಿಯಗಳೂ ಕೆಲಸ ಮಾಡೋಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಸುಷುಪ್ತಿಯಲ್ಲಿ ಪ್ರತ್ಯಯಗಳ ಅಭಾವ, ಪ್ರತ್ಯಯಗಳಿಲ್ಲ. ಇದನ್ನು ತಿಳ್ಕೊಳ್ತಾ ಇದ್ದೀನಿ, ಅದು ತಿಳ್ಕೊಳ್ತಾ ಇದ್ದೀನಿ, ಇದು ನಾಮ, ಇದು ರೂಪ, ಇದು ಗುಣ, ಇಂಥ ಪ್ರತ್ಯಯಗಳೇ ಅಲ್ಲಿಲ್ಲ ಇಲ್ಲಿ ಸುಷುಪ್ತಿಯಲ್ಲಿ. ನೀವು ಹೇಳ್ತಿರೋ ಬ್ರಹ್ಮಜ್ಞಾನವು ಅಷ್ಟೇ ತಾನೇ. ಸುಷುಪ್ತಿಯಲ್ಲಿ ಪ್ರತ್ಯಯ ಭಾವ, ಪ್ರತ್ಯಯಗಳಿಲ್ಲ. ನೀವು ಹೇಳ್ತಿರೋ ಬ್ರಹ್ಮಜ್ಞಾನದಲ್ಲೂ ಪ್ರತ್ಯಯ ಇಲ್ಲ, ಅಲ್ಲೂ ಕಲ್ಪನಾ ಶೂನ್ಯ ಅಂತ ಹೇಳ್ತೀರಿ ನೀವು. ನಿರ್ವಿಕಲ್ಪ, ಕಲ್ಪನೆಗಳಿಲ್ಲ ಅಲ್ಲಿ. ಗ್ರಾಹ್ಯ ಗ್ರಾಹಕ ಭೇದ ಇಲ್ಲ, ಗ್ರಾಹ್ಯ ಗ್ರಾಹಕ ಭೇದ ಇಲ್ಲದೆ ಇದ್ದ ಮೇಲೆ ಅದು ಪ್ರತ್ಯಯ ಭಾವವೇ. ಅಂದ್ರೆ ಸುಷುಪ್ತಿಯೇ ಬ್ರಹ್ಮಜ್ಞಾನವು ಅಂದ್ರೆ ಅನ್ಯ ನ ತತ್ ಸಮಃ. ಇದು ಸುಷುಪ್ತಿಯೇ ಬ್ರಹ್ಮಜ್ಞಾನ ಅಂತ ಹೇಳೋ ಹಾಗಿಲ್ಲ, ಮೋಕ್ಷ ಸ್ಥಿತಿ ಅಂತ ಹೇಳೋ ಹಾಗಿಲ್ಲ. ನ ತತ್ ಸಮಃ, ಇದಕ್ಕೆ ಸಮನಾದದ್ದಲ್ಲ. ಅಂದ್ರೆ ನಮ್ಮ ಅಪ್ರಯತ್ನವಾಗಿ ನಾವು ಏನು ಕಷ್ಟಪಡದೇನೆ ಪ್ರತ್ಯಾಭಾವ ಆಗುವಾಗ ಅದನ್ನ ಕಷ್ಟಪಟ್ಟು ಆ ಪ್ರತ್ಯಾಭಾವ ಯಾಕೆ ಮಾಡಿಕೊಡ್ಬೇಕು? ಅದೇ ಪಕ್ಕೆ ಮಧುವಿದ್ಯೇತ ಕಿಮರ್ಥಂ ಪರ್ವತಂ ಶ್ರಯೇತ್. ಅಂದ್ರೆ ಪಕ್ಕದಲ್ಲೇ ಜೇನುತುಪ್ಪ ಇರುವಾಗ ಬೆಟ್ಟ ಹತ್ತಿ ಹೋಗಿ ಜೇನುತುಪ್ಪ ಯಾರು ಹುಡುಕ್ತಾರೆ? ಈಗ ಎಲ್ಲರಿಗೂ ಕೂಡ ಶ್ರಮ ಇಲ್ಲದೇನೆ ಪ್ರತ್ಯಾಭಾವ ಅಂತ ಆಗುತ್ತೆ, ಮೋಕ್ಷ ಸ್ಥಿತಿ ಬರುತ್ತೆ, ನಿರ್ವಿಕಲ್ಪ ಸ್ಥಿತಿ. ನಾವು ನಿದ್ರೆ ಮಾಡುವಾಗೆಲ್ಲ ನಿರ್ವಿಕಲ್ಪ ಸ್ಥಿತಿಯೇ. ಇನ್ನು ಪ್ರಯತ್ನ ಪಟ್ಟು ಯಾಕೆ ಮಾಡಬೇಕು? ನಿಗೃಹೀತಸ್ಯ ಮನಸ, ಇದಕ್ಕೊಂದು ಪ್ರಯೋಜನ ಏನು ಅಂತಂದ್ರೆ, ನಿಗೃಹೀತಸ್ಯ ಮನಸಃ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಸ್ಸತು ವಿಜ್ಞೇಯ ಸುಷುಪ್ತೆ ಅನ್ಯ. ಇಲ್ಲಿ ಇರೋ ಮನಸ್ಸಿನ ರೀತಿಯೇ ಬೇರೆ, ಸುಷುಪ್ತಿಯಲ್ಲಿ ಇರೋ ರೀತಿಯೇ ಬೇರೆ. ನತು ತತ್ ಸಮಃ. ಸೊ ಸುಷುಪ್ತಿಯೇ ಮೋಕ್ಷ ಅಂತ ಅನ್ನೋ ಹಾಗಿಲ್ಲ. ಸುಷುಪ್ತಿಗೂ ಮೋಕ್ಷಕ್ಕೂ ಒಂದು ವ್ಯತ್ಯಾಸ ಇದೆ. ಲೀಯತೆ ಹಿ ಸುಷುಪ್ತೌ ತತ್ ನಿಗೃಹೀತಂ ನ ಲೀಯತೆ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ. ಸುಷುಪ್ತೌ ಮನಃ ಲೀಯತೆ. ಸುಷುಪ್ತಿಯ ಸ್ಥಿತಿಯಲ್ಲಿ, ನಿದ್ರೆಯ ಸ್ಥಿತಿಯಲ್ಲಿ ಮನಸ್ಸು ಲೀಯತೆ, ಲಯವಾಗಿ ಹೋಗುತ್ತೆ. ಅಂದ್ರೆ ಮನಸ್ಸಿನ ಪ್ರಚಾರ ಇರೋಲ್ಲ, ಲೀಯತೆ. ತತ್ ನಿಗೃಹೀತಂ, ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ನಿಗ್ರಹ ಮಾಡಿದರೆ ನ ಲೀಯತೆ, ಅದು ಲೀಯವಾಗೋಲ್ಲ, ಲಯವಾಗೋಲ್ಲ ಅದು ಮನಸ್ಸು. ಅದು ಸುಷುಪ್ತಿಯಲ್ಲಿ ತಾನಾಗಿ ಮನಸ್ಸು ಲಯವಾಗುತ್ತೆ. ನಾವು ನಿಗ್ರಹ ಮಾಡಿದಾಗ ಮನಸ್ಸು ಲಯವಾಗೋಲ್ಲ. ನ ಲೀಯತೆ ತತ್ ನಿಗೃಹೀತಂ ನ ಲೀಯತೆ. ಇಲ್ಲಿ ಒಂದು ಸ್ವಲ್ಪ ಆಚಾರ್ಯರ ಭಾಷ್ಯಕ್ಕೂ ಈ ಒಂದು ಇದಕ್ಕೂ ವ್ಯತ್ಯಾಸ ಇದೆ.
ಆಚಾರ್ಯರು ಸುಷುಪ್ತಿಯಲ್ಲಿ ಸುಷುಪ್ತಿಯೇ ಮೋಕ್ಷದ ಸ್ಥಿತಿ ಅಂತ ನಾವು ಉಪನಿಷತ್ ಭಾಷ್ಯಗಳಲ್ಲಿ ಇದು ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡೂ ಉಪನಿಷತ್ತುಗಳಲ್ಲಿ ಬ್ರಹ್ಮಸ್ಥಿತಿ ಸುಷುಪ್ತಿ ಬೇರೆ ಬೇರೆಯಲ್ಲ, ಈ ಸುಷುಪ್ತ ಸ್ಥಿತಿಯೇ ಬ್ರಹ್ಮಸ್ಥಿತಿ. ಆದರೆ ಅದರಿಂದ ನಾವು ಹೊರಗೆ ಬರ್ತೀವಿ. ಯಥಾ ಶಕುಂತಾನಾಂ ನೀಡಂ ಅಂತ ಆಚಾರ್ಯರು ತಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ, ಹೇಗೆ ಹಕ್ಕಿಗಳು ಅಲ್ಲಿ ಇಲ್ಲಿ ಅರದು ಸೂತ್ರೇ ಏನು ಯಥಾ ಶಕುನಿ ಸೂತ್ರೇಣ ಬದ್ಧ ಅನ್ಯತ್ರ ಅಲ್ಲಿ ಇಲ್ಲಿ ಓಡಿಯಾಡಿ ಶ್ರಾಂತಃ ಬಳಲಿ ತದೇವ ಆಶ್ರಯಂ ಉಪಲಭತೆ, ಅದನ್ನು ಎಲ್ಲಿ ಕಟ್ಟಿ ಹಾಕಿದಾರೋ ಅಲ್ಲೇ ಬಂದು ಸೇರ್ಕೊಳ್ಳುತ್ತೀವೋ ಹಾಗೆ ಇಂದ್ರಿಯಗಳು ಮನಸ್ಸು ಬೇರೆ ಬೇರೆ ಕಡೆ ಹೋಗಿ ಬಳಲಿ ಈ ತನ್ನ ಆತ್ಮದ ಸ್ಥಾನದಲ್ಲೇ ಬಂದು ಸೇರಿಕೊಳ್ಳುತ್ತೆ. ಇದು ಸುಷುಪ್ತಿ ಅಂತ ಕರೀತಾರೆ. ಸುಪ್ತಿ ಸುಷುಪ್ತಿ. ಸುಪ್ತಿ ಅಂದರೆ ಸಾಕು, ಸುಪ್ತಿ ಅಂದರೆ ಮಲ್ಕೊಳ್ಳೋದು. ಸುಷುಪ್ತಿ ಅಂದರೆ ಚೆನ್ನಾಗಿ ಮಲ್ಕೊಳ್ಳೋದು. ಚೆನ್ನಾಗಿ ಮಲ್ಕೊಳ್ಳೋದು ಅಂದ್ರೆ ಏನು? ಸ್ವಂ ಅಪೀತೋ ಭವತಿ ಸ್ವಪಿತಿ ಇತ್ಯುಚ್ಯತೆ. ಅವನು ತನ್ನಲ್ಲಿ ತಾನು ಹೋಗಿದ್ದಾನೆ. ಇವಾಗ ಸುಷುಪ್ತಿಯನ್ನ ಇಸ್ ಎ ವೇಕೆಂಟ್ ಸ್ಟೇಟ್ ಅಂತ ಆಚಾರ್ಯರು ಹೇಳ್ತಾ ಇಲ್ಲ. ಅದರಲ್ಲಿ ಜೀವ ಅದರಲ್ಲಿ ಹೋಗಿ ನಿಂತಿದ್ದಾನೆ. ಜೀವ ತನ್ನ ನೆಲೆಯಲ್ಲಿ ಹೋಗಿ ನಿಂತಿದ್ದಾನೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಅವರು ಹೇಳ್ತಾರೆ ಪುರೀತತ್ ಅಂತ ನಾಡಿ ಇರುತ್ತೆ, ಅಂತರ್ಹಿತ ನಾಡ್ಯ, ನಾಡಿ ಒಳಗೆ ಹೋಗಿ ಇದು ಪುರೀತತ್ನಲ್ಲಿ ಸೇರಿಕೊಳ್ಳುತ್ತೆ. ಆದರೆ ಸುಷುಪ್ತಿ ಅಂತಂದ್ರೆ ಬ್ರಹ್ಮಾಪತ್ತಿಗೆ ಬ್ರಹ್ಮನನ್ನು ಪಡ್ಕೊಳ್ಳೋದು, ಬ್ರಹ್ಮ ಪ್ರಾಪ್ತಿಯ ಸ್ಥಿತಿಯೇ ಸುಷುಪ್ತಿ ಅಂತ ಆಚಾರ್ಯರು ಹೇಳ್ತಾರೆ. ಹೀಗೆ ಪ್ರತಿ ದಿವಸ ನಾವು ನಿದ್ರೆ ಮಾಡುವಾಗ ಕೂಡ ಸುಷುಪ್ತಿಯ ಬ್ರಹ್ಮಜ್ಞಾನದ ಸ್ಥಿತಿಯೇ, ನಾವು ಬ್ರಹ್ಮನನ್ನೇ ಹೋಗಿ ನೋಡ್ತೀವಿ. ಉಪನಿಷತ್ತು ಏನು ಹೇಳುತ್ತೆ, ನಿಧಿಯ ಮೇಲೆ ಒಬ್ಬ ಓಡಾಡ್ತಾ ಇರ್ತಾನೆ. ಓಡಾಡ್ತಾ ಇದ್ರೂ ಕೂಡ ನಿಧಿ ಕೆಳಗಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ತಾನು ಬಡವನಾಗಿ ಇರ್ತಾನೆ. ಮನೆ ಹೊಳಗೆ ಮನೆ ಕೆಳಗೆ ಹಿಂದಿನವರು ಒಂದು ನಿಧಿಯನ್ನು ಅಡಗಿಸಿಟ್ಟಿದ್ದಾರೆ. ಇವನಿಗೆ ಗೊತ್ತಿಲ್ಲ ಅದು. ನಿಧಿ ಮೇಲೆ ಓಡಾಡ್ಕೊಂಡು ನಾನು ಬಡವ, ನನ್ನ ದುಡ್ಡಿಲ್ಲ ಅಂತ ಓಡಾಡ್ತಾ ಇದ್ದಾನೆ. ಆ ನಿಧಿ ಅವನಿಗೆ ಗೊತ್ತಿಲ್ಲ. ಹಾಗೆ ನಾವು ಪ್ರತಿ ದಿವಸ ಬ್ರಹ್ಮನ ಹತ್ರ ಹೋದರೂ ಕೂಡ ಈ ಬ್ರಹ್ಮಜ್ಞಾನ ಅಂತ ನಮಗೆ ಬಂದಿದೆ. ಆಚಾರ್ಯಗೆ ಹೀಗೆ ಹೇಳ್ತಾ ಇದ್ದ, ಏನು ಸುಷುಪ್ತಿಯೇ ಬ್ರಹ್ಮಾಪತ್ತಿ, ಬ್ರಹ್ಮ ಪ್ರಾಪ್ತಿಯೇ ಸುಷುಪ್ತಿ. ಸುಷುಪ್ತಿಗಿಂತ ಬೇರೆಯಾಗಿ ನಮಗೆ ಮೋಕ್ಷ ಅಂತ ಒಂದಿಲ್ಲ, ಬ್ರಹ್ಮಜ್ಞಾನ ಅಂತ ಒಂದಿಲ್ಲ. ಇದು ಆಚಾರ್ಯರು ಉಪನಿಷತ್ ಭಾಷೆಗಳು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ನಾವು ನಿದ್ರೆ ಮಾಡಿದ ತಕ್ಷಣ, ನಿದ್ರೆ ಮಾಡಿ ಎದ್ದ ಮೇಲೆ ನಾವು ಮುಕ್ತರಲ್ಲ. ನಿದ್ರೆ ಮಾಡೋದಕ್ಕೆ ಮೊದಲು ಹೇಗಿದ್ವೋ ನಿದ್ರೆ ಮಾಡಿ ಎದ್ದ ಮೇಲೂ ಅದೇ ಇರೋದು ನಾವು. ಆದರೆ ಆ ನಡುವೆ ಆದಂತಹ ಒಂದು ಅನುಭವ ಇದೆಯಲ್ಲ, ಇದು ವಾಸ್ತವವಾಗಿ ಸ್ವಂ ಅಪೀತೋ ಭವತಿ. ನಾವು ಹಿಂದೆ ಹೋದದ್ದೇ ಆ ಅನುಭವವೇ. ಅದನ್ನು ಅನುಭವದ ದೃಷ್ಟಿಯಿಂದ ಸುಷುಪ್ತಿ ಅಂದರೆ ಬ್ರಹ್ಮಾಪತ್ತಿ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಸುಷುಪ್ತೇ ಅನ್ಯ ನ ತತ್ ಸಮಃ ಅಂತ ಮಾತು ಬರ್ತದೆ. ಸುಷುಪ್ತಿಯಲ್ಲಿ ಇದಿಲ್ಲ, ಸುಷುಪ್ತಿಗೂ ಈ ಮೋಕ್ಷಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಸುಷುಪ್ತಿಸ್ಥಸ್ಯ ಮನಸಃ ಪ್ರಚಾರ ತಾದೃಶ ಏವ. ಆದ್ದರಿಂದ ನ ತತ್ಸಮಃ ತಸ್ಮಾತ್ ಯುಕ್ತಃ ಸಹ ವಿಜ್ಞಾತು ಇತ್ಯಭಿಪ್ರಾಯ. ಈ ಮೂಲಕ ಸರಿಯಾಗಿ ಇಲ್ಲಿ ಭಾಷ್ಯ ಇದೆ. ಇದು ಇದು ಶಂಕರಾಚಾರ್ಯರ ಭಾಷ್ಯಕ್ಕೂ ಅಂದರೆ ಉಪನಿಷತ್ ಭಾಷ್ಯಗಳಿಗೂ ಸೂತ್ರ ಭಾಷ್ಯಗಳಿಗೂ ಈ ಉಪನಿಷತ್ತಿನ ಭಾಷ್ಯಕ್ಕೂ 8 ಕಡೆ ಭಿನ್ನಾಭಿಪ್ರಾಯಗಳಿದೆ. ಅದಕ್ಕೂ ಇದಕ್ಕೂ ಹೊಂದೋಲ್ಲ. 8ರಲ್ಲಿ ಇದೊಂದು. 8 ಕಡೆ ಅಂದರೆ ಇದು ಆಚಾರ್ಯರ ಭಾಷ್ಯ ಹೌದೇ ಅಲ್ವೇ ಅಂತ ಹೇಳೋದಕ್ಕೆ ನಾವು ಏನಾದರೂ ನಿರ್ಧಾರವಾಗಿ ಹೇಳಬೇಕಾದ್ರೆ ಈ 8 ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಇದು ಆಚಾರ್ಯರ ಭಾಷ್ಯ ಅಂತ ಹೇಳ್ಬೋದು. ಇದು ಒಂದು ಒಗಟು. ಆಚಾರ್ಯ ಸ್ಪಷ್ಟವಾಗಿ ಮೋಕ್ಷ ಅಂದರೆ ಸುಷುಪ್ತಿಯೇ, ಸುಷುಪ್ತಿಗಿಂತ ಹೆಚ್ಚು ತುರಿಯ ಅಂತ ಒಂದು ಸ್ಥಾನ ಇಲ್ಲ. ಅವರು ಹೇಳೋದು 3 ಸ್ಥಾನಗಳನ್ನೇ ಅವರು ಒಪ್ಕೊಳ್ಳೋದು, 3 ಅವಸ್ಥೆಗಳನ್ನೇ ಆಚಾರ್ಯರು ಒಪ್ಕೊಳ್ಳೋದು. ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಸುಷುಪ್ತಿಯೇ ಅದು ಕಡೆಯ ಸ್ಥಾನ. ಸುಷುಪ್ತಿಯನ್ನು ಮೀರಿ ಒಂದು ತುರಿಯ ಅಂತಿದೆ, ತುರಿಯಾತೀತ ಅಂತಿದೆ. ಇದು ಯೋಗ ವಾಸಿಷ್ಠದಲ್ಲಿ ಬರುವಂತಹ ಪ್ರಕ್ರಿಯೆಗಳನ್ನ ಆಚಾರ್ಯರು ಎಲ್ಲಿಯೂ ಒಪ್ಪಿಕೊಂಡಿಲ್ಲ. ಅವರು ತುರಿಯ ಒಪ್ಪಿಕೊಂಡಿಲ್ಲ. ಅವರು ಇಲ್ಲಿ ಮಾತ್ರ ಸ್ಪಷ್ಟವಾಗಿ ಸುಷುಪ್ತೇ
ಅನ್ಯ ನ ತತ್ಸಮಃ. ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಒಂದು ಎರಡರಲ್ಲೂ ಪ್ರತ್ಯಯಾಭಾವ ಅಂತ ಅನ್ನೋದು ಕಾಮನ್. ಇಲ್ಲಿ ಪ್ರಯತ್ನದಿಂದ ಜ್ಞಾನವನ್ನು ಪಡ್ಕೊಂಡು ಮನಸ್ಸನ್ನ ವಶ ಮಾಡಿಕೊಂಡು ಬ್ರಹ್ಮನನ್ನು ಪಡೆಯುವ ಸ್ಥಿತಿ, ಮತ್ತು ಅಪ್ರಯತ್ನವಾಗಿ ಅಂದರೆ ನಮ್ಮ ಪ್ರಯತ್ನ ಏನೂ ಇಲ್ಲದೇನೆ ಇಂದ್ರಿಯೋಪರಮವಾಗಿ ಮನಸ್ಸು ಕೆಲಸ ಮಾಡದೇ ಇದ್ದಾಗ ಒದಗತಕ್ಕಂಥ ಸುಷುಪ್ತಿ. ಇದು ಎರಡೂ ಬೇರೆ ಬೇರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಕಾಮನ್ ಏನು ಎರಡೂ ಬೇರೆ ಬೇರೆ ಅಂದರೆ ಸಾಮ್ಯ ಸ್ವಲ್ಪವಾದರೂ ಇರಬೇಕಲ್ಲ. ಏನಾದರೂ ಸ್ವಲ್ಪ ಇದ್ರೆ ಇದಲ್ಲ ಇದು ಬೇರೆ ಅಂತ ಹೇಳ್ಬೋದು. ಬೇರೆ ಅಂತಂದ್ರೂ ಕೂಡ ಬೇರೆಯ ಮೂಲದಲ್ಲಿ ಕೆಲವು ಸಾದೃಶ್ಯ ಇರಬೇಕು. ಇಲ್ಲದೇ ಕಂಪ್ಯಾರಿಸನ್ ಅಂತಲೇ ಬರೋಲ್ಲ. ಒಂದು ಕಾಮನ್ ಫೀಚರ್ ಇರದೇ ಇದ್ರೆ ಇದು ಎರಡನ್ನು ಕಂಪೇರ್ ಮಾಡ್ತಕ್ಕಂತಹ ಒಂದು ಅವಕಾಶವೇ ಇಲ್ಲ. ಆದ್ದರಿಂದ ಸುಷುಪ್ತೆ ಅನ್ಯ ನ ತತ್ಸಮಃ ಅಂದರೆ ಸುಷುಪ್ತಿಗೂ ಬ್ರಹ್ಮಾಪತ್ತಿಗೂ ಇರತಕ್ಕಂಥ ಸಾಮ್ಯ ಏನು ಅಂದರೆ ಪ್ರತ್ಯಯಾಭಾವ. ಎರಡರಲ್ಲೂ ಪ್ರತ್ಯಯಗಳಿಲ್ಲ. ಪ್ರತ್ಯಯ ಅಂದ್ರೆ ಏನು? ಗ್ರಾಹ್ಯ ಗ್ರಾಹಕ ದ್ವೈತ. ಗ್ರಾಹ್ಯ ಗ್ರಾಹಕ ಅನ್ನತಕ್ಕಂಥ ಭೇದ, ದ್ವೈತ ಭಾವ. ಈ ದ್ವೈತ ಭಾವ ಇಲ್ಲ ಅಂದ್ರೇನು? ಅದ್ವೈತವೇ. ಆ ಅದ್ವೈತವಾದ ಮೇಲೆ ಇಲ್ಲಿ ಏನಾದರೂ ಇಂದ್ರಿಯಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಅಥವಾ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥ ವಿಷಯ ಇದೆಯೋ? ಇಲ್ಲ. ಆದ್ದರಿಂದ ಇದು ಮೊದಲಾಗಿ ಬೇರೆಯ ಕಡೆ ಪ್ರಚಾರ ಇದೆ ಅಂತಂದ್ರೆ ಇದಕ್ಕೊಂದು ಜನ್ಮ ಅಂತಿದೆ, ವಿಕಾರಕ್ಕೆ ಆಸ್ಪದವಾಗುತ್ತೆ. ಇದು ಇಲ್ಲದೆ ಇರೋದ್ರಿಂದ ಅಜ ಅಂತಲೇ ಹೇಳಬೇಕಾದ್ರೆ ಇಲ್ಲಿ ಏನೇನು ಅದು ಅಜ ಅಂತ ಹೇಳಿದ್ದಾರೋ ಅದು ಸುಷುಪ್ತಿಗೂ ಅನ್ವಯಿಸ್ತಕ್ಕದ್ದು. ಬ್ರಹ್ಮಜ್ಞಾನಕ್ಕೆ ಏನು ಹೇಳಿದ್ರು ಇವರು, ಅಜೇನ ಅಜಂ ವಿಬುದ್ಧತೆ, ಇದೂ ಅಜವೇ. ಇಲ್ಲಿಯೂ ಪ್ರತ್ಯಯಾಭಾವವೇ. ಪ್ರತ್ಯಯಗಳು ಏನಿಲ್ಲ, ಗ್ರಾಹ್ಯ ಗ್ರಾಹಕ ಭಾವ ಇಲ್ಲ, ದ್ವೈತ ಇಲ್ಲ. ಸುಷುಪ್ತಿಯೂ ಅದ್ವೈತವೇ. ಇದು ಎರಡು ಸಾಮ್ಯವಾಯಿತು. ಆದರೆ ಅಲ್ಲಿ ಭೇದ ಎಲ್ಲಿ ಬರುತ್ತೆ? ಇದು ನಿಗೃಹ್ಯತೆ ಮನೋ ನಿಗ್ರಹ ಅಂತ ಇಲ್ಲಿ ಹೇಳ್ತಾರೆ, ಅಲ್ಲಿ ಮನೋ ಲಯ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಏನಾಗುತ್ತೆ? ಮನಸ್ಸು ತಾನೇ ಲಯವಾಗಿ ಹೋಗುತ್ತೆ. ಲಯ ಅಂತಂದ್ರೆ ಲೀಯತೆ, ಎಲ್ಲಿ ಅಡಗಿ ಹೋಗುತ್ತೋ ಅದು ಲಯ ಅಂತ ಹೇಳ್ತಾರೆ. ಲಯದ ನಾಶ ಅಂತ ಅರ್ಥ ಅಲ್ಲ. ಲಯ ಅಂದ್ರೆ ಡಿಸಲ್ಯೂಷನ್ ಆಫ್ ದಿ ಮೈಂಡ್. ಎಲ್ಲೋ ಹೋಗಿ ಅಡಕೊಳ್ಳುತ್ತೆ, ತಿರುಗಿ ಮೇಲೆ ಬರುತ್ತೆ. ಇದು ಇಲ್ಲಿ ಚಿತ್ತ ಲಯ ಅಂತನ್ನೋ ಮಾತು ಉಪಯೋಗಿಸ್ತಾರೆ. ಈ ಚಿತ್ತ ಲಯ ಅಂತಿರೋದು ಅಪ್ರಯತ್ನಿತವಾದ್ದರಿಂದ, ನಮ್ಮ ಪ್ರಯತ್ನ ಇಲ್ಲದೇನೆ ಇವಾಗ ನಿದ್ರೆ ಮಾಡಬೇಕು ನಾವು ಅಂತ ಪ್ರಯತ್ನ ಪಟ್ಟರೆ ನಿದ್ದೆ ಬರೋಲ್ಲ. ಈಗ ಅದೆಲ್ಲರ ಅನುಭವದಲ್ಲೂ ಇದೆ. ನಿದ್ದೆ ಮಾಡಬೇಕು ನಿದ್ದೆ ಬರೋದೇ ಇಲ್ಲ. ಅದು ಅಪ್ರಾರ್ಥಿತ, ತನ್ನಷ್ಟಿಗೆ ತಾನೇ ನಿದ್ರೆ ಬರಬೇಕು, ತಾನಾಗಿ ಬರಬೇಕದು. ಅದರಿಂದ ಸುಷುಪ್ತಿಯನ್ನು ಅಯತ್ನ ಸಿದ್ಧ ಅಂತ ಕರೀತಾರೆ. ಅಯತ್ನ ಸಿದ್ಧ, ನಮ್ಮ ಯತ್ನದಿಂದ ಸಿದ್ಧವಾಗತಕ್ಕದ್ದಲ್ಲ ನಿದ್ರೆ. ಅದರ ಮಾತ್ರೆ ತಗೊಂಡ್ರೂ ಕೂಡ ಅದು ತಾನಾಗಿ ಬರ್ತಕ್ಕಂಥದ್ದೇ ನಿದ್ದೆ. ಅದು ಹೀಗೆ ಅಯತ್ನ ಸಿದ್ಧವಾದದ್ದು ಸುಷುಪ್ತಿ. ಈ ಬ್ರಹ್ಮಜ್ಞಾನ ಬ್ರಹ್ಮಾಪತ್ತಿ ಅಂತ ಅನ್ನೋದು ಅಯತ್ನ ಸಿದ್ಧ ಅಲ್ಲ, ಪ್ರಯತ್ನಪೂರ್ವಕವಾಗಿ ನಾವು ಪಡ್ಕೊಳ್ತಕ್ಕದ್ದು. ಹುಟ್ಟಿದ ತಕ್ಷಣ ನಿದ್ರೆ ಎಷ್ಟು ಸಹಜವಾಗಿ ಬರುತ್ತೋ ಹಾಗೆ ಬ್ರಹ್ಮಜ್ಞಾನ ಅಂತ ಯಾರಿಗೋ ಸಹಜವಾಗಿ ಬರೋಲ್ಲ, ಬ್ರಹ್ಮಾಪತ್ತಿ ಅಂತ ಬರೋಲ್ಲ. ಆದ್ದರಿಂದ ಇದು ಯತ್ನಾಪೇಕ್ಷಾ ಅಂತ ಕರೀತಾರೆ. ಮನೋ ನಿಗ್ರಹ ಅಂತ ಅನ್ನೋದ್ರಲ್ಲಿ ನಾವು ಪ್ರಯತ್ನ ಪಡಬೇಕು, ಅದಕ್ಕಾಗಿ ನಾವು ಶ್ರಮಿಸಬೇಕು. ಯಾವ ರೀತಿಯ ಶ್ರಮ? ವಿವೇಕ ಅಭ್ಯಾಸಾಭ್ಯಾಂ ತನ್ನಿಗೃಹ್ಯತೆ. ಇದು ವಿವೇಕ. ಒಂದು ಯಾವುದು ನಿತ್ಯ ಅನಿತ್ಯ, ಯಾವುದು ಐಹಿಕ, ಯಾವುದು ಇತ್ಯಾದಿಗಳಾಗಿ ಭೇದವನ್ನು ಮಾಡ್ತಿರಲ್ಲ, ಈ ವಿವೇಕ ಮತ್ತು ಅಭ್ಯಾಸ. ಭಗವದ್ಗೀತೆಯಲ್ಲೂ ಬರುತ್ತಲ್ಲ, ವೈರಾಗ್ಯ, ವಿವೇಕ ವೈರಾಗ್ಯಾಭ್ಯಾಂ, ಪಾತಂಜಲಿಯ ಯೋಗ ಸೂತ್ರದಲ್ಲೂ ಅದೇ ಬರುತ್ತೆ. ಹೀಗೆ ಇದು ನಮ್ಮ ಪ್ರಯತ್ನ ಒಂದಿದ್ದು ಇದಕ್ಕಾಗಿ ನಾವು ಶ್ರಮಿಸಿ, ಅಂದ್ರೆ ಏನು? ಶ್ರವಣ ಮನನಾದಿಗಳ ಮೂಲಕವಾಗಿ ನಾವು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದು ಮನೋ ನಿಗ್ರಹ ಅಂತ ಕರೀತಾರೆ. ಇಲ್ಲಿ ಈ ಮನಸ್ಸು ಅಮನಸ್ಸಾಗೋದು ಎಲ್ಲಿ ಅಂದರೆ, ಇದು ಪ್ರಯತ್ನ ಸಿದ್ಧವಾಗಿ ಯಾವುದಾಗಿಲ್ವೋ ಇದರಲ್ಲಿ
ಸ್ವಲ್ಪ ಕಾಲ ಅಮನಸ್ಕದ ಅಂತ ಇರುತ್ತೆ, ಮನಸ್ಸಾಗಿ ಇರೋಲ್ಲ. ಆದರೆ ತಿರುಗಿ ಎಚ್ಚೆತ್ತ ಮೇಲೆ ಅದು ಮನಸ್ಸಾಗಿಯೇ ಅದು ಕೆಲಸ ಮಾಡುತ್ತೆ. ಇಲ್ಲಿ ಏನು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ಈ ಮನಸ್ಸು ಅಂತ ಒಂದು ಇದೆಯಲ್ಲ, ಒಂದು ಚಿತ್ತ ದ್ರವ್ಯ, ಈ ದ್ರವ್ಯ ಕಿಂಚಿತ್ ಕಾಲಂ ಸ್ತಬ್ಧ, ಕೆಲವು ಕಾಲ ಅದರ ಪ್ರಚಾರ ಇಲ್ಲದೆ ತಣ್ಣಗೆ ನಿಂತಿದ್ದು ತಿರುಗಿ ಉದ್ಬುದ್ಧತೆ, ತಿರುಗಿ ಎದ್ದುಕೊಳ್ಳುತ್ತೆ. ಯಾಕೆ ಎದ್ದುಕೊಳ್ಳುತ್ತೆ ಮನಸ್ಸಿನ ಪ್ರಚಾರಕ್ಕೆ ಏನು ಕಾರಣ ಅಂದರೆ, ಮನಸ್ಸಿನಲ್ಲಿ ಜಾಗೃತ ಅವಸ್ಥೆಯಿಂದ ಅಥವಾ ಸ್ವಪ್ನಾವಸ್ಥೆಯಿಂದ ಯಾವ ಯಾವ ವಾಸನೆಗಳಿರುತ್ತೋ, ಇಂಪ್ರೆಷನ್ಸ್ ಆಫ್ ದಿ ವೇಕಿಂಗ್ ಲೈಫ್, ಇದೆಲ್ಲ ಮನಸ್ಸಿನಲ್ಲಿ ಅಡಗಿಕೊಂಡಿರುತ್ತೆ. ಈ ವಾಸನೆಗಳಿಂದ ತಿರುಗಿ ಉದ್ಬುದ್ಧವಾಗುತ್ತೆ ಮನಸ್ಸು. ಆದ್ದರಿಂದ ಮನಸ್ಸು ಕಿಂಚಿತ್ ಕಾಲ, ಸ್ವಲ್ಪ ಕಾಲ ಸ್ತಬ್ಧವಾಗಿದ್ದರೂ ಕೂಡ ತಿರುಗಿ ಅದು ಮೇಲೆ ಬರುತ್ತೆ. ಇದಕ್ಕೆ ಏನು ಕರೀತಾರೆ? ಬೀಜಭಾವ ಅಂತ ಕರೀತಾರೆ. ಇದು ವಾಸನೆಗಳೆಲ್ಲ ಬೀಜ ರೂಪವಾಗಿ ಇರುತ್ತೆ. ಸ್ವಲ್ಪ ನೀರು ಎರೆದ್ರೆ ಬೀಜ ಮೊಳಕೆಯಾಗುತ್ತೆ. ಅಂದ್ರೆ ಜಾಗೃತ ಅವಸ್ಥೆ ಬಂದರೆ ತಿರುಗಿ ಇಲ್ಲಿನ ವಾಸನೆಗಳೆಲ್ಲ ಬರುತ್ತೆ. ಆದ್ದರಿಂದ ಇದನ್ನು ಮನೋಲಯ ಅಂತ ಹೇಳಿದ್ರು ಕೂಡ ಇದು ಆತ್ಯಂತಿಕವಾದ ಲಯ ಅಂತ ಇಲ್ಲಿಲ್ಲ. ಮನಸ್ಸಿನಲ್ಲಿ ಇರತಕ್ಕಂತಹ ದೋಷಗಳ ನಿವೃತ್ತಿ ಇಲ್ಲ. ನಾವು ತಿರುಗಿ ಎದ್ದ ಮೇಲೆ ಮೊದಲಿದ್ದ ಹಾಗೆ ಯಾಕೆ ಇರ್ತೀವಿ ಅಂದರೆ, ಈ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸಿನ ದೋಷಗಳ ನಿವೃತ್ತಿ ಆಗಿಲ್ಲ. ವಾಸನೆಗಳೆಲ್ಲ ಅಲ್ಲೇ ಇದೆ, ದೋಷಗಳಿದೆ. ಈ ದೋಷಗಳಿಂದ, ವಾಸನೆಗಳಿಂದ ಜಾಗೃತ ಅವಸ್ಥೆಯನ್ನು ತಿರುಗಿ ಬರುತ್ತೆ, ಮತ್ತೆ ಸ್ವಪ್ನಾವಸ್ಥೆ ಅಂತ ಬರುತ್ತೆ. ಇದು ಜಾಗೃತ ಅವಸ್ಥೆಯ ದೋಷಗಳೇ ಇದರಲ್ಲಿ ಇರೋದ್ರಿಂದ ಮನಸ್ಸಿನ ಪ್ರಚಾರಗಳೂ ಕೂಡ ಜಾಗೃತ ಅವಸ್ಥೆಯನ್ನು ಹೊಂದಿಕೊಂಡೇ ಬರುತ್ತೆ. ಯಾಕಂದ್ರೆ ಆ ದೋಷಗಳು ಮನಸ್ಸಿನಲ್ಲಿ ಬೀಜಭೂತವಾಗಿ ಇರುತ್ತೆ. ಎಚ್ಚೆತ್ತ ಮೇಲೆ ಇಂದ್ರಿಯಗಳದಕ್ಕೆ ನೀರೇರೋದು, ತಿರುಗಿ ಇದರಿಂದ ಮೊಳಕೆ ಬರುತ್ತೆ. ಆದ್ದರಿಂದ ಹಿಂದೆ ನಾವು ಏನು ಕೆಲಸ ಮಾಡ್ತಾ ಇದ್ವು ಅದೇ ಕೆಲಸ ನಿದ್ರೆ ಆದ್ಮೇಲೆ ಮುಂದುವರಿಸ್ತೀವಿ. ವಿ ಡೋಂಟ್ ಬಿಕಮ್ ಡಿಫರೆಂಟ್. ನಿದ್ರೆ ಇಟ್ಸ್ ಎ ವೇಕೆಂಟ್ ಸ್ಟೇಟ್ ಬಟ್ ಎ ಪ್ರೆಗ್ನೆಂಟ್ ಸ್ಟೇಟ್. ಆದ್ರಿಂದ ಇದನ್ನ ತಮೋ ಬೀಜ ಭಾವ ಅಂತ ಕರೀತಾರೆ. ಇದಕ್ಕೆ ವ್ಯಾಖ್ಯಾನಕಾರ ಕರೆದ್ರು ತಮೋ ಬೀಜ ಭಾವ. ತಮಸ್ಸು ಅಂದ್ರೆ ಕತ್ತಲೆ. ಸೊ ದಿ ಮೈಂಡ್ ಈಸ್ ನಾಟ್ ಎನ್ಲೈಟನ್, ದಿ ಮೈಂಡ್ ಈಸ್ ಇನ್ ಡಾರ್ಕ್ನೆಸ್. ಅದು ತಮಸ್ಸಿನಲ್ಲಿ ಮನಸ್ಸು ಇದೆ, ಅದು ವಾಸನೆಗಳೆಲ್ಲ ಬೀಜ ರೂಪವಾಗಿ ಇದೆ, ಮನಸ್ಸಿನಲ್ಲಿರೋ ದೋಷಗಳು ಹೋಗಿಲ್ಲ. ಆದ್ರಿಂದ ವೆನ್ ಒನ್ ವೇಕ್ಸ್ ಅಪ್ he is no better than before. He remains the same. ಆದ್ರಿಂದ ವರ್ಷ ಯಾಕಾಗುತ್ತೆ, ಲವಲವಿಕೆ ಇರುತ್ತಲ್ಲ ಒಂದು ಸ್ವಲ್ಪ. ನೈಟ್ನೆಸ್ ಬಂದ್ರೆ ಅದರಿದ್ರೆ ಅಲ್ವಲ್ಲ, ಡ್ರೀಮ್ ತಾನೇ ಅದು. ಆದ್ರಿಂದ ಇಲ್ಲಿ ಏನ್ ಹೇಳ್ತಾರೆ, ಸುಷುಪ್ತೇ ಅನ್ಯ ನ ತತ್ಸಮಃ ಅಂತ ಅನ್ನೋದಕ್ಕೆ ಲೀಯತೆ ಹಿ ಸುಷುಪ್ತವು ಲೀಯತೆ, ತಾತ್ಕಾಲಿಕವಾಗಿ ಅದರ ಲಯ ಅಂತ ಒಂದು ಆಗುತ್ತೆ. ಅದು ಕ್ಷಿಪ್ರದಲ್ಲಿ ವಾಸನೆಗಳಿಂದ ಅದು ಮೇಲೆ ಬರುತ್ತೆ. ಇಲ್ಲಿ ಮನಸ್ಸು ಲೀನವಾಯಿತು ಅಂತಂದ್ರೂ ಕೂಡ ಮನಸ್ಸು ಪೂರ್ತಿಯಾಗಿ ಲೀನವಾಗಿಲ್ಲ. ನ ಕಾರ್ಸ್ನೇನ, ಅದು ಸಂಪೂರ್ಣವಾಗಿ ಲೀನವಾಗಿಲ್ಲ. ದಿ ಮೈಂಡ್ ಹ್ಯಾಸ್ ನಾಟ್ ಬೀನ್ ಎಂಟಿ, ಡಾರ್ಮೆಂಟ್, ಪ್ರೆಗ್ನೆಂಟ್ ಸ್ಟೇಟ್, ಗರ್ಭೀಭೂತವಾಗಿ ವಾಸನೆಗಳು ಇರುತ್ತೆ. ಆದ್ದರಿಂದ ಇದು ಅಪ್ರಯತ್ನಿತವಾಗಿ ದೋಷ ನಿವೃತ್ತಿ ಅಂತಿಲ್ಲ. ಆದರೆ ಈ ಚಿತ್ತ ನಿರೋಧ ಅಂತನ್ನೋದರಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಮನಸ್ಸಿನ ದೋಷಗಳನ್ನೆಲ್ಲ ತೊಡೆದು ಹಾಕಿದ್ದೀವಿ. ವಿವೇಕ ವೈರಾಗ್ಯ ಅಭ್ಯಾಸಗಳಿಂದ, ಶ್ರವಣ ಮನನ ನಿಧ್ಯಾಸನಗಳಿಂದ ಮನಸ್ಸಿನಲ್ಲಿ ಯಾವ್ಯಾವ ದೋಷಗಳು ಇರಬಹುದೋ ಈ ದೋಷಗಳಿಗೆಲ್ಲ ಆಂಟಿಡೋಟ್ ಮಾಡಿದ್ದೀವಿ, ಪ್ರತೀಕಾರ ಮಾಡಿದ್ದೀವಿ ನಾವು. ಇದೇ ಅಭ್ಯಾಸ ಅಂತ ಅನ್ನೋದು ಇದೇನೆ. ಅಭ್ಯಾಸದಿಂದ ಶ್ರವಣ ಮನನ ನಿಧ್ಯಾಸನಗಳ ಸ್ಟೇಜ್ ಬರೋದಕ್ಕೆ ಮುಂಚೆ ಯಮನಿಯಮಾದಿಗಳನ್ನು ಮಾಡಿ ಇದು ಮೈಂಡ್ ಹ್ಯಾಸ್ ಬೀನ್ ಪ್ಯೂರಿಫೈಡ್. ಆದ್ರಿಂದ ಇದರಲ್ಲಿ ಪ್ರತ್ಯಯ ಭಾವ ಇಲ್ಲ. ಅಂದ್ರೆ ಈ ನಿದ್ರೆ ಸುಷುಪ್ತಿ ಅಂತ ನಾವು ಸ್ಟೇಜ್ ಅದಕ್ಕೆ ಬೇಕಾಗಿಲ್ಲ. ಎಚ್ಚರದಲ್ಲೂ ಹೀಗೆ ಇರುತ್ತೆ ಮನಸ್ಸು.
ಅದು ಕನಸು ಕಂಡಾಗಲೂ ಮನಸ್ಸು ಹೀಗೆ ಇರುತ್ತೆ. ನ ಲೀಯತೆ, ಮನಸ್ಸು ಎಲ್ಲಿ ಹೋಗುತ್ತೆ? ಮನಸ್ಸು ಈ ನಿರ್ವಿಕಲ್ಪವಾದ ಮನಸ್ಸು ಸುಷುಪ್ತಿಯಲ್ಲೂ ಕೂಡ ಲೀನವಾಗಲ್ಲ. ಅದು ಹಾಗೆ ಇದ್ದ ಹಾಗೆ ಇರುತ್ತೆ. ಇದು ಇದ್ದ ದೋಷಗಳು ಹೋಗಬಹುದೇ ವಿನಃ ಅದು ಇದ್ದ ವಸ್ತು ಎಲ್ಲಿ ಹೋಗುತ್ತೆ? ತಾಮ್ರದ ಪಾತ್ರೆಯನ್ನು ತೊಳೆದರೆ ಅದು ಕಿಲುಬು ಕೊಳೆ ಹೋಗುತ್ತೆಯೇ ವಿನಃ ತಾಮ್ರ ಎಲ್ಲಿ ಹೋಗುತ್ತೆ? ಹಾಗೆ ಇಲ್ಲಿ ಮನಃ ನ ಲೀಯತೆ ನಿಗೃಹೀತೆ ಸತಿ. ಮನಸ್ಸನ್ನು ಬಿಗಿ ಹಿಡಿದರೆ ಈ ಮನಸ್ಸಿನ ಯಾವ ಪ್ರವೃತ್ತಿಗಳು ಇಲ್ಲವಾಗದೇ ಇರೋಲ್ಲ. ಆದ್ದರಿಂದ ಇವನಿಗೆ ಜಾಗೃತ್ ಮತ್ತು ಸುಷುಪ್ತಿಯಿಂದನೋ ಭೇದ ಇಲ್ಲ. ನಿಗೃಹೀತನಾದವನಿಗೆ, ಈ ಬ್ರಹ್ಮಾಪತ್ತಿಯನ್ನು ಪಡ್ಕೊಂಡವನಿಗೆ ಎಚ್ಚರವೂ ಒಂದೇ, ನಿದ್ರೆಯೂ ಒಂದೇ. ನಿದ್ರೆಯಲ್ಲೂ ಈ ಮನಸ್ಸೇನು ಲೀನವಾಗಲ್ಲ. ಅಂದ್ರೆ ಏನು? ಹಿ ವುಡ್ ಬಿ ಅವೇರ್ ದಟ್ ಈಸ್ ಎಸ್ಲೀಪ್. ಆ ಸ್ಟೇಜಲ್ಲಿ ಇದ್ದಾರೆ ಇವನು. ಎಚ್ಚರದಲ್ಲಿ ನಾನು ಎಚ್ಚರವಾಗಿಲ್ಲ, ಇಂದ್ರಿಯಗಳ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಗೆ ತಿಳ್ಕೊಳ್ತಾನೋ, ನನ್ನ ಮನಸ್ಸು ಸ್ಥಿಮಿತದಲ್ಲಿದೆ ಅಂತ ಹೇಗೆ ಇವನಿಗೆ ಅರಿವು ಬರುತ್ತೋ, ನಿದ್ರೆ ಮಾಡ್ತಾ ಇದ್ದಾಗ ನಾನು ನಿದ್ರೆಯಲ್ಲಿದ್ದೀನಿ ಅಂತನೂ ಅರಿವು ಬರುತ್ತೆ. ನ ಲೀಯತೆ. ಆದ್ರಿಂದ ಏನು ಹೇಳ್ತಾರೆ? ನಿಗೃಹೀತಂ ನ ಲೀಯತೆ. ಇದು ಲಯ ಅಂತನ್ನೋದು ತಾತ್ಕಾಲಿಕವಾದ ವಿರೋಧ. ಇಲ್ಲಿ ನಿಗೃಹೀತವಾದ ಲಯ ಅಂತನ್ನೋದು ಆತ್ಯಂತಿಕವಾದ ವಿರೋಧ. ದೋಷಗಳೆಲ್ಲ ಹೋಗಿ ಅಂದ್ರೆ ಏನು? ದಿ ಇಂಪೋರ್ಟ್ ಆಫ್ ದಿಸ್ ಸ್ಟ್ಯಾಂಡ್ ಪಾಯಿಂಟ್ ಈಸ್ ದಿ ಮೈಂಡ್ ಡಸ್ ನಾಟ್ ಗೆಟ್ ಡಿಸಾಲ್ವ್ ಇನ್ ಡೀಪ್ ಸ್ಲೀಪ್. ಬ್ರಹ್ಮಜ್ಞಾನಿಗಾದರೆ ಸುಷುಪ್ತಿ ಅವಸ್ಥೆಯೇ ಬೇಕಾಗಿಲ್ಲ, ಜಾಗೃತ ಅವಸ್ಥೆಯಲ್ಲೂ ಅದು ನಿರೋಧ ಅಂತಿರುತ್ತೆ. ಇದು ಆಚಾರ್ಯರ ಅಭಿಪ್ರಾಯಕ್ಕೆ ಸ್ವಲ್ಪ ಬೇರೆಯಾದದ್ದು. ಇದು ಬೌದ್ಧ ಸಂಪ್ರದಾಯದಲ್ಲಿ ಮತ್ತು ಯೋಗ ವಾಸಿಷ್ಠದಲ್ಲಿ ಇದರ ಪ್ರಕ್ರಿಯೆ ಒಂದಿದೆ. ಅವರು ಮನೋನಾಶ, ಮನೋಲಯ ಅಂತ ಎರಡು ಹೇಳ್ತಾರೆ. ಮನೋನಾಶ, ಮನೋಲಯ. ಬೌದ್ಧರ ಪ್ರಕ್ರಿಯೆಯಲ್ಲಿ ಈ ಮನೋನಾಶ, ಮನೋಲಯ ಅಂತನ್ನೋದಕ್ಕೆ ಅದು ಹೇಗೆ ಅರ್ಥ ಮಾಡ್ತಾರೆ? ಈ ಮನೋಲಯ ಅಂತನ್ನೋದು ಮೂರ್ಛಾವಸ್ಥಾಯಾಮ್ ಸುಷುಪ್ತಾವಸ್ಥಾಯಾಂಚ. ನಾಗಾರ್ಜುನರು ಮಾಧ್ಯಮಿಕ ಕಾರ್ಯದಲ್ಲಿ ಯಾವಾಗ ಒಂದು ಮೂರ್ಛೆಯ ಸ್ಥಿತಿಯಲ್ಲಿ ಇರ್ತಾನೆ. ಕಣ್ಣು ತೆರೆಕೊಂಡಿರುತ್ತೆ, ಆದರೆ ಕಣ್ಣಿಂದ ಅವನು ಏನು ನೋಡ್ತಾ ಇಲ್ಲ. ಅಥವಾ ಮುಮೂರ್ಷು ಅಂದ್ರೆ ಸಾಯ್ತಾ ಇರ್ತಾನೆ. ಅವನ ಪ್ರಾಣೋತ್ಕ್ರಮಣದ ಸ್ಥಿತಿ ಬಂದಿದೆ. ಆಗ ಅವನು ಕಣ್ಣು ಬಿಟ್ಕೊಂಡಿದ್ರು ಕೂಡ ಯಾವ ವಸ್ತುವನ್ನು ಅವನ ನಾಮರೂಪಗಳಿಂದ ನೋಡ್ತಾ ಇಲ್ಲ. ಮುಮೂರ್ಷಾವಸ್ಥೆ ಅಂತ ಕರೀತಾರೆ. ಅಂದ್ರೆ ಏನೋ ಕಣ್ಣು ಇದೆ, ಕಣ್ಣು ಕೆಲಸ ಮಾಡ್ತಾ ಇದೆ, ಆದರೆ ಗ್ರಹಣ ಇಲ್ಲ. ಗ್ರಹಣ ಇಲ್ಲ ಅಂತಂದ್ರೆ ಇಂದ್ರಿಯಗಳಿದ್ರೂ ಕೂಡ, ಇಂದ್ರಿಯ ಪ್ರಚಾರ, ಇಂದ್ರಿಯ ವ್ಯಾಪಾರ ಇದ್ರೂ ಕೂಡ ಇಂದ್ರಿಯ ಮನೋಗ್ರಹಣ ಅಂತೀರಿ. ಇದು ಮನೋನಾಶ ಅಂತ ಕರೀತಾರೆ. ಮನಸ್ಸು ಹೋಗಿದೆ ಅಲ್ಲಿ, ಮನೋಲಯ. ಮನಸ್ಸು ಲಯವಾಗಿ ಹೋಗಿದೆ ಅಲ್ಲಿ. ಮುಮೂರ್ಷು ಸ್ಥಿತಿಯಲ್ಲಿ ಪಂಚಭೂತಗಳೆಲ್ಲ ಆತ್ಯಂತಿಕವಾಗಿ ಪ್ರಾಣವಾಯುವಿನಲ್ಲಿ ಸೇರುತ್ತೆ. ಪ್ರಾಣವಾಯುವಿನಲ್ಲಿ ಇಂದ್ರಿಯಗಳಲ್ಲಿರತಕ್ಕಂಥ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಇವೆಲ್ಲವೂ ಕೂಡ ಗ್ರಹಣವಾಗುತ್ತೆ. ಮನಸ್ಸಿನಲ್ಲಿ ಇದೆಲ್ಲವೂ ಲಯವಾಗುತ್ತೆ. ಮನಸ್ಸು ಆ ಒಂದು ಪ್ರಾಣದಲ್ಲಿ ಹೋಗುತ್ತೆ ಅಂತೆಲ್ಲ ಒಂದು ಕ್ರಮವನ್ನು ಈ ಬ್ರಹ್ಮಸೂತ್ರ ಭಾಷೆಯಲ್ಲೂ ಬರುತ್ತಲ್ಲ ಇವೆಲ್ಲ. ಇಲ್ಲಿ ಇದು ಮನೋನಾಶ ಅಂತನ್ನೋದ್ರಲ್ಲಿ, ಮನೋಲಯ ಅಂತನ್ನೋದಕ್ಕೆ ಬೌದ್ಧರು ಹೇಳೋದು, ಎಲ್ಲಿ ಪ್ರಾಣಶಕ್ತಿಯಲ್ಲಿ ಮನಸ್ಸು ಲಯವಾಗುತ್ತೋ, ಅಂದ್ರೆ ಏನು, ಮೈಂಡ್ ಗೆಟ್ಸ್ ಡಿಸಾಲ್ವ್ ಇನ್ ದಿ ವೈಟಲ್ ಕರೆಂಟ್. ಅವನ ದೇಹದ ವ್ಯಾಪಾರಗಳು ನಡೀತಾ ಇರುತ್ತೆ, ಸರ್ಕ್ಯುಲೇಷನ್ ಆಫ್ ಬ್ಲಡ್ ಆಗ್ತಾ ಇರುತ್ತೆ, ಉಚ್ಛ್ವಾಸ ನಿಶ್ವಾಸಗಳು ಆಗ್ತಾ ಇರುತ್ತೆ. ವೈಟಲ್ ಫಂಕ್ಷನ್ಸ್ ಗೋ ಆನ್, ಬಟ್ ಸೆನ್ಸರಿ ಫಂಕ್ಷನ್ಸ್ ಡೋಂಟ್ ಹ್ಯಾವ್. ಕಣ್ಣಿಂದ ಏನು ನೋಡ್ತಾ ಇಲ್ಲ, ಅಥವಾ ಮನಸ್ಸಿನಲ್ಲಿ ಸ್ಮರಣ ಶಕ್ತಿ ಅಂತಿರೋಲ್ಲ, ಇದು ಜ್ಞಾಪಕ ಅಂತಿರೋಲ್ಲ, ಯಾರು ಮುಂದೆ ಬಂದಿದ್ದಾರೆ ಅಂತ ನೆನಪಿರೋಲ್ಲ. ಮನಸ್ಸು ಕೂಡ ಕೆಲಸ ಮಾಡ್ತಾ ಇಲ್ಲ, ವೈಟಲ್ ಫಂಕ್ಷನ್ಸ್ ಇದೆ. ಅದನ್ನ ಮನಸ್ಸು ಎಲ್ಲಿ ಲಯವಾಗಿದೆ? ಪ್ರಾಣಶಕ್ತಿಯಲ್ಲಿ ಲಯವಾಗಿದೆ. ಇದು ಉಪನಿಷತ್ತಿನಲ್ಲಿ ಪ್ರಾಣ ಸಂವಾದದಲ್ಲೂ ಬರುತ್ತಲ್ಲ, ಆ ಪ್ರಾಣ ಅಂತ ನೋಡು ಉತ್ಕ್ರಾವಿತೆ, ಅದು ಹೊರಟೋಗಬೇಕು ಅಂತಂದ್ರೆ ಯಥಾ ಸೈಂಧವ, ಒಂದು ಕುದುರೆ ಗೂಟವನ್ನು ಕಿತ್ಕೊಂಡು ಹೇಗೆ ಹೋಗುತ್ತೋ ಹಾಗೆ ಎಲ್ಲಾ ಇಂದ್ರಿಯಗಳನ್ನು ಕಿತ್ಕೊಂಡು ಹೋಗುತ್ತೆ. ಉಪನಿಷತ್ತರಲ್ಲಿ ಬರ್ತದೆ ಪ್ರಾಣ ಸಂವಾದದಲ್ಲಿ. ಇದನ್ನ ಬೌದ್ಧರೇ ಹೇಳಿ, ಹೀಗೆ ಸುಷುಪ್ತಿಯಲ್ಲಿ ಮುಮೂರ್ಷು ಮೂರ್ಛಾವಸ್ಥಾ ಅಥವಾ ದಿಗ್ಭ್ರಾಂತ
ದಿಗ್ಭ್ರಾಂತ ಅಂದರೆ ಏನು ಅಂತ ಗೊತ್ತಾಗದೇ ಇರೋದು, ಒಂದು ಎಕ್ಸ್ಟ್ರೀಮ್ ಸ್ಟೇಟ್ ಆಫ್ ಕನ್ಫ್ಯೂಷನ್. ಆಗ ಕೂಡ ಯಾರು ಬಂದರು ಅಂತ ಗೊತ್ತಾಗೋಲ್ಲ, ಏನು ನೋಡಿದೆ ಅಂತ ಗೊತ್ತಾಗೋಲ್ಲ. ಇಂಥ ಸ್ಥಿತಿಗಳಲ್ಲಿ ಮನೋಲಯ ಅಂತ ಆಗುತ್ತೆ. ಮನಸ್ಸು ಲೀನವಾಗುವುದಿದೆ, ಮನಸ್ಸು ಇದೆ, ಆದರೆ ಇಟ್ ಇಸ್ ನಾಟ್ ಫಂಕ್ಷನಿಂಗ್, ಇಟ್ಸ್ ನಾಟ್ ಆಪರೇಟಿಂಗ್. ಮನಸ್ಸು ಅದರ ದೋಷಗಳ ಸಮೇತವಾಗಿ, ವಾಸನೆಗಳ ಸಮೇತವಾಗಿ, ಸಂಸ್ಕಾರಗಳ ಸಮೇತವಾಗಿ ಇದೆ, ಆದರೆ ಪ್ರಾಣಶಕ್ತಿಯಲ್ಲಿ ಲೀನವಾಗಿದೆ. ಆದ್ದರಿಂದ ಪುನರ್ಜನ್ಮ ಅಂತ ಬಂದಾಗ ಈ ಪ್ರಾಣಶಕ್ತಿ ಸೂಕ್ಷ್ಮ ದೇಹದ ಜೊತೆಗೆ ಈ ಸಂಸ್ಕಾರಗಳನ್ನೆಲ್ಲ ತಗೊಂಡು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಆದ್ದರಿಂದ ಪುನರ್ಜನ್ಮ ಅಂತನ್ನೋದು ಇದು ಮನೋ ಲಯದ ಸ್ಟೇಟ್ ಅಷ್ಟೇ. ತಿರುಗಿ ಮನಸ್ಸಿನ ಪುನರವಬೋಧ. ಅವನ ಗರ್ಭಾವಸ್ಥೆಯಲ್ಲಿ 4ನೇ ತಿಂಗಳಲ್ಲಿ ಮನಸ್ಸು ಅಂತ ಒಂದು ಕಾಣಿಸ್ಕೊಳ್ಳುತ್ತೆ. ಹೇಗೆ ಕಾಣಿಸ್ಕೊಳ್ಳುತ್ತೆ? ಅದರ ಸಂಸ್ಕಾರ ವಾಸನೆಗಳಿಂದ ಹಿಂದಿನದೇ ಅನುಸರಿಸಿ ಬರುತ್ತೆ. ಇದು ಲಯದ ಅರ್ಥ ಅವರು ಕೊಡೋದು. ಅಂದರೆ ಏನು? ತಾತ್ಕಾಲಿಕವಾಗಿ ಇಟ್ಸ್ ಎ ಸಾರ್ಟ್ ಆಫ್ ಸಪ್ರೇಷನ್ ಆಫ್ ದಿ ಮೈಂಡ್, ಇಟ್ಸ್ ಎ ರಿಪ್ರೆಷನ್, ಸಪ್ರೇಷನ್ ಆಫ್ ದಿ ಮೈಂಡ್. ಮನಸ್ಸನ್ನು ತಾನಾಗಿ ಯಾವುದೋ ಕಾರಣಕ್ಕಾಗಿ ಸಪ್ರೆಸ್ ಮಾಡಿದ ಹಾಗೆ, ಅದು ಬಿಟ್ಟ ಹಾಗೆ. ಇವಾಗ ಅವರು ಸುಷುಪ್ತಿಗೆ ಏನು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಬರೋ ಹಾಗೆ ಶ್ರಾಂತ, ಬಳಲಿಕೆ ಅಂತ ಒಂದು ಇರಬೇಕು, ಫೆಟೀಗ್ ಅಂತ ಒಂದು ಇರಬೇಕು. ಫೆಟೀಗ್ ಇದ್ದರೆ ಅಂತ ಚೆನ್ನಾಗಿ ಬರುತ್ತೆ, ಫೆಟೀಗ್ ಇಲ್ಲದೆ ಎದುರಿದ್ರೆ ಅಂತ ಬರೋಲ್ಲ. ಆದ್ದರಿಂದ ನಮ್ಮ ಕಾಮನ್ ಆಗಿ ಹೇಳ್ತೀವಲ್ಲ ನಾವು, ಚೆನ್ನಾಗಿ ಆಯಾಸ ಪಟ್ಟಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು, ಇಲ್ಲದೆ ನಿದ್ದೆ ಬರೋಲ್ಲ ಅವನಿಗೆ. ಇದು ಶ್ರಾಂತ. ಈ ಶ್ರಾಂತ ಅಥವಾ ಶ್ರಮ ಅಂತನ್ನೋ ಮಾತಿನಲ್ಲಿ ಈ ತಮಸ್ಸು ಅಂತನ್ನೋದು ಎಲ್ಲ ಸ್ಥಾನಗಳನ್ನು ಆಕ್ರಮಿಸಿ ರಜಸ್ಸನ್ನ ಮೇಲೆ ತಮಸ್ಸು ನಿಂತು ಆವಾಗ ನೋಡೋದು ಅಂತಾಗೋಲ್ಲ, ಕೇಳೋದು ಅಂತಾಗೋಲ್ಲ, ಮನಸ್ಸಿನ ಉತ್ಸಾಹ ಇರೋಲ್ಲ. ಹೀಗೆ ಬಳಲಿದಾಗ ನಿದ್ರೆ ತಾನಾಗಿ ಬಂದ್ಬಿಡುತ್ತೆ. ಅಂದರೆ ತಮಸ್ಸು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ, ತಮಸ್ಸಿನ ಉತ್ಕರ್ಷಾವಸ್ಥೆ ಇದ್ದಾಗ ನಿದ್ರೆ ಅಂತ ಬರುತ್ತೆ. ಆದ್ದರಿಂದ ನಿದ್ರೆಯಲ್ಲಿ ಸಹಜ ಸ್ಥಿತಿ ಅಂತ ಹೇಳೋ ಹಾಗಿಲ್ಲ. ತಮಸ್ಸೇ ಪ್ರಧಾನವಾಗಿ ಸತ್ವವನ್ನು ರಜಸ್ಸನ್ನು ಅದುಬಿಟ್ಟಾಗ, ಸತ್ವ ಅಂದರೆ ಮನಸ್ಸು, ಸೊ ಮನಸ್ಸಿನ ಮೇಲೆ ತಮಸ್ಸು ಅಂತ ಒಂದು ಹರಡಿಕೊಳ್ಳುತ್ತೆ. ನಮ್ಮ ಕಾಮನ್ ಇವಾಗಿರೋ ಮೆಡಿಕಲ್ ನಾಲೆಡ್ಜಲ್ಲಿ ಕೂಡ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಡೇ, ಡ್ಯೂ ಟು ಅವರ್ ಎಕ್ಸರ್ಷನ್, ದಿ ಟಾಕ್ಸಿಕ್ ಎಲಿಮೆಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಬಾಡಿ. ಸ್ಲೀಪ್ ಅನ್ನೋದು ಇದಕ್ಕೋಸ್ಕರ. when the toxic elements in the system they become very prominent, then the individual falls off into a comatic sleep. ತಾನೇ ನಿದ್ರೆ ಬಂದ್ಬಿಡುತ್ತೆ. ಇದಕ್ಕೆ ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ಗೆ ನಮ್ಮವ್ರು ತಮಸ್ಸು ಅಂತ ಕರೀತಾರೆ. ಈ ತಮಸ್ಸು ಬಂದಾಗ ತಾತ್ಕಾಲಿಕವಾಗಿ ಮನಸ್ಸು ಇಲ್ಲದೇ ಇದ್ರೂ ಕೂಡ ಮನಸ್ಸಿನ ಪ್ರವೃತ್ತಿಗಳು ಎಲ್ಲೂ ಹೋಗಿಲ್ಲ. ಯಥಾ ರಜ್ಜುನ ಬದ್ಧಬಾಣಿ ಅಂಥೇಳಿ ನಾಗಾರ್ಜುನರು ಹೇಳ್ತಾರೆ. ಹೇಗೆ ಒಬ್ಬ ಮನುಷ್ಯನ ಅವನ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿದ್ದರೆ ಅವನೇನು ಕೆಲಸ ಮಾಡ್ತಾ ಇಲ್ಲ. ಹಗ್ಗ ಬಿಚ್ಚಿದ ತಕ್ಷಣ ಓಡಾಡ್ತಾನೆ, ಕೈ ಕಾಲು ಎಲ್ಲ ಕೆಲಸ ಮಾಡುತ್ತೆ. ಹೀಗೆ ಮನಸ್ಸಿನ ಸ್ಥಿತಿ ಸುಷುಪ್ತಿಯಲ್ಲಿ. ಇದನ್ನು ಉಪನಿಷತ್ತುಗಳು ಹೇಳೋ ಹಾಗೆ ಇದೊಂದು ವಿರಾಡದ ಸ್ಥಿತಿ ಅಂತ ಅವ್ರು ಹೇಳೋಲ್ಲ. ಇದು ಒಂದು ತಮಸ್ಸೇ ಹೆಚ್ಚಾಗಿ ಇಲ್ಲಿ ಏನು ಕಾಣುತ್ತೆ, ತಮೋ ಬೀಜ ವಿಭೂತೆ ಸತಿ ಅಂತ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅದೇ ಬೌದ್ಧ ಪ್ರಕ್ರಿಯೆ ಸಂಪರ್ಕ ಇವರಿಗೆ. ಇಲ್ಲಿ ಎಲ್ಲಿ ಬರುತ್ತದು, ಇಲ್ಲಿ ಯಸ್ಮಾತ್ ಸುಷುಪ್ತೆ, ಇದು ಶಂಕರಾಚಾರ್ಯರ ಭಾಷ್ಯ ಅಂತ ಕರೆದಿರೋ ವ್ಯಾಖ್ಯಾನದಲ್ಲಿರೋ ಮಾತುಗಳು. ಯಸ್ಮಾತ್ ಸುಷುಪ್ತೆ ಅನ್ಯ ಪ್ರಚಾರ ಅವಿದ್ಯಾಮೋಹ ತಮೋಗ್ರಸ್ತಸ್ಯ ಅಂತರ್ಲೀನಾನೇಕಾನರ್ಥ ಪ್ರವೃತ್ತಿ ಬೀಜ ವಾಸನಾವತೋ ಮನಸಃ. ಇದೆಲ್ಲ ಬೌದ್ಧರ ಪ್ರಕ್ರಿಯೆಗಳೇ, ಉಪನಿಷತ್ತಿನ ಪ್ರಕ್ರಿಯೆ ಅಲ್ಲ ಇದು. ಛಾಂದೋಗ್ಯದಲ್ಲಿ ಬೃಹದಾರಣ್ಯಕದಲ್ಲಿ ಸುಷುಪ್ತಿ ಯಾವ ವರ್ಣನೆ ಬರುತ್ತೆ, ಇದು ಅಲ್ಲವೇ ಇಲ್ಲ. ಅವಿದ್ಯಾ ಮೋಹ ತಮಸ್ಸು ಇಂಥ ಮಾತುಗಳೇ ಅಲ್ಲಿ ಬರೋಲ್ಲ. ಅಂತ ಸುಷುಪ್ತಿ ಇದೆ ವೆರಿ ವೆಲ್ಕಮ್ ಸ್ಟೇಟ್ ಫಾರ್ ದೆಮ್. ಅದು ಬ್ರಹ್ಮಜ್ಞಾನಕ್ಕೆ ಸಮನಾದಂಥ ಬ್ರಹ್ಮಾಪತ್ತಿಗೆ ಸಮನಾದದ್ದು. ಇಲ್ಲಿ ಇವರು ಹೀಗೆ ಕಾಣಿಸಿದ್ದಾರೆ. ಆದ್ದರಿಂದ ಇದು ಆಚಾರ್ಯರ ಅಭಿಪ್ರಾಯ ಇಲ್ಲಿ ಬೇರೆಯಾಗಿದೆಯಲ್ಲ. ಇದು ಆಚಾರ್ಯರ ಮಾತಿದು. ಅವಿದ್ಯಾ ಮೋಹ ತಮೋಗ್ರಸ್ತಸ್ಯ. ಇದಕ್ಕನುಗುಣವಾಗಿ
ಶಂಕರಾಚಾರ್ಯ ವ್ಯಾಖ್ಯಾನಕಾರರು ಈ ಮಾತನ್ನು ಹಿಡ್ಕೊಂಡು ಅಲ್ಲಿ ಮಾತುಗಳನ್ನು ತಿರುಚಿದ್ದಾರೆ. ಇವರು ಸುಷುಪ್ತಿಯಲ್ಲಿ ಮೂಲಾವಿದ್ಯಾ ಅಂತ ಒಂದಿರುತ್ತೆ, ಮೂಲಾವಿದ್ಯಾ ಅಂತ ನಾವು ಹೊಸದಾಗಿ ಇವರು ಒಂದು ಸೃಷ್ಟಿ ಮಾಡಿದ್ದು ಮೂಲಾವಿದ್ಯಾ ಅಂತ ಇರುತ್ತೆ. ವಿದ್ಯೆ ಎಚ್ಚರವಾಗಿರುವಾಗಂತೂ ಸ್ಥೂಲಾವಿದ್ಯಾ, ಅದರ ವಿದ್ಯೆ ಕೆಲಸ ಮಾಡ್ತಾ ಇರುತ್ತೆ. ಮೂಲಾವಿದ್ಯಾ ಗರ್ಭರೂಪವಾಗಿ ನಿದ್ರೆ ಸುಷುಪ್ತಿಯಲ್ಲಿ ಇರುತ್ತೆ. ಆ ಅವಿದ್ಯೆಯಿಂದಲೇ ಸುಷುಪ್ತಿ ಅಂತ ಬರೋದು, ಸ್ಥೂಲಾವಿದ್ಯೆಯಲ್ಲಿ ಜಾಗೃತ ಸ್ವಪ್ನ ಅಂತ ಬರೋದು. ಹೀಗೆ ಮೂಲಾವಿದ್ಯಾ ಅಂತ ಒಂದನ್ನು ಕಾರಣವಾಗಿ ತೋರಿಸ್ತಾರೆ. ಇದು ಈ ಆಚಾರ್ಯರ ಭಾಷೆಯಲ್ಲಿ ಎಲ್ಲಿ ನಾವು ಕಾಣುವುದು. ಅದರಿಂದ ಇಲ್ಲಿ ಏನು ಬರುತ್ತೆ, ಲೀಯತೆ ಇದು ಸುಪ್ತೌ ತತ್ ನಿಗೃಹೀತಂ ನ ಲೀಯತೆ. ನಾವು ಅದನ್ನು ನಿಗ್ರಹ ಮಾಡಿದರೆ ಅದು ಲಯವಾಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾವು. ಇದು ಮನೋನಾಶ ಅಥವಾ ಮನೋ ನಿವೃತ್ತಿ. ಬೌದ್ಧರು ಹೇಳೋ ಪ್ರಕಾರ ಮನೋನಾಶ, ಇದು ಮನೋಲಯ ಅಲ್ಲ. ಲಯ ಇದೆ ಟೆಂಪರರಿ ಸಸ್ಪೆನ್ಷನ್, ಬಟ್ ಮನೋನಾಶ ಅಂದರೆ ಆತ್ಯಂತಿಕ ಮನಸ್ಸಿನ ದೋಷಗಳನ್ನೆಲ್ಲ ತೊಡೆದು ಹಾಕಿದ್ದಾರೆ ಇವರು. ಅದರಿಂದ ಜಾಗೃತಿ ಇರಲಿ, ಸ್ವಪ್ನ ಇರಲಿ, ಮನಸ್ಸು ಸುಷುಪ್ತಿಯಲ್ಲಿ ಹೇಗಿರುತ್ತೋ ಹಾಗೆಯೇ ಇರುತ್ತೆ ಅವರಿಗೆ. ಬ್ರಹ್ಮಜ್ಞಾನಿಗಳಿಗೆ, ಜೀವನ್ಮುಕ್ತರಿಗೆ, ಅವರಿಗೆ ಜಾಗೃತ ಅಂತಂದ್ರೆ ಸುಷುಪ್ತಿಯಲ್ಲಿದ್ದ ಹಾಗೆ ಇರ್ತಾರೆ ಅವರು. ಅವರಿಗೆ ಮನಸ್ಸಿನ ದೋಷಗಳು, ವಾಸನೆಗಳು ಇಲ್ಲದೆ ಇರೋದ್ರಿಂದ. ಹಾಗೆ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕ ಸಮಂತತಃ. ಆದ್ದರಿಂದ ಇದು ನಿರ್ಭಯವಾದದ್ದು, ಭಯರಹಿತವಾದಂತಹ ಸ್ಥಾನ. ಈ ಭಯ ಅಂತ ಎಲ್ಲಿ ಬರುತ್ತೆ? ಅವಿದ್ಯಾಕೃತವಾಗಿ ಭಯ ಅಂತ ಬರುತ್ತೆ. ಯತ್ರ ದ್ವೈತಂ ಭವತಿ, ಎಲ್ಲಿ ಎರಡು ಅಂತ ಇದೆಯೋ ಅಲ್ಲಿ ಭಯ ಅಂತ ಬರುತ್ತೆ. ದ್ವಿತೀಯ ದ್ವೈ ಭಯಂ ಭವತಿ, ಎರಡನೇದು ಅಂತ ಇದ್ರೆ ಭಯ. ಯತ್ರ ಏಕೀ ಭವತಿ, ಎಲ್ಲ ಒಂದೇ ಕಡೆ ಆಗಿರುವಾಗ ಏನು ಭಯ ಅವನಿಗೆ? ಏಕಾಕಿ ನರಮತೆ ಅಂತ ಇನ್ನೂ ಒಂದು ಮಾತು ಬರುತ್ತೆ. ಏಕಾಕಿ ಬಿಭೇತಿ, ಏಕಾಕಿ ನ ಬಿಭೇತಿ ಅಂತ ಒಂದಿದೆ. ಏಕಾಕಿ ನರಮತೆ, ಆದ್ರಿಂದ ಇನ್ನೊಬ್ಬ ಅಂತ ಬೇಕು ಅವರಿಗೆ. ಒಬ್ಬರೇ ಇದ್ರೆ ಸಂತೋಷ ಇಲ್ಲ ಅವನಿಗೆ, ಇನ್ನೊಬ್ಬ ಇರಬೇಕು. ಏಕಾಕಿ